ಓಕೆ, ಈಗ ತೀರ್ಥ ರೂಪ ತಂದೆಯವರಿಗೆ ಅಂತಂದ್ರೆ ಕರೆಕ್ಟಾಗಿ ಗೊತ್ತಿರೋ ತಂದೆ ಬಂದು ರವೀಂದ್ರ ಅವರೇದಲ್ವಾ? ಇಲ್ಲ, ಅದು ಸಿನಿಮಾದಲ್ಲಿ ನೋಡಿ ಹಿ ನೋಸ್ ಕನ್ನಡ ಅಂತಿದ್ದೀನಿ ನಾನು. ಲೈಕ್ ನಾನು ಕನ್ನಡದವನೇ, ಬೆಂಗಳೂರವನೇ ಅಂತ ಕೇಳಿದೆ. ಕನ್ನಡ ಸಿನಿಮಾ ಯಾರು ತಂದಿಲ್ಲ ಸ್ಕ್ರಿಪ್ಟ್ ಅಂದ್ರು. ಫೈನಲಿ ನೋಡಿ, ಸೊ ನೀವು ತಂದಿರ. ಐ ಥಿಂಕ್ ದಿಸ್ ಇಸ್ ಫಸ್ಟ್ ಕನ್ನಡ. ನಾನು ನನ್ನ ಶೋಕಿಗೆ ನಾನು ಸುಮ್ಮನೆ ಹೆಸರಿಟ್ಕೊಂಡ, ಯಾರು ಕರಿತಿಲ್ವಲ್ಲ ಅಂದ್ಬಿಟ್ಟು ನೋಡೋಷ್ಟು ನೋಡಿದೆ. ನನ್ನ ಫ್ರೆಂಡ್ಸ್ ಅಂತೂ ಕರೆಯೋದೇ ಇಲ್ಲ. ಯಾವುದೇ ಒಂದು ಥಿಯೇಟ್ರಿಗೆ ಹೋಗೋಕ್ಕಿಂತ ಮುಂಚೆ ಆ ಮುಖೇಶ್ ಅವ್ರನ್ನ ನೋಡು, ಆಮೇಲೆ ಬರ್ತೀನಿ ಅಂತ. ಮ್ಯಾಮ್, ಇನ್ ಜನರಲ್ ಇಫ್ ಯು ಟೇಕ್ ಇನ್ ದ ಸ್ಪ್ಯಾನ್ ಆಫ್ ದಿಸ್ 40 years, ಮ್ಯಾಮ್, with which director you felt like, I think it was extremely challenging for you too? Here people think I'm a Kannadiga. Correct. In Andhra, they think they were Telugu. Wow. In Tamil, they think I'm a Tamilian. In Malayalam, of course, they know I'm a Malayali, but more than that, people think I'm from outside. Wow. Not a Malayali. Even Malayali people in the airport, they'll come and talk to me in English or. Wow. And then I said. So which is your place? Then I will ask Malayali alle. Yes. enna Malayalati parayu like that I have to say. ಬಟ್ ಇನ್ನೊಂದು ಮಜಾ ಏನಂದ್ರೆ, ನಗೋ ಸೀನ್ಗೆ ಡೈರೆಕ್ಟ್ರು ಮಾನಿಟರ್ ಮುಂದೆ ನಗಾಡ್ತಾ ಇರ್ತಾರೆ, ಅಳೋ ಸೀನ್ಗೆ ಡೈರೆಕ್ಟ್ರು ಮಾನಿಟರ್ ಮುಂದೆ ಅಳು ಬರ್ತಿದೆ. ಐ ಥಿಂಕ್ ಇಟ್ಸ್ ವೆರಿ ಫನ್ ಲುಕಿಂಗ್ ಅಟ್ ಹಿಮ್ ವಾಚಿಂಗ್ ದ ಮಾನಿಟರ್. ಇಲ್ಲಾಂದರೆ ಮುಂಚೆ ನಾವು ಒಂದು ಯಂಗ್ಸ್ಟರ್ಸ್ ಇದ್ದಾಗ ಅಥವಾ ಸಿನಿಮಾ ಲೋಕಕ್ಕೆ ಬರೋಕ್ಕಿಂತ ಮುಂಚೆ ಇದ್ದಾಗ ಎಲ್ಲರಿಗೂ ಏನೊಂದು ಥಾಟ್ ಇರುತ್ತೆ, ಒಂದು ಮಾಸ್ ಸಿನಿಮಾನ ಕಾಣಿಸ್ಕೋಬೇಕು, ಒಂದು ಹೀರೋ ಎಂಟ್ರಿ ಅಂದರೆ ಹಿಂಗಿರಬೇಕು, ಧೂಳೆ ಬುಸ್ಕೊಂಬರ್ಬೇಕು, ಆ ಥರ ಎಲ್ಲ ಇರುತ್ತಲ್ಲ. ಬಟ್ ನೀವು ಹೇಳ್ದಂಗೆ ತೀರ್ಥರೂಪ ತಂದೆಯವರಿಗೆ ಆ ಟೈಟಲ್ಗೆ ನನ್ನ ಫಸ್ಟ್ ಸಿನಿಮಾ ಅಂದಾಗ ನಂಗೆ ಸ್ವಲ್ಪ ಇದಾಯಿತು. ನಾನು ಹಂಗೂ ಅವ್ರನ್ನ ಕೇಳಿದೆ, ಇದನ್ನ ಬರೀ ತೀರ್ಥರೂಪ ಅಂತ ಇಡ್ಬೋದಾ, ಇಲ್ಲಾಂದ್ರೆ ಬರೀ ತಂದೆಯವರಿಗೆ ಅಂತ ಇಡ್ಬೋದಾ ಅಂತ ಕೇಳ್ತಾ ಇದ್ದೆ. ಈ ಸಿನಿಮಾದಲ್ಲಿ ವಾಟ್ ಇಸ್ ದ ಹೋಲ್ ಪ್ರಾಸೆಸ್ ಆಫ್ ಮ್ಯೂಸಿಕಲ್ ಆಲ್ಬಮ್ ಹೆಂಗಿದೆ? ಹಾಯ್, ಹಲೋ, ನಮಸ್ಕಾರ. ನಾನ್ ಸ್ಟೈಲಲ್ಲಿ ನಮಸ್ಕಾರ ಗುರು. ನಾನು ನಿಮ್ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ಜನವರಿ 1 ಅಂದಮೇಲೆ ಹೊಸ ವರ್ಷ ಅಂದಮೇಲೆ ಗೋಲ್ಡ್ ಕ್ಲಾಸ್ ಶೋನಲ್ಲಿ ನಾವು ಹೊಸ ಸಿನಿಮಾ ಬಗ್ಗೆ ಮಾತಾಡಲಿಲ್ಲ ಅಂದರೆ ಹೇಗೆ ಅಲ್ವಾ? ಎಸ್, ಈ ಸಿನಿಮಾದ ಶೀರ್ಷಿಕೆನೇ ಒಂಥರ ಬಹಳ ವಿಭಿನ್ನವಾಗಿದೆ. 2023 ಇವರು ಹೊಂದಿಸಿ ಬರೆಯಿರಿ ಅಂತ ಮ್ಯಾಚ್ ದ ಫಾಲೋಯಿಂಗ್ ಮಾಡ್ಕೊಳ್ತಾ ಬರ್ತಾ ಅವಾಗ ಒಂದನ್ನು ಮ್ಯಾಚ್ ಮಾಡಿದ್ದಾರೆ, ಇವಾಗ ಎರಡನೇದನ್ನು ಮ್ಯಾಚ್ ಮಾಡೋಕ್ಕೆ ಬಂದಿದ್ದಾರೆ ಅನ್ಸುತ್ತೆ. ಅದು ಕೂಡ ವಿಚಿತ್ರವಾಗಿರುವಂಥ ಟೈಟಲ್ ಕೂಡ ಇದೆಯಲ್ಲ, ತೀರ್ಥರೂಪ ತಂದೆಯವರಿಗೆ ಅಂತ ಕೇಳಿದ ತಕ್ಷಣ ನನಗೆ ನೆನಪಾಗೋದು ಹೌ ಐ ವಿಶ್ ನಮ್ಮ ಅಪ್ಪಂಗೆ ನಾನೊಂದು ಪತ್ರ ಬರೆದಿದ್ರೆ ಚೆನ್ನಾಗಿರೋದು ಅಂತ ನನಗನ್ನಿಸ್ತಿತ್ತು. ಪತ್ರ ಬರೆಯುವಂಥ ಅವಕಾಶ ನನಗೆ ಸಿಕ್ಕಿರಲಿಲ್ಲ. ಬಟ್ ಈ ಸಿನಿಮಾದ ಟ್ರೈಲರ್ ಬಂದಾದ್ಮೇಲೆ ಎಲ್ಲ ಎಲಿಮೆಂಟ್ಸ್ಗಳು ನೋಡ್ತಾ ಇದ್ರೆ ಬಹಳ ವಿಭಿನ್ನವಾಗಿರುತ್ತೆ. ಒಂದು ಜೊತೆಗೆ ಕಾಸ್ಟಿಂಗ್ ಬಗ್ಗೆ ನೋಡ್ತಿರ್ಬೇಕಾದ್ರೆ ಈ ಸಿನಿಮಾದಲ್ಲಿ ನನಗೆ ಅಫ್ಕೋರ್ಸ್ ರವೀಂದ್ರ ಸರ್ ಗೊತ್ತಿದ್ದಾರೆ, ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೀನಿ. ಈ ಕಡೆ ಜಗನ್ನಾಥ್ ಡೈರೆಕ್ಟರ್ ಕೂಡ ಅವರು ಗೊತ್ತು. ಇನ್ನು ಹೆಂಗೆ ನಾವು ಅಂತವ್ರು 2ನೇ ಬಾರಿ ನಮ್ಮ ಶೋಗೆ ಬರ್ತಿದ್ದಾರೆ. ಇವರೆಲ್ಲರ ಜೊತೆಗೆ ನಿಹಾರ್ ಅಂತ ಕೂಡ ಹೊಸದಾಗಿ ಹೆಸರನ್ನ ಇಟ್ಕೊಂಡು ಈ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ಇವರ ಜೊತೆಗೆ ನಾವು 90s ಕಿಡ್ ಅಂದಮೇಲೆ ನಮ್ಗೆ ತುಂಬ 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 ಫೇವ್ರೇಟ್ ಆಗಿರುವಂಥ ಆ್ಯಕ್ಟ್ರಸ್, ಒನ್ ಆಫ್ ದ ಫೇವ್ರೇಟ್ ಆ್ಯಕ್ಟ್ರಸ್ ಅಂದರೆ ಸಿತಾರಾ ಮ್ಯಾಮ್. ಯಾವತ್ತೂ ಕೂಡ ಈ ಥರ ಒಂದು ನಮ್ಮ ಶೋಗೆ ಬಂದು ಕೂತ್ಕೊಳ್ತಾರೆ ಅಂತ ನಾವು ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಬಟ್ ಟುಡೇ ವಿ ಹ್ಯಾವ್ ಆಲ್ ಆಫ್ ದೆಮ್ ಆನ್ ಮೈ ಶೋ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಹೇಗಿದ್ದೀರಾ? ಇಟ್ಸ್ ಗುಡ್ ಟು ಸಿ ಲೈಕ್ ಒಂಥರ ದೊಡ್ಡ ಸ್ಟಾರ್ ಕಾಸ್ಟ್ ಆನ್ ಮೈ ಶೋ ಫೈನಲಿ ಆಫ್ಟರ್ ವೆರಿ 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 ಲಾಂಗ್ ಟೈಮ್. ಥ್ಯಾಂಕ್ ಯು. ಸೊ ಲೆಟ್ಸ್ ಬಿಗಿನ್ ವಿತ್ ಮ್ಯಾಮ್. ಮ್ಯಾಮ್, ಹೌಸ್ ಬ್ಯಾಂಗ್ಳೂರ್? Oh, good. I think Bangalore is no more the same Bangalore like how we used to enjoy in the 90s and all. Yeah. Bangalore is still Bangalore. Now they say it has been changed to Bengaluru. So I need to say Bengaluru. Yeah, but I love Bangalore. Fantastic. I think it's always been 8 years, ma'am. You have coming back to Kannada film industry. Yes. After Amma, I Love You. Yeah. So, sir, ಹೆಂಗೆ ಹುಡುಕಿದ್ರಿ? ಏನು ಹುಡುಕೋದು ಅಂತ ಅಲ್ಲ, ಆ್ಯಕ್ಚುಲಿ ಅದು ನನಗೆ ತುಂಬ ಸರಿ ಹೇಳಿದೆ. ಅಂದರೆ ಆ್ಯಕ್ಚುಲಿ ಕತೆ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ನಿಹಾರ್ ನಾವು ಮಾತಾಡ್ತಾ ಇರ್ಬೇಕಾದ್ರೆ, ಅಮ್ಮ ಅನ್ನೋ ಪಾತ್ರಕ್ಕೆ ಬರ್ತಾ ಇರ್ಬೇಕಾದ್ರೆ ನಿಹಾರ್ ಇಲ್ಲ ಸೀತಾರಾಮ್ ಮ್ಯಾಮ್ ಸೂಟ್ ಆಗ್ತಾರೆ ಅನ್ನೋ ಮಾತಾಡ್ತಾ ಇರ್ಬೇಕಾದ್ರೆ, ಆಗ ಹೌದಲ್ಲ ನಾವು ಇದೇ ಅಂದ್ಕೊಂಡಿಲ್ಲ. ಆಮೇಲೆ ಇನ್ನು 2ನೇ ಥಾಟ್ ಬರಲೇ ಇಲ್ಲ. ಆಮೇಲೆ ಸೀತಾರಾಮ್ ಮ್ಯಾಮ್ ಅಂತಂದರೆ ನಮಗೂ ಗೊತ್ತಿರಲಿಲ್ಲ, ಅಂದರೆ ಸೀತಾರಾಮ್ ಕನ್ನಡ ಮಾಡ್ತಾವ್ರಾ ಇಲ್ವಾ ಅಂತೇನೋ ಅನ್ನಿಸ್ತಿತ್ತು. ಆಮೇಲೆ ಪರ್ಟಿಕ್ಯುಲರಾಗಿ ಇಲ್ಲ ಸೀತಾರಾಮ್ ಮೇಡಮ್ ಇದ್ದರೆ, ಅಂದರೆ ಆ್ಯಕ್ಚುಲಿ ಈ ಕತೆಗೆ ಬೇಕಾದಂಥ ಒಂದು ಮಧ್ಯಮ ವರ್ಗದ ಒಂದು ಗೃಹಿಣಿ, ಆ ಗೃಹಿಣಿ ನಮ್ಮವರು ಅಂತ ಅನ್ನಿಸ್ಬೇಕು, ಒಂದು ಆಪ್ತತೆ ಅನ್ನಿಸ್ಬೇಕು. ಅದಕ್ಕೆ ಸೀತಾರಾಮ್ ಮೇಡಮ್ ಬಿಟ್ಟರೆ ಯಾರು
ಅನ್ನಿಸ್ತು. ಅಂದ್ರೆ ಐ ಮೀನ್ ಟು ಸೇ ಈ ಪಾತ್ರ, ಯಾಕೆಂದ್ರೆ ನಾವು ಹಲೋಂಡತ್ ಅವರು ಮತ್ತು ಎಲ್ಲದರಲ್ಲೂ ಒಂದು ಎಮೋಷನಲ್ ಜರ್ನಿ ನೋಡೋದು. ಈ Agree. ಸಿನಿಮಾದಲ್ಲಿ ಆ ಮೇಡಮ್ನ ಒಂದು ಎಮೋಷನಲ್ ಜೊತೆಗೆ ಇರುವಂತ ಒಂದು ಸಹಜತೆ, ಅದು ತುಂಬಾ ಆಪ್ಟ್ ಅನ್ನಿಸ್ತು ಇದಕ್ಕೆ. I think it goes hand in hand. Whenever you go to KS Chitrama's concert, without Elu Shiva song, we will not come out. ಕರೆಕ್ಟ್. Allinda Ali, Chitrama ಅಂದಿದ ತಕ್ಷಣ. And she also comes from pretty much Kerala side only, I can say. And one more thing, she has done, sang for me in so many films. In Malayalam, in Kannada. Tamil, in Kannada, of course, and Kannada she has sung, no? Elu Shiva only, ma'am. Yeah, that. ಹಲೋಂಡತ್ ಅವರು ಒಂದು Yeah. ಇಂಟ್ರೊಡಕ್ಷನ್. And Telugu also. And Malayalam, I did a film called Chamayam, Okay. which is directed by the great legendary director Bharadan. Wow. So in that there is a song which starts with Raja Hamsame, and she got national award for that. So yeah, and we are from the same city. I know, that's what I said. You guys are from the same city Yes, and rocking and ruling in Kannada as well. she is a legend in her own way, right? Yeah. So, ಸೊ ಕನ್ನಡದವ್ರು ಯೂಶಲಿ ನಾವು ದಟ್ ಇಸ್ ವಾಟ್ ಹೇಳ್ತೀವಿ, ನಾವು ಕನ್ನಡದವ್ರು ವಿಶಾಲ ಹೃದಯದವರು. ನಾವು ಕಲಾವಿದರನ್ನ ಮಾತ್ರ ಎಷ್ಟು ಚೆನ್ನಾಗಿ ಅಪ್ಕೊಂತೀವಿ, ಆಕ್ಸೆಪ್ಟ್ ಮಾಡ್ತೀವಿ ಅಂತಂದ್ರೆ ಪ್ರಾಯಶಃ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಸಿತಾರಾ ಮೇಡಮ್ ಅಂದ್ರೆ ಕನ್ನಡದವ್ರು ಅಂತ ನೆನ್ಕೊಂತಾರೆ. ಬಿಕಾಸ್ ಹಾಲುಂಡ ತವರು ಆಗಿರ್ಬೋದು ಅಥವಾ ಇಲ್ಲಿ ಅಮ್ಮ ಇಲ್ಲ ಅವ್ರಿಗೂ ತೊಗೊಂಡ್ರು, ಯಾವುದೇ ವಿಷ್ಣು ಸರ್ ಜೊತೆ ಬಹುತೇಕ ಸಿನಿಮಾಗಳು ಮಾಡಿರುವಂಥದ್ದು ತೊಗೊಂಡಾಗ, ಆ್ಯಂಡ್ ನಾನು ನನ್ನ ಕನಸು ಬಂದ್ಮೇಲಂತೂ ಐ ಆಲ್ವೇಸ್ ಫೀಲ್ ಲೈಕ್ ಅಮ್ಮ ಅಂತಂದ್ರೆ ನನಗೆ ದಟ್ ಫೀಲ್ how beautifully he is articulated in that film, the graph of that film. yeah, he has changed. Prakash ji has changed from it is Abhyam Nanam, yes ma'am. Nanam, but he's changed a lot of things when Oh, in Kannada. In Kannada, yeah, improvised a lot of things, lot of scenes also. It's always a pleasure and great experience working with Prakash ji. ಓಕೆ, ಈಗ ತೀರ್ಥ ರೂಪ ತಂದೆಯವರಿಗೆ ಅಂತಂದ್ರೆ ಐಮ್ ಕರೆಕ್ಟ್ ಆಗಿ ಗೊತ್ತಿರೋ ತಂದೆ ಬಂದು ರವೀಂದ್ರ ಅವರದಲ್ವಾ? ಇಲ್ಲ, ಅದು ಸಿನಿಮಾದಲ್ಲಿ ನೋಡಿ ಆಕ್ಚುಲಿ ನಾವು ಟ್ರೈಲರ್ ನೋಡಿದಾಗ ನಮ್ಗೆ ಅದು ಐಡಿಯಾಸ್ ಬರ್ತಿರುತ್ತಲ್ಲ, ಸೊ ಹಾಗಾಗಿ. ಅಂಡ್ ರವೀಂದ್ರ ಅವರು ಕೂಡ ಎಷ್ಟೋ ಜನ ಗೊತ್ತಿಲ್ಲ, ಅವರು ಕನ್ನಡದವರು. ಹೌದು. ಸೊ ಬೆಂಗಳೂರಲ್ಲಿ ನಾಟಕದಲ್ಲಿ ಥಿಯೇಟರ್ ಅಲ್ಲಿ ಇದ್ದು ಮಾಡಿ ಬಂದು ಈಗ ಅವರು ತಮಿಳಲ್ಲಿ ಹೋಗಿ ಸಿನಿಮಾಲ್ ಹೋಗಿ ಫ್ಯಾಮಿಲಿ ಮ್ಯಾನ್ ಬಂದಾದ್ಮೇಲೆ ಫುಲ್ ಬಹುತೇಕ ಪಾಪ್ಯುಲರ್ ಆಗಿ ನೆಕ್ಸ್ಟ್ ಇನ್ ಅವ್ರದೇ ಅಂತ ಐ ಥಿಂಕ್ ತೆಲುಗು ಸಿನಿಮಾ ಕೂಡ ಮಾಡಿದ್ರು, ಮಂಗಳವಾರ ಕರೆಕ್ಟ್, ಅದು ಕೂಡ ಮಾಡಿದ್ರು. ರೀಸೆಂಟ್ ಮೊನ್ನೆ ಬಂದ ಕಾಂತದಲ್ಲೂ ಮಾಡಿದ್ದಾರೆ. ಓ ಯಾ ಕರೆಕ್ಟ್, ಕಾಂತದಲ್ಲೂ ಮಾಡಿರುವಂತದ್ದು. ಹೆಂಗೆ ಕಾಸ್ಟಿಂಗ್, ಹೌ ಡಿಡ್ ಯು ಹೋಲ್? ಐ ವಿಲ್ ಕಮ್ ಬ್ಯಾಕ್ ಟು ದಿ ಲೀಡ್ ಬರ್ತೀನಿ. ರವೀಂದ್ರ ವಿಜಯ್ ಸರ್ದು ಪರ್ಟಿಕ್ಯುಲರ್ ಆಗಿ ನನಗೆ ತಂದೆ ಅನ್ನೋದಕ್ಕಿಂತ ಓಕೆ, ನಾಟ್ ವಿಜಯ್ ಸರ್, ನಾಟ್ ಈಸಿ ವಿತ್ ಮಯೂರ್. ಓಕೆ, ಯಾ ಅನ್ಕೋತಾ ಇರ್ಬೇಕಾದ್ರೆ ಅಲ್ಲಿ ನನಗೆ ನಮ್ಮ ಇವರು ಯಾರು ಯತೀಶ್ ರಾಕ್ಲೇನವ್ರ ಮಗ ಇದ್ರಲ್ಲ, ಯತೀಶ್ ಅಂದರೆ ನಾನು ಹಿಂಗೆ ಕತೆ ಹಿಂಗೆ ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾರೆ. ವಿ ವರ್ ಪ್ಯೂರ್ ಫ್ರೆಂಡ್ಸ್. ಅದ್ರಲ್ಲಿ ಮಾಡ್ತಾ ಇರಬೇಕಾದ್ರೆ ನನಗೆ ತಂದೆ ಪಾತ್ರ ಅಥವಾ ಒಂದು ಪಾತ್ರಕ್ಕೆ ಹಿಂಗೆ ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಅವ್ರೊಂದು ಫೋಟೋ ಕಳಿಸಿದ್ರು. ಮಗ ಇವ್ರು ಕನ್ನಡದವರೇ ಕಣೋ, ತುಂಬ ಚೆನ್ನಾಗಿ ಅನ್ನಿಸ್ತಾರೆ ನೋಡು ಅಂತ ಅಂದ ತಕ್ಷಣ ಇಮಿಡಿಯೇಟ್ ನಾನು ನೋಡಿದ ತಕ್ಷಣ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಕಳಿಸಿದ್ರು. ಅದು ನೋಡಿದ ತಕ್ಷಣ ಪರ್ಫೆಕ್ಟ್ ಅಂತ ಅನ್ನಿಸ್ತು. ಅದೇನೋ ಗೊತ್ತಿಲ್ಲ, ಅವ್ರದ್ದೊಂದು ನೋಡ್ತಾ ಇದ್ದಂಗೆ ಇದು ಹುಟ್ಟಿತು. ಇನ್ನೇನು ಆಪ್ಷನ್ಸೇ ನೋಡೋಕೆ ಹೋಗಲಿಲ್ಲ. ಅವರು ನಂಗೆ ಇವ್ರು ಕನ್ನಡದವರು, ಕನ್ನಡ ಬರುತ್ತೆ ಅಂತ ಹೇಳಿದ್ಮೇಲೆ ಇನ್ನೂ ಇದಾಯಿತು. ಇನ್ನು ಅವ್ರು ಮೀಟ್ ಆದಾಗಂತೂ ಫಿಕ್ಸ್ ಆಗೋಯ್ತು. ಸೊ ಒಂಥರ ಕಂಪ್ಲೀಟ್ ಆಗಿ ನನಗೂ ಆ್ಯಕ್ಚುಲಿ ಐ ಥಿಂಕ್ ಕೋವಿಡ್ ಟೈಮಲ್ಲಿ ಯಾವಾಗ ಇನ್ಸ್ಟಾಗ್ರಾಮ್ ಲೈವ್ ವಾಸ್ ಒನ್ ಟ್ರೆಂಡಿಂಗ್ ಆಗಿತ್ತು, ಬಿಕಾಸ್ ಫೇಸ್ ಟು ಫೇಸ್ ಇಂಟರ್ವ್ಯೂ ವಿ ಕುಡಂಟ್ ಡೂ ಇಟ್ ಆ್ಯಕ್ಚುಲಿ. ಸೊ ಫ್ಯಾಮಿಲಿ ಮ್ಯಾನ್ ಮಾಡಿದಾಗ ಲೈಕ್ ಬೋತ್ ದೇವದರ್ಶಿನಿ ಮ್ಯಾಮ್ ಆ್ಯಂಡ್ ದೀಸ್ ಟು ಆಕ್ಟೆಡ್ ಟುಗೆದರ್ ಇನ್ ಫ್ಯಾಮಿಲಿ ಮ್ಯಾನ್ ಸೀಸನ್ 2. ಸೊ ಅದನ್ನ ನಾನು ಕರೆಸಿದ್ದೆ ಇಂಟರ್ವ್ಯೂ ಬಂದ ಕೂತ್ಕೊಂಡು, ಅವರು ಆರಾಮ ಹೇಗಿದ್ದೀರಿ ಅಂದ್ರೆ, ಐ ಆಮ್ ಲೈಕ್ ಡೂಡ್ ಹಿ ನೋಸ್ ಕನ್ನಡ ನಪ್ಪ ಅಂತೀನಿ ನಾನು. ಲೈಕ್ ನಾನು ಕನ್ನಡದವನೇ, ಬೆಂಗಳೂರವನೇ ಅಂತ ಫುಲ್ ಇಂಟರ್ವ್ಯೂ ಕನ್ನಡದಲ್ಲಿ ಮಾತಾಡೋದು. ಐ ವಾಸ್ ಲೈಕ್, ಕೇಳಿದೆ ಕನ್ನಡ ಸಿನಿಮಾ ಯಾರು ತಂದಿಲ್ಲ ಸ್ಕ್ರಿಪ್ಟ್ ಅಂದ್ರು, ಫೈನಲಿ ನೋಡಿ ಸೊ ನೀವು ತಂದಿರ. ಐ ಥಿಂಕ್ ದಿಸ್ ಇಸ್ ಇಸ್ ಫಸ್ಟ್ ಕನ್ನಡ ಫಿಲ್ಮ್. ವಾವ್. ಎಸ್, ಯೂಶಲಿ ಹೀರೋಯಿನ್ಸ್ಗಳು ಸಿನಿಮಾ ಇಂಡಸ್ಟ್ರಿ ಬರ್ಬೇಕಾದ್ರೆ ಹೆಸರನ್ನ ಚೇಂಜ್ ಮಾಡ್ಕೊಂಡು ಬರೋದು ನಾವು ಜಾಸ್ತಿ ಬಹುತೇಕ ನೋಡಿದೀವಿ. ಆದ್ರೆ ಹೀರೋ ಯಾಕೆ ಇದು ಹಿಂಗೆ ಅಂತ ವಿಚಿತ್ರವಾಗಿ. ಇಲ್ಲ, ಯಾಕೆ ಯಶ್ ಸರ್ ಇದಾರಲ್ಲ ಎಲ್ಲರೂ, ನಾನು ಒಬ್ಬನೇ ನಮ್ಗೆ ಯಾರ್ಯಾರು ಇನ್ಸ್ಪೈರ್ ಮಾಡಿದಾರೆ ಅವರೆಲ್ಲ ನಾವು ತಗೊಳ್ಳೇಬೇಕು. ಸೊ ಹೊಡೆದ್ರೆ ಒಳ್ಳೆನೆ ಹೊಡಿಬೇಕು ಅಂದಂಗೆ ಅವ್ರ ಸ್ಟೈಲಲ್ಲಿ ಅವ್ರ ಥರ ಹೆಸರು ಚೇಂಜ್ ಮಾಡ್ಕೊಂಡು ಬಂದಿದ್ದೀನಿ. ಏನೋ ನ್ಯೂಮರಾಲಜಿ ಎಲ್ಲ ನೋಡಿದ್ರ ಅಥವಾ ಹಿಂಗೆ? ಸ್ವಲ್ಪ ನ್ಯೂಮರಾಲಜಿ, ಅಸ್ಟ್ರಾಲಜಿ ಎಲ್ಲ ಮಿಕ್ಸ್ ಆಗಿದೆ. ಆ್ಯಕ್ಚುಲಿ ಇದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನಿಹಾರನ ನಾನು 2020 ಚೇಂಜ್ ಮಾಡಿದ್ದೆ. ತೆಲುಗು ಸೀರಿಯಲ್ ಮಾಡ್ತಿರ್ಬೇಕಾದ್ರೆ ಚೇಂಜ್ ಮಾಡಿದ್ದೆ.
ಬಟ್ ಅಲ್ಲಿ ಏನಾಯ್ತು, ನಂದು ಇದು ಪ್ಯಾನ್ ಕಾರ್ಡು ಇದರಲ್ಲೆಲ್ಲ ಮುಖೇಶ್ ಅಂತ ಇತ್ತು. ಅದಕ್ಕಿಂತ ಪ್ರೀವಿಯಸ್ ಸೀರಿಯಲ್ ಮಾಡಿದ್ರಿಂದ ಮುಖೇಶ್ ಅಂತ ಇರೋದ್ರಿಂದ ಅವ್ರು ನನಗೆ ನಿಹಾರ ಓಕೆ ಚೆನ್ನಾಗಿದೆ ಬಟ್ ನಿಮ್ನ ಮುಖೇಶ್ ಅಂತಾನೆ ಕರಿತೀನಿ ಅಂತ ಕರೆಕ್ಟ್ ಸ್ಟಾರ್ಟ್ ಮಾಡಿದ್ರು. ನನ್ನ ಶೋಕಿಗೆ ನಾನು ಸುಮ್ಮನೆ ಹೆಸರಿಡ್ಕೊಂಡ, ಯಾರು ಕರಿತಿಲ್ವಲ್ಲ ಅಂದ್ಬಿಟ್ಟು ನೋಡಿದೆ. ನನ್ನ ಫ್ರೆಂಡ್ಸ್ ಅಂತೂ ಕರೆಯೋದೇ ಇಲ್ಲ. ಇನ್ನು ಅವ್ರಿಗಂತೂ ಅದು ಅಂದ್ರೆ ತಲೆಯಲ್ಲೇ ಕೂರ್ತಿರ್ಲಿಲ್ಲ. ನಿಹಾರ್ ಅಂತ ಕೂರ್ತಾನೆ ಇರ್ತಾರಲ್ಲ, ಎಲ್ಲ ಮುಖೇಶ್ ಅಂತಾನೆ ಅಂತ ಹೇಳ್ತಿದ್ರು. ಸೊ ಅದಾದ್ಮೇಲೆ ಈ ಮುಖೇಶ್ ಅನ್ನೋದೇ ಕಂಟಿನ್ಯೂ ಆಗಿತ್ತು. ಒಂದು 3 ವರ್ಷ 4 ವರ್ಷ ಸೀರಿಯಲ್ ಮಾಡಿದ್ಮೇಲೆ ಹಂಗೆ ಕಂಟಿನ್ಯೂ ಆಗಿತ್ತು. ಕೂತಿದಾರಲ್ಲ ಇವ್ರು ಮತ್ತೆ ನಂಗೆ ಹೆಸರು ಚೇಂಜ್ ಮಾಡಿ ನಿಹಾರ್ ಅನ್ನೋದು ನಿಹಾರ್ ಅಂತ ನಾನು ಪ್ರೀವಿಯಸ್ ಆಗಿ ಇಟ್ಕೊಂಡಿದ್ದೆ, ಬಟ್ ಹಿಂಗೆ ಚೇಂಜ್ ಮಾಡಿದ್ದೇನೆ. ನಿಹಾರ್ ಒಂಥರ ಚೆನ್ನಾಗಿದೆ ಸೌಂಡಿಂಗು, ಅದನ್ನೇ ಇಟ್ಕೊಳ್ಳೋಣ, ನೀವು ಯಾಕೆ ಅದನ್ನ ಮತ್ತೆ ಚೇಂಜ್ ಮಾಡಬಾರ್ದು ಅಂತ ಮತ್ತೆ ಅದು ತಲೆಗೂಡಾಗ್ಬಿಟ್ಟು ಸೊ ಅದನ್ನ ವಾಪಸ್ ನಂದು ಏನಂತ ಮರು ನಾಮಕರಣ ಮಾಡಿಕೊಂಡು ಇರೋ ಹೆಸರನ್ನೇ ಮತ್ತೆ ನಾಮಕರಣ ಮಾಡ್ಕೊಂಡು ನಿಹಾರ್ ಮುಖೇಶ್ ಅಂತ ಮತ್ತೆ ಇಟ್ಕೊಂಡಿದ್ದಾಯ್ತು. ಒಳ್ಳೇದಾಯ್ತು. ಆಕ್ಚುಲಿ ಮುಖೇಶ್ ಅನ್ನೋರು ತುಂಬಾ ಸಿನಿಮಾ ಮಾಡ್ಬಿಟ್ಟಿದ್ದಾರೆ ಕನ್ನಡ. ತುಂಬಾ ಸಿನಿಮಾದಲ್ಲಿ ಕಾಣಿಸ್ಕೊಂಡ್ಬಿಟ್ಟಿದ್ದಾರೆ. ನಾನು ಅದಕ್ಕೆ ನಂಗೆ ಅದೊಂದೇ ಬೇಜಾರದು, ಯಾವ್ದೇ ಒಂದು ಥಿಯೇಟರ್ಗೆ ಹೋಗಿಂತ ಮುಂಚೆ ಆ ಮುಖೇಶ್ ಹೋದ್ ನೋಡು ಆಮೇಲೆ ಬರ್ತೀನಿ ಅಂತಿದ್ದೆ. ಇಲ್ಲ ಅಂತಂದ್ರೆ ಹಿಂಗ್ ಕೂತ್ಕೋಬಿಟ್ರೆ ಥಿಯೇಟರ್ ಅಲ್ಲಿ ನಾನು ಮುಖೇಶ್ ಅಂತ ತಿರಂಗೆಲ್ಲ ನನ್ ಕಡೆ ಹಿಂಗ್ ತಿರುಗಿ ನೋಡೋರು. ನನಗೆ ಗುರು ಇದಕ್ ಬ್ರ್ಯಾಂಡ್ ಆಗ್ಬಿಟ್ನಲ್ಲ ಗುರು, ಸಿನಿಮಾದಲ್ಲಿ ಬರೋಣ ಅನ್ಕೊಂಡಿದ್ದೆ, ಸಿನಿಮಾಗ್ ಬರಕ್ಕಿಂತ ಮುಂಚೆ ಬರೋಣ ಆಗ್ಬಿಟ್ನಲ್ಲ ಅನ್ಕೋತಿದ್ದೆ. ಇಲ್ಲ, ಈಗ ಮುಖೇಶ್ ಇಂದ ರಾಹುಲ್ ದ್ರಾವಿಡ್ ಹೋಯ್ತು, ರಾಹುಲ್ ದ್ರಾವಿಡ್ ಇಂದ ಅಕ್ಷಯ್ ಕುಮಾರ್ ಹೋದ್ರು, ಇವಾಗ ಸುನೀತಾ ಬಂದ್ ನಿಂತಿದ್ದಾರೆ. ರಿಟೈರ್ಮೆಂಟ್ ಸಿಕ್ಕಿದೆ ಮುಖೇಶ್ಗೆ. ಎಸ್, ಅಂಡ್ ನನ್ನ ಶೋಗೆ ಸೆಕೆಂಡ್ ಟೈಮ್ ಆಕ್ಚುಲಿ. ಐ ಡೋಂಟ್ ನೋ ಸರ್, ಪ್ರತಿ ಸಲ ಪಾಪ ಅವ್ರು ತುಂಬಾ ಬೇಜಾರ್ ಮಾಡ್ಬಿಟ್ಟಿರ್ತೀವಿ, ಹೆಂಗೆ ನಾವು ಅಂತ. ಇಲ್ಲ, ಬೇಜಾರೇನಿಲ್ಲ, ಬಿಕಾಸ್ ಐ ಆಮ್ ಲಕ್ಕಿ ಇನಫ್ ಟು ಗೆಟ್ ದಟ್. ಹೆಂಗೆ ನಾವು ಟೈಲ್ ಬಂದಿರೋದೇ ಲಕ್ಕಿ ಅಂತ ಅನ್ಸುತ್ತೆ. ಸೊ ಹೇಳಿ ಪರವಾಗಿಲ್ಲ. ಎಲ್ಲೋದ್ರು ನಾನು ಇವತ್ತು ಯಾರು ಕೇಳ್ತಾರೆ ಯಾರು ಬರ್ತಾರೆ ಅಂದ್ರೆ ಹೆಂಗೆ ನಾವು ಬರ್ತಾ ಇದಾರೆ ಅಂತ ಅಂದ್ರೆ ನಾನು ಲೈಕ್, ಓ ರಚನಾನಾ ಅಂತ ಇಮಿಡಿಯೇಟ್ ಆಗಿ ಬರುತ್ತೆ. ಎಸ್, ರಚನಾ ಸೀಮ್ ಲೈಕ್ ಇಟ್ಸ್ ಬೀನ್ ಗೋಯಿಂಗ್ ಗುಡ್ ದಿಸ್ ಇಯರ್ ಅನ್ಸುತ್ತೆ. ಸೊ ಆಕ್ಚುಲಿ ಹೆಂಗೆ ಈ ಸಿನಿಮಾಗೆ ಹೆಂಗೆ, ಹೌ ಡಿಡ್ ಯು ಗೆಟ್ ಇನ್ ಟು ದಿಸ್? Yes, it's been going good. This year has been going good. So I feel very lucky. And ಈ ಸಿನಿಮಾ ಲಾಸ್ಟ್ ಇಯರ್ ನವೆಂಬರ್ ಜಗನ್ ಅವರು ಅಂಡ್ ರವಿ ಅವರು ಅಪ್ರೋಚ್ ಮಾಡಿದ್ರು. ಅಂಡ್ ಫಸ್ಟ್ ಟೈಮ್ ಸ್ಟೋರಿ ಕೇಳಿದಾಗ್ಲೇ ಫಸ್ಟ್ ಜಗನ್ ಅವ್ರು ಅಪ್ರೋಚ್ ಮಾಡ್ತಾ ಇದಾರೆ ಅಂತ ಗೊತ್ತಾಗಿದ ತಕ್ಷಣ ಐ ಹ್ಯಾಡ್ ಸೀನ್ ಹೊಂದಿಸಿ ಬರೀರಿ ಸಿನಿಮಾ. ಅಂಡ್ ಐ ಥಿಂಕ್ ಒಬ್ಬರು ಫಿಲ್ಮ್ ಮೇಕರ್ಸ್ ಥಿಂಕಿಂಗ್ ಮೈಂಡ್ ಸೆಟ್ ಎವ್ರಿಥಿಂಗ್ ಕ್ಯಾನ್ ಬಿ ಸೀನ್ ಥ್ರೂ ಅ ಫಿಲ್ಮ್, ದಟ್ಸ್ ಫಾರ್ ಶೋರ್. ಸೊ ಆ ಸಿನಿಮಾ ನೋಡಿ ಆದ್ಮೇಲೆ ವೆನ್ ಐ ಕೇಮ್ ಟು ಲಿಸನ್ ಟು ದ ಸ್ಕ್ರಿಪ್ಟ್, ಐ ಫೆಲ್ಟ್ ಲೈಕ್ ಇಲ್ಲ ಇವರು ಡೆಫಿನೆಟ್ಲಿ ಹಿಲ್ ಡೂ ಜಸ್ಟಿಸ್ ಟು ವಾಟ್ ಎವರ್ ಸ್ಟೋರಿ ಈಸ್ ಗೋಯಿಂಗ್ ಟು ಟೆಲ್ ಅಂತ ಅನ್ಸ್ತು. ಆನ್ ಟಾಪ್ ಆಫ್ ದ್ಯಾಟ್ ಸ್ಟೋರಿ ಹೇಳಕ್ ಶುರು ಮಾಡಿದಾಗ ಐ ಥಿಂಕ್ ದೇ ವಾಸ್ ತುಂಬಾ ಇಮೋಷನ್ಸ್ ಕನೆಕ್ಟ್ ಆಗಿವೆ ಈ ಸಿನಿಮಾದಲ್ಲಿ. ಅಂಡ್ ಲೈಕ್ ಹೌ ಹೊಂದಿಸಿ ಬರೀರಿ ಹ್ಯಾಡ್ ಇಟ್ಸ್ ಓನ್ ಪರ್ಕ್ಸ್ ಅಂಡ್ ಇಮೋಷನಲ್ ಅಪ್ಸ್ ಅಂಡ್ ಡೌನ್ಸ್, ಹಾಗೆ ಈ ಸಿನಿಮಾಲು ಅಷ್ಟೇ ಇಮೋಷನಲ್ ಅಪ್ಸ್ ಅಂಡ್ ಡೌನ್ಸ್ ಇವೆ. ಅಂಡ್ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಈ ಕೂತಿರೋ ಎಲ್ರಿಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅಂಡ್ ಟ್ರೇಲರ್ ಅಲ್ಲಿ ಯಾರೆಲ್ಲ ಬರ್ತಾ ಇದಾರೆ ಕ್ಯಾರೆಕ್ಟರ್ಸ್ ಎಲ್ಲರಿಗೂ ಅಷ್ಟೇ ಇಂಪಾರ್ಟೆನ್ಸ್ ಇದೆ. ಸೊ ಬ್ಯೂಟಿಫುಲಿ ಹಿ ಹ್ಯಾಸ್ ಕ್ರಿಯೇಟೆಡ್ ದೀಸ್ ಕ್ಯಾರೆಕ್ಟರ್ಸ್ ಅಂಡ್ ಒಂದು ಬ್ಯೂಟಿಫುಲ್ ಸ್ಟೋರಿ ಮಾಡಿದ್ದಾರೆ. ಅಂಡ್ ಅವಾಗಲೇ ಡಿಸೈಡ್ ಮಾಡಿದೆ, ಐ ಡೆಂಟ್ ಟೇಕ್ ಟೈಮ್ ಅನ್ಸುತ್ತೆ, ನಾನು ಆನ್ ಸ್ಪಾಟ್ ಹೇಳ್ಬಿಟ್ಟೆ ಅಂತಂದ್ರೆ ಐ ವಾಸ್ ಲೈಕ್ ಐ ಆಮ್ ರೆಡಿ ಟು ಡೂ ದಿಸ್ ಫಿಲ್ಮ್ಸ್ ಅಂತ. ಸರ್, ವೆನ್ ಯು ಡೂ ಈ ಫಸ್ಟ್ ಫಿಲಮ್ ಮಾಡಿದಾಗ ಅದು ಕೂಡ ಇಟ್ ವಾಸ್ ಎ ಮಲ್ಟಿ ಸ್ಟಾರ್ ಕಾಸ್ಟ್ ಅನ್ಬೋದು. ಲೈಕ್ ನವೀನ್ ಶಂಕರ್, ಅರ್ಚನಾ, ಶ್ರೀ ಮಾದೇವ್. ಬೈ ದ ವೇ ಶ್ರೀ, ಕಂಗ್ರ್ಯಾಚುಲೇಷನ್ಸ್, ಮದುವೆಗೆ ಹೋಗಕ್ಕಾಗಲ್ಲ, ಸಾರಿ ಬೇಜಾರು ಮಾಡ್ಕೊಬಿಡಿ. ಸೊ ಶ್ರೀ, ಐಶಾನಿ, ಅನಿರುದ್ಧ, ಸೊ ಪ್ರವೀಣ್, ಸೊ ಆಲ್ ಲೈಕ್ ಒಂದು ತರಹದಲ್ಲಿ ಎಲ್ಲರೂ ಒಂದು ಸಮಕಾಲೀನ ಘಟ್ಟದವರು ಅಂತ ಅನ್ಬೋದು ಆಕ್ಟರ್ಸ್ಗಳನ್ನ. ಸೊ ಈಗ ನೀವು ಮೊದಲನೇ ಸಿನಿಮಾ ಡೆಬ್ಯೂ ಮಾಡಾದ ಮೇಲೆ ಇಂಥ ಸಿನಿಮಾಗೆ ಬಂದಾಗ ವಿತ್ ಎಕ್ಸ್ಪೀರಿಯನ್ಸ್ಡ್ ಆಕ್ಟರ್ ಲೈಕ್ ಸಿತಾರಾ ಮ್ಯಾಮ್ ಆಗಿರ್ಬೋದು, ರಾಜೇಶ್ ನಟರಂಗ್ ಆಗಿರ್ಬೋದು ತಗೊಂಡು ಬಂದಾಗ ಆಸ್ ಎ ಡೈರೆಕ್ಟರ್ ನಿಮಗೆ ಹೌ ಚಾಲೆಂಜಿಂಗ್ ಇಟ್ ವುಡ್ ಬಿ ಟು ಹ್ಯಾಂಡಲ್ ಬಿಗರ್ ಆಕ್ಟರ್ಸ್, ಸೀನಿಯರ್ ಆಕ್ಟರ್ಸ್? ಅವ್ರು ನನಗೆ ಕಂಫರ್ಟಬಲ್ ಮಾಡಿದ್ದಾರೆ. ಅಂದರೆ ಮ್ಯಾಮ್ ಯಾವಾಗಲೂ ಹೇಳ್ತಾ ಇರ್ತಾರೆ, ನೀವು ಹೇಳಿ ನಿಮ್ಗೆ ಹೇಗೆ ಬೇಕು, ಆಮೇಲೆ ಡೈರೆಕ್ಟರ್ ಆರ್ಟಿಸ್ಟ್ ನಿಮ್ಗೆ ಹೇಗೆ ಅನ್ಕೊಂಡಿದ್ದೀರಾ ಅಂತ ಅವ್ರು ಕೇಳೋರು. ಅದು ಯೂಶ್ವಲಿ ಯಾವ ರೀತಿ ಬರಬೇಕು ಅಂತ. ಸೊ ಆ ರೀತಿಯಲ್ಲಿ ಸೀನಿಯರ್ ಆರ್ಟಿಸ್ಟ್ಗಳು ನನಗೆಲ್ಲೂ ಅದು ಏನು ಇದು ಅನ್ನಿಸ್ಲಿಲ್ಲ, ಯಾಕಂದ್ರೆ ಅದು ನನ್ನ ಕಂಫರ್ಟ್ನೆಸ್ ಅವ್ರು ಕೊಟ್ಟಿದ್ರು. ಮ್ಯಾಮ್, ದ ಸೇಮ್ ಕ್ವಶನ್ ಟು ಯು ಮ್ಯಾಮ್. ಯು ಹ್ಯಾವ್ ಬೀನ್ ದೇರ್ ಸಿನ್ಸ್ 40 years ಮ್ಯಾಮ್, taking, so I'm sure before the digital era, I can say, yes, to be more precise. So now after the digital era, with new age technology, with new age people, how do you keep your work, ma'am? Like, what difference do you see? I'm a professional, 100%. So once I accept and enter into a project, it is my duty that I give 100% to it. And of course, with experienced directors, it's easy for you.
Yeah. With experienced writer, directors. There is no pressure, there is no need of stress and all. But even now, the newcomers, the new directors, they are also well equipped. Yeah. Come with the subject and they are thorough with what they are going to do. See, when he narrated the subject, I haven't seen his film. He said he has done one film. One film. And later he sent me the link. After narration and everything, only he sent me the link of his first film. I saw only a couple of shots, scenes, and song or something. But when he narrated itself, I could feel that, Hmm. and he himself is a writer. Hmm. So, how well he'll take the movie, I could sense that. Maybe it comes from my experience. Man. Yeah. So then I felt, oh, if this person takes the film like how he has narrated it, then this is going to be a very good film. Super. Yeah. So, and I like the subject very much. I usually listen to the story as a whole, and then my character. Then only I will know where I stand, where my character stand, and what the relationship with the other characters is. That is how I choose. And if I feel confident and comfortable that I can be that character, Janaki, in this, so then I say yes to it. So I don't say that, oh, you can't say no or yes to the director just because he is new. Everybody is new. Yeah. I was new at one time. Yeah. So, yeah. So that is there. So when they narrate itself, you will know. Where do they stand? Yeah. Ma'am, in general, if you take in the span of this 40 years, ma'am, with which director you felt like, I think it was extremely challenging for you to work with? There is, I can't name, I know. there are a lot of directors, but after working with a few films in Malayalam only, I got introduced to Tamil by the legendary director, great director K. Balchandra sir. Let's go. Pudu Pudu Arthangal. Yeah. So even today morning in an interview, I was saying the same thing, so I did couple of films. I worked with great directors in Malayalam, but when I worked with K. Balchandra sir in Pudu Pudu Arthangal, it was like wiping clean the slate Yeah. and starting again from nursery. Yeah. Yeah. Okay. And that is when I decided, okay, I have to be serious about this and I'm going to continue and this is my profession. Oh. That decision I took when I did Pudu Pudu Arthangal. Previous to that, how many films you had acted, ma'am, in Malayalam? I have done because I have started in 85. 84, the movie, first film shoots happened and 85, the movie got released. Okay. I think Pudu Pudu Arthangal was shot in 89 Okay. and the movie got released in 1990. 90. Hmm. So that I have done quite number of films in Malayalam there. So you mean to say you rose to the fame, the Sitara, probably with which film, ma'am? I don't know. I was known in Malayalam also that time, and Balchandra saw the film, and then only he booked me for Pudu Pudu Arthangal. Yeah. I don't know about the stardom and things like that because I considered myself as a performer, as an artist. I always wanted to be in this thing only. I was never in the rat race to become number one or to be the star. No, my name itself is a star. Sitara. Yeah. Yeah, comfortable with that. So Wow. Did you change the name or like was it your name? no, there was when I came into Tamil, there was suggestions of changing the name because it looks North Indian. Oh, what is your original name, ma'am? May I ask? Sitara is the original. Siddharan is I okay. didn't Yeah. change Oh, you it. didn't change. Yeah. Okay. Sorry. So there were suggestions to change the name, but I said no. This is the name my mother gave me, so I don't want to change it. Wow. So because people thought, they thought I'm a North Indian. They thought, especially I'm a Bengali or something like that. So I said no. Whatever it is, I'm going to be me myself. I think that conviction sometimes you need it, right? I mean, if you feel like, okay, this is how it is, this is what it is going to be. Good or bad, I'm like that. That's why you have traveled 40 years, ma'am, and today where you are seeing. But the transition from when you were acting in like heroine roles or like glamorous roles to the transition to a character artist,
like maybe mother or sister. So when did that happen, and how comfortable were you to adapt those things? No, while working as heroine itself, I did one film called Natpukaga, which was Sneha Kosam in Telugu. See, that film happened because the director was K.S. Ravikumar. Oh. So when I did Pudu Vasandam, that was directed by Vikraman sir's first film. So that time K.S. Ravikumar was the co-director. Okay. I worked with him in his first film as in Puriyada Pudar. Okay. So after Pudu Vasandam, the same production company, Super Good Films, gave him his first film, Puriyada Pudar. Okay. He wanted me as the heroine, but that time I was so busy and I couldn't do certain shots in that particular character. It needed a little bit of exposure, and I don't know whether you have seen the film. No, I haven't seen, ma'am. It's I need to check. I'll definitely go. Pudar is Raghuvaran's wife character. That is the heroine. Hmm. He wanted me to do that role. Hmm. But I asked him, how are you going to take this shot? He says, okay, this is because you have to show that. I said, no, I can't do that. I'm not comfortable. No, I want you in my film. I said, oh, give me a song or something. I come and go, even one scene. Sentimentally, I do. Then there was another character, that will come in one or two scenes and one song. Okay. As Rahman's pair, I think. Yeah. Okay. Oh, okay. Yeah. So, and then this character gets killed. So, I did that. Yeah, I did that character. So it happened like not planned. Actually, in an unplanned way, it has happened. Probably. No, he definitely wanted me as the heroine. I Okay. couldn't do it. I didn't want to do that. So he wanted me in his film. So then I did this, a song and a scene. So, but that is very prominent. That is a very prominent character. Catch. Yeah. Yeah, as far as the movie is concerned, Okay. it is important. Okay. So what I was trying to say is, it's not that I should do 80 scenes. That I Not have done. necessary. If you do one scene, also that impact has to. It has to be there. So that thing was there in me then also. Okay. So then there was a gap. And then I was busy in Telugu and in Kannada. And one fine day he called me and said, see, I'm going to do this film, Natpukaga. Sharat Kumar sir did the hero. He did the double role. And this is the character. It's Vijay Kumar sir's daughter. Simran is your sister and this. But the thing is, I have to show you as a 16-year-old girl. Hmm. Then I have to show you in your 20s and in your 30s. Oh. And you are going to have a daughter also. And she will be in her, studying in 10th standard or 11th standard, something like that. So that graph I want, you are the only person who can Wow. show that change, Can you do it? Then I said, see, Ravi, I'm busy doing as heroine. You are calling me for this particular role. No, I don't have an option. You have to come and do it. Then I said, okay, fine, let me try. And I did that. And that film was such a major hit in Tamil. Wow. And in Telugu, Chiranjeevi sir did that role as it is Sneha Kosam. Okay. So after seeing the original film, sir said, You have to. yes, bring her in. I want her to do that. Shabash. So I did Sneha Kosam in that. So was that the first with Chiranjeevi sir? Yes. Okay. And in that, my pair was Prakash Raj in Sneha Kosam. That's the first film I worked with him long back. And then even now, very recently I did a movie called Marishan. Okay. It's Fahad on Fasil, Netflix. yeah, and Fahad Fasil. Vadivel sir, yeah. I paired opposite. Oh yeah, correct. Yeah. So it's the same production company who produced Pudu Vasandam, R.B. Chaudhary sir. So they approached me for this particular character. They were definitely, they thought I won't do it. But when writer Krishnamurthy came and narrated the story, he said, I don't know whether you will say yes, madam. But the production had sent me. I said, anyway, you came. And it's from Super Good Films. Please tell me, narrate. If I don't like, I'm I tell you, I didn't like it. Yeah.
But he narrated, and then I said, I'll do it. Shabash. I'll do it. Because I worked only 3 or 4 days. But that character is the soul of the film. That's all correct. Yeah. It's the soul of the Film, film. yeah. So why should I say no? Why should I say it? Yeah. Okay, then another example I'll tell you. I did Shadamanam Bhavati, Okay. Dilraj Garu's film, Okay. produced by Dilraj Garu. Because I have worked with so many films with him. I think 3 or 4 films I have done in his company. One was Brindavan. Okay. Kortala Shivagaru was the writer in that. Okay. and NTR. Okay. Brindavan, that Yeah. he was the writer. Okay. Shivagaru was the writer. Then I did Srimanduru. Then I did. Mahesh Babu. Janata Correct, yeah, Garage, Srimanduru, then I yeah. did Janata Garage. and Oh, all Bharatane Nenu, correct. You played mother role of Mother. Mahesh Babu's man. Yeah, Correct, yeah. yeah. those- Not directly, but But Mahesh is not my son. Yeah, but yeah, Yeah. stepmother. Yes. I never played mother to them. Oh, really? In NTR also, I didn't play. In Janata In Garage, character? is Oh, yeah. my daughter. Yeah. Smart. Yes. Yeah, very smart. Yes. So, see, Dilraj Garu called and said, okay, there is this. No, my manager called me and said, Dilraj Garu's film, they wanted you in one scene. Oh, God. Only one scene. I said, say no. Why do you call me for that? Why did I come and why did tell Dilraj Garu I'm not doing one scene. He can call me for some other film. Then no, he said, he insisted, please listen. And then I was shooting in Chennai, and while coming back in the car, the director called me and he narrated from the location till I reached the hotel. He was narrated. explaining the scene and where that, the importance of that character and where that scene will be placed and how important it is. He narrated it beautifully, very beautifully. And I said, yes, I'm doing it. He stopped narrating and I said, I'm doing it. Only one scene. Shabash. We shot, it was a night effect scene in Godavari. Beautiful lighting, excellent cameraman. And see, when the movie came out, everybody liked that particular scene. Wow. And I think Jayasudha ma'am said on promotion or something, I don't know, on stage, she said that I did lot of scenes, like I'm there from beginning to end. But she came in one scene and she scored it and went. So sometimes it happens. Yeah. I look forward for that thing also. No need that you have to be there From the beginning till end. from the beginning till end. For that I have Halunda Tauru and so many films I have done. But some things will interest me, even if it is one scene or 2 scenes. And I know that it is important. And when people come out of the theatre, they will remember that character. Yeah. So if that character touches me in any way, if I could feel that, then I'll say yes. But who got you into Kannada, na? Which director I meant? Rajendra Babu Babu. Garu. Rajendra. Rajendra Babu. Dhiraj. So I think he was the one who literally probably chased you and got you into Kannada. I think from there onwards, I think it started multiplying with so many films in Kannada. Yes. I think, number of films is more here. ಆಕ್ಚುಲಿ ಆ ಟೈಮಲ್ಲಿ ನೋಡ್ತು ಅಂದ್ರೆ ನನ್ನ ಪ್ರಕಾರ 90s ಅಲ್ಲಿ ತಗೊಂಡ್ರೆ ಸಿತಾರಾ ಮ್ಯಾಮ್ ಆಮೇಲೆ ಜಯಪ್ರದಾ ಮ್ಯಾಮ್ ಸೊ ಸುಹಾಸಿನಿ ಮ್ಯಾಮ್ ಸೊ ಲೈಕ್ ಪ್ರಿಟಿ ಮಚ್ see they have owned you guys as Kannadigas only, ma'am, to be honest. Actually, we never felt like, see, of course we didn't. That's what I was telling in the morning also. I was telling, here people think I'm a Kannadiga. Correct. In Andhra, They think they were Telugu. Telugu. Wow. In Tamil, they think I'm a Tamilian. In Malayalam, of course, they know I'm a Malayali, but more than that, people think I'm from outside. Wow. Not a Malayali. Even Malayali people in the airport, they'll come and talk to me in English or... Wow. And then I said... So very soon, which is your place? Then I'll ask Malayali alle. Yes. In the Malayalati for you like that, I have to say it. Yeah. ವಾವ್ ಈ ಟೈಟಲ್ ತಗೊಂಡಾಗ ಯಾಕೆ ಅಂದ್ರೆ ವಾಸ್ ಇಟ್ ಲೈಕ್ ಅಂದ್ರೆ ಅಫ್ಕೋರ್ಸ್ ಕತೆ ಟೈಟಲ್ ಮೇಲೆ ಹೋಗುತ್ತಾ ಅವೆಲ್ಲ ನಾರ್ಮಲ್ ಕ್ವಶನ್ ನಾನು ಕೇಳಿದಾಗ ಗೊತ್ತಾಗುತ್ತೆ ಬಟ್ ಸ್ಟಿಲ್ ಒಂಥರ ತೀರ್ಥರೂಪ ತಂದೆಯವರಿಗೆ ಅಂತ ಡಿಂಟ್ ಯು ಫೀಲ್ ಲೈಕ್
ತುಂಬಾ ಉದ್ದ ಆಯ್ತು ಅಥವಾ ತುಂಬಾ ಜನಕ್ಕೆ ಬಾಯಿ ತಿರ್ಗೋದಿಲ್ವಾ ಆತರ ಏನಾದ್ರು ಥಾಟ್ಸ್ ಇತ್ತಾ ನಿಮ್ಗೆ? ಇಲ್ಲ ಅಂದ್ರೆ ಏನಂತಂದ್ರೆ ತುಂಬಾ ಪದ ಬಳಕೆಯಲ್ಲಿ ಇದ್ದಾಗ ಹಾ. ಅದು ಆತರ ತಪ್ಪುಗಳಾಗಲ್ಲ ಅಂತಂದ್ರೆ ಇದು ಅಂದ್ರೆ ಈ ಹೊಂದಿಸಿ ಬರೀರಿ ಸ್ಕೂಲು ಮತ್ತೆ ಎಲ್ಲರೂ ಪ್ರತಿಯೊಬ್ರು Correct. ಬಳಸ್ತಿದ್ದಂತ ಪದ. ಹ್ಮ್. ತೀರ್ಥರೂಪ ತಂದೆಯವರಿಗೆ 90s ಅಲ್ಲಿದ್ದ ಪ್ರತಿಯೊಬ್ಬರಿಗೂ ಗೊತ್ತು ಏನು ಪತ್ರ ಬರೀಬೇಕು ಪತ್ರ. ಬರೀತಿದ್ದೆ ಅದು ವರ್ಡ್ ಅಂದ್ರೆ ತುಂಬಾ ಪದಗಳು ಫೆಮಿಲಿಯರ್ ಆಗಿ ಬಳಸ್ತಿದ್ದಾಗ ಆ ಪದಗಳು ಇದಾಗಲ್ಲ ಅಂತ ಅನಿಸಿತ್ತು. ಅದು ತುಂಬಾ ಆಪ್ಟ್ ಅಂತ ಅನ್ನಿಸ್ತು. ಹಾಗಾಗಿ ಇದನ್ನ ತಗೊಂಡು ಅಂದ್ರೆ ಒಂದು ಆ ಟೈಟಲ್ಗಳಿಗೆ ಒಂದು ನಾಸ್ಟಾಲಜಿಕ್ ಫೀಲ್ ಇದೆ. ಅಂದ್ರೆ ಈಗ ಎಸ್ಪೆಷಲಿ ಹೊಂದಿಸಿ ಬರೀರಿ ಟಿಲ್ ಟುಡೇ ಎಕ್ಸಾಮ್ ಅದು ಇದು ಹೊಂದಿಸಿ ಬರೀರಿ ಬಳಸ್ತಾರೆ ಸ್ಕೂಲಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಹೊಂದಿಸಿ ಬರೀರಿ. ತೀರ್ಥರೂಪ ತಂದೆಯವರಿಗೆ ಅನ್ನೋದೇ ಆ ಒಂದು ಇದೇ ಕಮ್ಮಿ ಆಗಿದೆ ಈಗ, ಅದ್ರ ಬಳಕೆನೇ ಇಲ್ಲ. ಬಟ್ ನನಗೆ ಪರ್ಟಿಕ್ಯುಲರ್ಲಿ ಕೆಲವೊಂದು ಕನ್ನಡದಲ್ಲಿರುವಂಥ ನಾಸ್ಟಾಲಜಿಕ್ ಪದಗಳು ಹಾಗೆ ಹೊರಟೋಗ್ಬಾರ್ದು. ಅದು ಸಿನಿಮಾ ಮುಖಾಂತರ ನಾವು ಉಳಿಬೇಕು. ಅದು ಸಿನಿಮಾಗೆ ಆಪ್ಟ್ ಆಗಿದಾಗ ಅದನ್ನು ಬಳಸ್ಕೋಬೇಕು ಅನ್ನೋದೊಂದಿದು ನನಗದು ಪರ್ಸ್ನಲ್ ಇಂಟ್ರೆಸ್ಟು ಮತ್ತು ತುಂಬ ಈ ಕತೆಗೂ ಕೂಡ ಆಪ್ಟ್ ಆಗಿತ್ತು. ಹಾಗಾಗಿ ತೀರ್ಥರೂಪ ತಂದೆಯವರಿಗೆ ಏನಾದ್ರು ರೀಮೇಕ್ ಮಾಡಿದ್ರೆ ಇಟ್ಕೊಂಡು ಬಿ ಡಿಯರ್ ಫಾದರ್ ತರನಾ? ನೋ ಆ್ಯಕ್ಚುಲಿ ತೆಲುಗುನಲ್ಲಿ ತುಂಬ ಏನಾಯ್ತು ಅಂದ್ರೆ ನಾನೆಲ್ಲ ನೋಡಿದೆ. ಅಂದರೆ ಏನೋ ತೀರ್ಥರೂಪ ತಂಡ್ರಿಕಿ ಏನೇನೋ ಇತ್ತು. ಆಮೇಲೆ ನಾನು ಇವೆಲ್ಲ ಇದು ಮಾಡಿಕೊಂಡು ನಮ್ಮ ಅಪಾರ್ಟ್ಮೆಂಟಲ್ಲಿ ಒಬ್ರು ಇದ್ರು ತೆಲುಗು ಗೈಡ್ಸ್, ಅವ್ರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಪ್ರಿಯಮೈನ ನಾನಕು ಅಂತ ಓ ವಾವ್, ಈ ನೈಸ್ ಅಂದ್ರೆ ತುಂಬ ಸೌಂಡಿಂಗೇ ಚೆನ್ನಾಗಿದೆ ಅಂತಂದ್ರೆ. ಅಂಡ್ ಮೋರ್ ದೆನ್ ದಟ್ ನಮ್ದು ಏನೋ ಅನೌನ್ಸ್ ಮಾಡಿದಾಗ 2 ಲ್ಯಾಂಗ್ವೇಜ್ ಅನೌನ್ಸ್ ಮಾಡಿದ್ರೆ ವಿ ಶಾರ್ಟ್ ಅಂದ್ರೆ 2 ಲ್ಯಾಂಗ್ವೇಜ್ ಶೂಟ್ ಕೂಡ ಮಾಡಿದ್ವಿ ಈಗ. ಓ ಹೌದಾ, ಈಗ ತೆಲುಗುಲು ಹೋಗುತ್ತಿದ್ದ? ತೆಲುಗು ಹೋಗುತ್ತೆ, ಬಟ್ ಇನಿಷಿಯಲಿ ವಿ ಆರ್ ಪ್ಲಾನಿಂಗ್ ಕನ್ನಡದಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಪ್ರೊಡಕ್ಷನ್ ಅವೆಲ್ಲ ಕಾಲ್ ತಗೊಂಡು ಎಂಡಲ್ಲಿ ಯಾವಾಗ ಏನೋ ರಿಲೀಸ್ ಮಾಡೋಣ ತೆಲುಗುನಲ್ಲಿ ಅಂತ ಅನ್ಕೋತಾ ಇದ್ದೀವಿ. ಫಸ್ಟ್ ಕನ್ನಡದಲ್ಲಿ ಹೋಗ್ತೀವಿ. ಸೊ 2 ಶೂಟ್ ಮಾಡಿದ್ರೆ ಲಿಪ್ಪನ್ನು ಕೂಡ ತೆಲುಗು ಮಾಡಿದ್ದೀರಾ? ಯಾ, ಕ್ಲೋಸ್ ಅಪ್ಸ್ ಎಲ್ಲ ಬೋತ್ ಲ್ಯಾಂಗ್ವೇಜ್ ತೆಲುಗು. ಓ ವಾವ್, 2 ಲ್ಯಾಂಗ್ವೇಜ್ ಶೂಟ್ ಮಾಡಿದ್ದು. ಅದು ಸೌಂಡಿಂಗ್ ತುಂಬಾ ಚೆನ್ನಾಗಿದೆ ಅಂತ ತುಂಬಾ ಜನ ಹೇಳಿದ್ರು. ತುಂಬಾ ಚೆನ್ನಾಗಿದೆ ಸೌಂಡಿಂಗ್. ಪ್ರೇಮೈನ ನಾನಕು ಅಲ್ವಾ? ನಾನಕು ಪ್ರೇಮಟು ಇತ್ತಲ್ಲ. ಓ ಯಾ, ನಾನು ತಮಿಳಲ್ಲಾದ್ರೆ ಯಾವ ತರ ಸೌಂಡಿಂಗ್ ಆಗುತ್ತೆ? ತಮಿಳಲ್ಲಿ ಐ ಡೋಂಟ್ ನೋ. In Tamil, if they rename this title, ma'am, Dear so what Father. would be Is there any? the ideal? I can't just say something like that. No, in Telugu he said no. The sounding was so good actually. Yeah, correct. Dear comrade, dear father, it's like universal title. Nanaku Premato, I was there. Yeah. Did as a guest appearance, and there were some lovely scenes which in editing it has gone so. when I saw Sukumar sir after that in the airport, I said, "You edited and threw me away." But after that, everybody said that's whatever we shot would have been there. It would have been nice. Even Tarak told me, yeah, it should have been there. It's younger, this thing, flashback we shot in London. That time I was there in London, so. What is your obsession with the tea stall? ಆ ಟೀ ಅಂಗಡಿಗೆ ಏನು obsession ಇದೆ ಅಂತ? Because ಹೊಂದಿಸಿ ಬರೋರು ಅದೇ ಟೀ ಅಂಗಡಿ ಅನ್ಸುತ್ತೆ, if I'm right. ಕರೆಕ್ಟಾ? ಆ ಒಂದು ಟೀ ಅಂಗಡಿಲಿ No. ಇಟ್ ಲುಕ್ ಲೈಕ್ ದಟ್. ಸೆಟ್ ಆಗ್ತಿರೋದು ಹಂಗೆ ಆಗ್ತಿದ್ದೀರೇನೋ, ಐ ಡೋಂಟ್ ನೋ. ನಂಗೆ ಐ ಆಲ್ವೇಸ್ ಫೆಲ್ಟ್ ಲೈಕ್ ನನಗೆ ಯಾವತ್ತು ಟೀ ಶಾಪ್ ಅಲ್ಲಿ ಒಂದು ಪೆಟ್ಟಿ ಅಂಗಡಿ ಬರುತ್ತಲ್ಲ ಪರಿಕಲ್ಪನೆಯಲ್ಲಿ ಮೇ ಬಿ ಅದೇ ಇರ್ಬೋದು. Yeah, I mean, quite a lot of scenes have happened in ಹೊಂದಿಸಿ ಬರೆಯಲ್ಲಿ ಟೀ ಶಾಪ್ ಅಲ್ಲೇ ಆಗಿದೆ. ಟೀ ಶಾಪ್ ಅಲ್ಲಿ ಆಗಿದೆ, ಬಟ್ ಮೇ ಬಿ ದ ಕಲರ್ ಆಫ್ ದ ಟೀ ಶಾಪ್ ಇಸ್ ಸಿಮಿಲರ್ ಇದೆ. ಆಮೇಲೆ ಕೆಲವೊಂದು ಕತೆಗಳೆಲ್ಲ ತಲೆಗೆ ಬರೋದೇ ಟೀ ಶಾಪ್ ಅಲ್ಲಿ. ಅದ್ ನಿಜ. ಬೈ ಟು ಟೀ ಕುಡ್ಕೊಂಡು ಮಾತಾಡ್ತಿದೆ. ನಿಮ್ ರೈಟಿಂಗ್ ಪ್ರಾಸೆಸ್ ಹೆಂಗೆ ಆಕ್ಚುಲಿ? ಇಲ್ಲ ಅಂದ್ರೆ ನನಗೆ ಪರ್ಟಿಕ್ಯುಲರ್ ಆಗಿ ಕತೆ ಅಂತ ಬಂದಾಗ ಈ ಸಿನಿಮಾದೇ ಹೇಳ್ತೀನಿ. ಈ ಸಿನಿಮಾದ ಒಂದು ಪ್ಲಾಟ್ ಅಥವಾ ಒಂದಿದು ಅಂದ್ರೆ ಕೆಲವು ಟೈಮಲ್ಲಿ ಏನು ಮಾಡ್ತೀವಿ, ಕ್ಯಾರೆಕ್ಟರ್ಗಳ ಮೇಲ್ಗಡೆ ಕತೆ ಹುಟ್ಕೊಳ್ಳುತ್ತೆ. ಈ ಸಿನಿಮಾದಲ್ಲಿ ಪ್ಲಾಟೇ ನನಗೆ ಹುಟ್ಟಿದ್ದು. ಅಂದ್ರೆ ಒಂದು ತಪ್ಪಾದ್ರೆ ಒಂದು ಫ್ಯಾಮಿಲಿ ಹೇಗೆ ಡಿಸ್ಫಂಕ್ಷನಲ್ ಆಗುತ್ತೆ, ಒಂದು ತಪ್ಪು ಸರಿಯಾಗಕ್ಕೆ ಕೆಲವು ಟೈಮ್ ದಿನಗಳು ಹಿಡಿಬೋದು, ವರ್ಷಗಳು ಹಿಡಿಬೋದು, ಎಷ್ಟು ವರ್ಷಗಳು ಬಿಡ್ಬೋದು. ಆ ತಪ್ಪಿನ ತಪ್ಪು ಆದಮೇಲೆ ಅವ್ರು ಹೇಗೆ ಸೇರ್ತಾರೆ, ಎಷ್ಟು ವರ್ಷಗಳು ಹಿಡಿತವೆ ಅನ್ನೋದ್ರ ಮೇಲೆ ಇದ್ದಾಗ ಈ ಪ್ಲಾಟ್ ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಮತ್ತು ಸುತ್ತಮುತ್ತ ಇರುವಂಥ ಕೆಲವು ನೋಡಿರೋ ವಿಷಯಗಳು ಮತ್ತು ನನ್ನ ಅನುಭವಕ್ಕೆ ಬಂದಿರೋವು, ನೋಡಿರೋವು ಇವೆಲ್ಲ ಗ್ರಹಿಸಿ ಆಗಿರುವಂಥದ್ದು ಇದು. ಸೊ ಹಾಗಾಗಿ ರೈಟಿಂಗ್ ನನಗೆ ಯಾವತ್ತೂ ಇನ್ಸ್ಪೈರ್ ಆಗೋದು ಅನುಭವಕ್ಕೆ ಬಂದಾಗಲೇ. ಒಂದಿಷ್ಟು ನಮ್ಮ ಇಮ್ಯಾಜಿನೇಷನಲ್ಲಿ ನನಗೆ ಅನ್ನಿಸ್ದಂಗೆ ನಾನು ನೋಡಿರೋ ಜಗತ್ತು, ನನ್ನ ಸುತ್ತಮುತ್ತ ನಡೆಯುವಂಥ ಇದು, ಅದು ನನಗೆ ಯಾವತ್ತೂ ಇನ್ಸ್ಪೈರ್ ಮಾಡುತ್ತೆ. ಯೂಶಲಿ ಇವ್ರು ಮಾತಾಡೋದು 1.5x ಸ್ಪೀಡಲ್ಲಿ ಹಾಕ್ಬಿಟ್ರೆ ತುಂಬಾ ಕಷ್ಟ ಆಗುತ್ತಲ್ಲ. ಆ್ಯಕ್ಚುಲಿ ತುಂಬ ಸ್ಪೀಡ್ ಅಲ್ಲ ನನಗೆ. ದಟ್ಸ್ ಗುಡ್ ಆಕ್ಚುಲಿ. ಅಲ್ಲ, ನಾನು ಎಷ್ಟು ಚೆನ್ನಾಗಿ ಆ ಪದ ಬಳಕೆನ ನೀವು ಆ ಒಂದು ಸ್ಪೀಡ್ ನ ಮಾಡ್ತಿದ್ದೀರಾ ಅಂತಾರೆ. ನನಗೆ ಯೂಶಲಿ ಆ ಭಾಷೆ ಡೈಲೆಕ್ಟ್ ಮೇಲೆ ಹೆಂಗೆ ಅಂತ ಗಮನ ಅಲ್ಲೋಗ್ತಾ ಇದೆ. ಸೊ ನಮ್ಮ ಪಾಡ್ಕಾಸ್ಟ್ 1.5x ಸ್ಪೀಡ್ ನೋಡ್ತಾರೆ ತುಂಬಾ ಜನ. ಸೊ ಇಟ್ ಇಸ್ ಗೋಯಿಂಗ್ ಟು ಬಿ. ನನಗೆ ತುಂಬಾ ನಿಧಾನಕ್ಕೆ ಹೇಳು ಅಂತಾರೆ, ಬಟ್ ಐ ಡೋಂಟ್ ನೋ. ನಿಹಾರ್, ಸೊ ಮೊದಲನೇ ಸಿನಿಮಾಲಿ ಏನಾದ್ರು ಎಕ್ಸ್ಪೆಕ್ಟೇಷನ್ಸ್ ಇತ್ತಾ? ನಾನು ಹಿಂಗ್ ಲಾಂಚ್ ಆಗ್ಬೇಕಾಗಿತ್ತು, ಇದೇ ತರ ಮಾಡ್ಕೋಬೇಕಾಗಿತ್ತು, ಇಸ್ ದೇರ್ ಎನಿಥಿಂಗ್? ಅಥವಾ ಬರೀ ಕಂಟೆಂಟ್ ಡ್ರಿವೆನ್ ಸಿನಿಮಾ ಮಾಡಬೇಕು ಅಂತ? ಇಲ್ಲ ಅಂದ್ರೆ ಮುಂಚೆ ನಾವು ಒಂದು ಯಂಗ್ಸ್ಟರ್ಸ್ ಇದ್ದಾಗ ಅಥವಾ ಸಿನಿಮಾ ಲೋಕಕ್ಕೆ ಬರೋಕ್ಕಿಂತ ಮುಂಚೆ
ಇದ್ದಾಗ ಎಲ್ಲರಿಗೂ ಏನೊಂದು ಥಾಟ್ ಇರುತ್ತೆ, ಒಂದು ಮಾಸ್ ಸಿನಿಮಾ ಕಾಣಿಸ್ಕೋಬೇಕು, ಒಂದು ಹೀರೋ ಎಂಟ್ರಿ ಅಂದ್ರೆ ಹಿಂಗಿರ್ಬೇಕು, ಧೂಳೆ ಬುಸ್ಕೊಂಬರ್ಬೇಕು, ಆ ಥರ ಎಲ್ಲ ಇರುತ್ತಲ್ಲ. ಸೊ ಎಲ್ಲ ನನಗೂ ಹಾಗೆ ಇತ್ತು. ಬಟ್ ಸೀರಿಯಲ್ ಮಾಡ್ತಿರ್ಬೇಕಾದ್ರೆ, ಸೀರಿಯಲ್ ನಡೀತಿರ್ಬೇಕಾದ್ರೆ ಅದಾದ್ಮೇಲೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಏನ್ ನಡೀತಿದೆ, ಒಂದು OTT ಕಂಟೆಂಟ್ ಸಿನಿಮಾಗಳೇನು ನಡೀತಿದೆ, ಆ್ಯಂಡ್ ಮಾಸ್ ಸಿನಿಮಾಗಿರೋದೇನು ಒಂದು ಫಾಲೋವರ್ಸ್ ಏನಿದ್ದಾರೆ, ಅಥವಾ ಈ ಥರ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಫಾಲೋವರ್ಸ್ ಏನಿದ್ದಾರೆ, ಯಾವ್ದು ನಡೀತಿದೆ ಅಂತ ಗೊತ್ತಾದಾಗ, ಅಂದ್ರೆ ಇವತ್ತಿನ ಟೈಮ್ಗೆ ಕಂಟೆಂಟ್ ತುಂಬಾ ಅಂದ್ರೆ ಜನಗಳು ಇಷ್ಟಪಡ್ತಿರೋ ಕಂಟೆಂಟ್ನ, ನೋ ಮ್ಯಾಟರ್ ಎಂತ ದೊಡ್ಡ ಸ್ಟಾರ್ ಮಾಡಿದ್ರು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳೇ ಗೆಲ್ತಾ ಇರೋದು. ಸೊ ನನಗೆ ಇವತ್ತಿನ ಒಂದು ಮೆಚುರಿಟಿ ಲೆವೆಲ್ಗೆ ನನಗಿದ್ದಾಗ ನನಗೂ ಒಂದ್ ಅಂದ್ರೆ ಇಂಟ್ರೊಡಕ್ಷನ್ ಸ್ವಲ್ಪ ಬೇರೆ ತರ ಆಗ್ಬೇಕು ಅಂತೆಲ್ಲ ಇತ್ತು. ಬಟ್ ಹಂಗೆ ಮಾಡ್ಕೊಟ್ಟಿದ್ದಾರೆ, ಚೆನ್ನಾಗೇ ಮಾಡ್ಕೊಟ್ಟಿದ್ದಾರೆ. ಆಕ್ಚುಲಿ ಇಂಟ್ರೊಡಕ್ಷನ್ ಹಿಂಗ್ ನನ್ನ ಕೇಳ್ದಂಗೆ ಮಾಡ್ಕೊಟ್ರು. ಅದನ್ನ ಕತೆ ತಕ್ಕಂಗೆನೆ ಅದು ಬಂದಿದೆ. ಬಟ್ ನೀವ್ ಹೇಳ್ದಂಗೆ ತೀರ್ಥರೂಪ ತಂದೆಯವರಿಗೆ ಆ ಟೈಟಲ್ಗೆ ನನ್ನ ಫಸ್ಟ್ ಸಿನಿಮಾ ಅಂದಾಗ ನಂಗೆ ಸ್ವಲ್ಪ ಇದಾಯ್ತು. ನಾನು ಹಂಗೂ ಅವ್ರನ್ನ ಕೇಳಿದೆ, ಇದನ್ನ ಬರೀ ತೀರ್ಥರೂಪ ಅಂತ ಹೇಳ್ಬೋದಾ, ಇಲ್ಲಾಂದ್ರೆ ಬರೀ ತಂದೆಯವ್ರಿಗೆ ಅಂತ ಹೇಳ್ಬೋದಾ ಅಂತ ಕೇಳ್ತಾ ಇದ್ದೆ. ಇಲ್ಲ, ಇದು ವೆರಿ ಪರ್ಟಿಕ್ಯುಲರ್ ವಿತ್ ದಿಸ್ ಟೈಟಲ್ ಅಂತ ಹೇಳಿದ್ರು. ಇಟ್ ಹ್ಯಾಸ್ ಟು ಬಿ. ನಾನು ಓಕೆ, ನನ್ನ ಫಸ್ಟ್ ಸಿನಿಮಾ ಹಿಂಗಿದ್ದಾಗ ಅದು ಏನಾದ್ರು ನನ್ನ ಒಂಥರ ಓಲ್ಡ್ ತರ ಏನೋ ಕನ್ಸಿಡರ್ ಮಾಡ್ಬಿಡ್ತಾರ ಅಂತೆಲ್ಲ ಡೌಟ್ ಬರ್ತಿತ್ತು ಮೈಂಡ್ಗೆ. ಬಟ್ ಇವೆನ್ಚುಲಿ ಅದು ಹೋಗ್ತಾ ಹೋಗ್ತಾ ಸ್ಟೋರಿ ಕೇಳಿದಾಗ ಅಂಡ್ ಅದರಲ್ಲಿರೋ ಕಂಟೆಂಟ್ ಕೇಳಿದಾಗ ನನಗೆ ನಾನು ಹೆಂಗ್ ಕಾಣಿಸ್ಕೋಬೇಕು ಅನ್ಕೊಂಡಿದ್ದು ನಂಗೆ ಕಾಣಿಸ್ಕೊತಾ ಇದೀನಿ. ನನಗೆ ಅಷ್ಟು ಸಾಕು. ನಂಗೆ ನನ್ನ ಪಾತ್ರ ಅಂಡ್ ನಾನು ಇದಕ್ಕಿಂತ ಮುಂಚೆ ಮಾಡಿ ಸೀರಿಯಲ್ ಅಲ್ಲಿ ಜನಗಳಿಗೆ ಹೆಂಗ್ ನಾನು ಹತ್ರ ಆಗಿದ್ದೀನಿ, ಈ ಸಿನಿಮಾದಲ್ಲೂ ಅದೇ ತರ ಕ್ಯಾರೆಕ್ಟರ್ ನಾನು ಕ್ಯಾರಿ ಮಾಡ್ತಾ ಇದೀನಿ. ಸೊ ಇದು ನನಗೆ ಐ ಥಿಂಕ್ ಐ ಆಮ್ ಲಿಟಲ್ ಸ್ಟ್ರಾಂಗ್ ಇನ್ ದಿಸ್ ಅಂತ ಅನ್ಸುತ್ತೆ. ಸೀರಿಯಲ್ ಒಂದು ವರ್ಲ್ಡ್ ನೋಡಾದ್ಮೇಲೆ ನಿಮ್ಗೆ ಸಿನಿಮಾ ಬಂದಾಗ ಮೊದಲನೇ ಸಿನಿಮಾಗೆ ಫಸ್ಟ್ ಡಿಫ್ರೆನ್ಸ್ ಏನ್ ಅನ್ಸುತ್ತೆ? ಅಂದ್ರೆ ನೀವು ಆ ಸೆಟ್ ಬಗ್ಗೆ ಇನ್ ಜನರಲ್ ವರ್ಕ್ ಪ್ರೋಸೆಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇಟ್ಸ್ ಟೋಟಲಿ ಡಿಫ್ರೆಂಟ್. ಸಿನಿಮಾ ತುಂಬಾ ರಿಲ್ಯಾಕ್ಸ್ಡ್ ಆಗಿ ಅಂತಂದ್ರೆ ಒಂದ್ ದಿನಕ್ಕೆ 2 ಸೀನ್ ಮಾಡ್ಬೋದಂತ. ಬಟ್ ಸೀರಿಯಲ್ ಹಂಗಲ್ಲ. ಸೀರಿಯಲ್ಗೆ ಬೆಳಿಗ್ಗೆ ನಾವು ಒಂದು 6 ಗಂಟೆಗೆ ಎದ್ರೆ 7 ಗಂಟೆಗೆ ಎಲ್ಲ ಪಿಕಪ್ ಆಗಿರುತ್ತೆ. 9 ಗಂಟೆಗೆ ರೋಲ್ ಅಂತಂದ್ರೆ ರಾತ್ರಿ 10 ಗಂಟೆಗೆ ಪ್ಯಾಕಪ್ ಅಂತ ಹೇಳೋದು. ಅಲ್ಲಿವರೆಗೂ ರೋಲಿಂಗ್ ನಡೀತಾನೆ ಇರುತ್ತೆ. ಒಂದು 13-15 ಸೀನ್ ಮಾಡ್ತಾ ಇರ್ತೀವಿ. ಅಂಡ್ ಕಂಟಿನ್ಯೂಸ್ ವರ್ಕ್ ಇರುತ್ತೆ ಅಂಡ್ ನಾನ್ ಸ್ಟಾಪ್ ವರ್ಕ್ ಇರುತ್ತೆ ಅಲ್ಲಂತೂ. ಬಟ್ ಸಿನಿಮಾದಲ್ಲಿ ಹಂಗಲ್ಲ. ನಾನು, ನನ್ನ ಪಾತ್ರ ಮತ್ತೆ ಒಂದು ಜಗತ್ತು, ಆ ಅಟ್ಮಾಸ್ಫಿಯರ್ ಅಲ್ಲಿ ಇನ್ವಾಲ್ವ್ ಆಗಿ ಆ ಡೀಟೇಲಿಂಗ್ ವರ್ಕ್ ಹೆಂಗಿದೆ ಅಂತ ಒಂಥರ ಯೂಸ್ ಟು ಇಟ್ ಅಂತ ಅನ್ಸಲ್ಲ. ಅಂದ್ರೆ ಏನೋ ಒಂದು ಮಾಡ್ಬೇಕು, ಇನ್ನೊಂದೇನೋ ಚೆನ್ನಾಗಿ ಬರಬೇಕು ಅನ್ನೋದು, ಅಥವಾ ಒಂಥರ ಅನ್ಸ್ಯಾಟಿಸ್ಫೈಡ್ ಆಗಿ ಒಳಗಡೆಯಿಂದ ಅನ್ಸ್ತಾ ಇರುತ್ತೆ. ಇಲ್ಲ, ಇದು ಇನ್ನೊಂದು ಚೆನ್ನಾಗಿ ಮಾಡ್ಬೇಕು ಅನ್ಸುತ್ತೆ. ನಾನು ಪ್ರತಿ ಸಲ ಒಂದು ಶಾರ್ಟ್ ಆಗ್ಬೇಕು, ಇವ್ ಮುಖ ನೋಡ್ತಾ ಇರ್ತೀನಿ ಏನಂತಾರೋ ಅಂತ. ಯೂಶಲಿ ಸೀರಿಯಲ್ ನಾವು ಹಂಗೆ ಮಾಡಲ್ಲ. ಅಂದ್ರೆ ನಾವು ಗೊತ್ತು ಶಾರ್ಟ್ ಹೋಗುತ್ತೆ, ಅದು ಓಕೆ ಆಗುತ್ತೆ, ಟೈಮೂ ಇರಲ್ಲ. ಅಂಡ್ ನಾವು ಅಂತ ಮೇಜರ್ ಕರೆಕ್ಷನ್ ಬಗ್ಗೆ ಯೋಚನೆ ಮಾಡಲ್ಲ. ಹಂಗಂತ ನಾವು ನಮ್ಮ ವರ್ಕಿಂಗ್ ನಾವು ಜಸ್ಟಿಫೈ ಮಾಡದೆ ಅಂತ ಕೆಲಸ ಮಾಡಲ್ಲ, ಎಲ್ಲ ಮಾಡೇ ಮಾಡ್ತಾರೆ. ಅಲ್ಲಿ ತುಂಬಾ ಹಾರ್ಡ್ ವರ್ಕ್ ಇದೆ. ಅಂಡ್ ಸೀರಿಯಲ್ ಆಕ್ಟಿಂಗ್ ಅಥವಾ ಸೀರಿಯಲ್ದು ಏನಿದೆ ಇಂಡಸ್ಟ್ರಿ, ಇಟ್ಸ್ ನಾಟ್ ಎನ್ ಈಸಿ ಜಾಬ್. ಆನೆಸ್ಟ್ಲಿ ಹೇಳ್ತಾರೆ, ನಾನು ವರ್ಕ್ ಮಾಡಿರೋದ್ರಿಂದ ಅಲ್ಲಿ ತುಂಬಾ ಕಷ್ಟಪಡ್ತಾರೆ. ಸಿನಿಮಾದಲ್ಲಿ ರಿಲ್ಯಾಕ್ಸ್ಡ್ ಆಗಿ ವರ್ಕ್ ಆಗ್ಬೋದು, ಬಟ್ ಡೀಟೇಲಿಂಗ್ ಆಗಿ ವರ್ಕ್ ಮಾಡಬೇಕು. ಈಚ್ ಅಂಡ್ ಎವ್ರಿ ಸೆಕೆಂಡ್ ತುಂಬಾ ಮ್ಯಾಟರ್ ಆಗುತ್ತೆ. ಒಂದು ಕಣ್ಣನ್ನ ಒಂದ್ಸಲ ಹಂಗಿಂಗ್ ನೋಡಕ್ಕೂ ಒಂದು ಅರ್ಥ ಇದೆ ಇಲ್ಲಿ ಸಿನಿಮಾದಲ್ಲಿ. ಅಲ್ಲಿ ಕಣ್ಣೇ ಬಿಟ್ಟಿರ್ಬೇಕಲ್ಲ, ಅಲ್ಲಿ ಕಣ್ಣಿಂಗ್ ಅಂತಾನೆ ಇರ್ಬೇಕು. ಓಪನ್, ಶಾಕ್, ರಿಯಾಕ್ಷನ್, ಝೂಮ್ ಹಂಗಾಗ್ತಾ ಇರುತ್ತೆ. ಬಟ್ ಅಂದ್ರೆ ಕಲಿಕೆ ವಿಷಯಕ್ಕೆ ಬಂದ್ರೆ ಸಿನಿಮಾದಲ್ಲಿ ತುಂಬಾ ಇದೆ. ದಟ್ಸ್ ಅ ವೆರಿ ಗುಡ್ ಪಾಯಿಂಟ್. ನಾನು ಸೀರಿಯಲ್ ಆರ್ಟಿಸ್ಟ್ ಸಿನಿಮಾಗೆ ಹಾಕೊಂಡಾಗ ನನಗೆ ಅನ್ಸುತ್ತೆ ಆಲ್ವೇಸ್ ನಮ್ ಜಾಸ್ತಿ ಸಟಲ್ ಆಗಿ ವಿ ಟ್ರೈ ಟು ಅಲ್ವಾ. ಇವ್ರು ಆ ಮೋಡಿಂದ ಬಂದಾಗ ಇಟ್ ಇಸ್ ಅ ಚಾಲೆಂಜ್ ಫಾರ್ ದ ಡೈರೆಕ್ಟರ್ ಅನ್ಸುತ್ತೆ ಟು ಮೇಕ್ ಸೀರಿಯಲ್ ಆಕ್ಟರ್ಸ್ ಆಕ್ಟ್ ಇನ್ ಫಿಲ್ಮ್ ಅಲ್ಲಿ ಅಂತ. ನಿಮ್ಗೆ ಅನ್ಸ್ತಲ್ವಾ? ಇಲ್ಲ, ಅಂದರೆ ನಾನು ತುಂಬ ಅದ್ರ ಬಗ್ಗೆ ಜಾಸ್ತಿ ಇದು ಮಾಡೋಕ್ಕೆ ಹೋಗಲ್ಲ ಕಂಪ್ಯಾರಿಸನ್ನು. ಏನಕ್ಕೆ ಅಂತಂದರೆ ಪರ್ಟಿಕ್ಯುಲರ್ಲಿ ಓಕೆ ಈ ಪಾತ್ರ ಹೇಗಿದೆ ಇದನ್ನು ಅವ್ರು, ಯಾಕೆಂದರೆ ಅದನ್ನೆಲ್ಲ ನೋಡೇ ಕತೆ ಓಕೆ ಆಗಿರುತ್ತೆ. ಅದು ಯಾವ ಪಾಯಿಂಟಲ್ಲಿ ಹೋಗ್ತಾ ಇರ್ತದೆ, ಏನು ತೆಗೆಸ್ಕೋಬೋದು, ಏನು ಮಾಡ್ಬೋದು, ಹೇಗಿದಾಗ್ಬೋದು ಒಂದಿತ್ತು ಅಂತ ಅಂದಾಗ ಅದೇನು ಇದಾಗಲ್ಲ. ಅಂದರೆ ನಾನು ಬೇಸಿಕಲಿ ತುಂಬ ಸೆಟಲ್, ತುಂಬ ಇದ್ರದ್ದು ಚಿಕ್ಕ ಲುಕ್ಕು, ಎಕ್ಸ್ಪೆರಿಮೆಂಟ್, ಅಂದರೆ ಮಾತಿಗಿಂತ ಜಾಸ್ತಿ ಆ ಇದ್ರದಲ್ಲೇ ಇಷ್ಟ ಆಗೋದು. ಅಂದರೆ ನಮ್ಮ ಮೌನ, ಇವರು ಹೇಳ್ತಾರಲ್ಲ, ನಮ್ಮ ಜಯಂತ್ ಕಾಯ್ಕಣಿ ಸರ್ ಹೇಳಿದ್ರೆ ಮೌನದ ಭಾಷೆಗೆ ಅಂತ ಅರ್ಥ ಆಗ್ತಾ ಇರೋದು ಇನ್ಯಾವ ಭಾಷೆ ಅರ್ಥ ಆಗುತ್ತೆ ಅಂತ. ಸೊ ಮೌನ ತುಂಬ ಹೇಳುತ್ತೆ ಎಲ್ಲರಲ್ಲೂ. ನಿಮ್ಮ ಸೈಲೆನ್ಸ್ ಟೆಲ್ಸ್ ಎವ್ರಿಥಿಂಗ್. ಸೊ ಹಂಗಾಗಿ ನಮ್ಮ ಈ ಸಿನಿಮಾದಲ್ಲಿಂತ ಪೃಥ್ವಿ ಸಂಚಾರಿ ಅನ್ನೋ ಒಂದು ಪಾತ್ರದಲ್ಲಿ ಏನಿತ್ತು ಅಂದರೆ ಅವನಲ್ಲಿ ಕ್ವಶನ್ಸ್ಗಳಿದ್ದಾವೆ. ಅವನು ಇಂಟ್ರೋವರ್ಟು, ಬಟ್ ಇದೆಲ್ಲ ಅವನ ಇದ್ದಿದ್ದು ತಾಯಿ ಜೊತೆ ಹೊಡೆದಾಟ, ತಾಯಿ ಜೊತೆ ಕ್ವಶನ್ಗಳು, ತಾಯಿ ಜೊತೆ ಇದು ಪ್ರಶ್ನೆಗಳು ಮಾಡ್ತಾ ಇರ್ತಾನೆ. ಇಂಥವನಿಗೂ ಕೂಡ ಒಂದೊಂದು ಪರಿಸ್ಥಿತಿಯಲ್ಲಿ ಅವನಲ್ಲೂ ಲೋನ್ಲಿನೆಸ್ ಇದ್ದಾಗ ಅವನಿಗೂ 1000 ಪ್ರಶ್ನೆಗಳಿದ್ರು ಕೂಡ, ಅಂದರೆ ಅವ್ನು ಬೇಸಿಕಲಿ ವ್ಲಾಗರ್ ಆಗಿದ್ಕೊಂಡು ಅವ್ನು ಮರೆಯೋಕ್ಕೆ ಲಾಗರ್ ಆದ್ನೋ ಇಲ್ಲ ಏನು ಅನ್ನೋದು ಅದು ನೋಡಿದಾಗ ಗೊತ್ತಾಗುತ್ತೆ. ಏನಕ್ಕೆ ಲಾಗರ್ ಅದ ಅಂದರೆ ಇದ್ರಲ್ಲಿ ಏನಂದರೆ ಈಸ್ ಎ ಪಾಪ್ಯುಲರ್ ಲಾಗರ್, ಅವ್ನಿಗೊಂದಿಷ್ಟು ಫಾಲೋವರ್ಸ್ ಇದ್ದಾರೆ, ಅವ್ನು ಇದು ಮಾಡ್ತಾ ಇದ್ದಾನೆ, ಅವ್ನಿಗೊಂದು ಫ್ಯಾಮಿಲಿ ಇಶ್ಯೂಸ್ ಇದೆ. ಅಂದರೆ
ಎಲ್ಲ ವ್ಲಾಗಿಂಗ್ ಮಾಡ್ತಾ ಎಲ್ಲ ಇದು ಮಾಡ್ತಾ ಅವ್ನು ಒಂದು ಪಾಯಿಂಟಲ್ಲಿ ಹಿ ಡಿಸ್ಕವರ್ ಹಿಮ್ಸೆಲ್ಫ್. ಅಂದರೆ ಅವ್ನ ಫ್ಯಾಮಿಲಿ ಇದ್ದಂಥ ಒಂದು ಡಾರ್ಕ್ ಟ್ರೂತ್ ಗೊತ್ತಾದ್ಮೇಲೆ ಏನಾಗುತ್ತೆ, ಅದನ್ನು ಹೇಗೆ ಡಿಸ್ಕವರ್ ಆಗ್ತಾನೆ, ಅದ್ರ ಥ್ರೂ ಸೆಲ್ಫ್ ಡಿಸ್ಕವರಿ ಹೇಗಾಗುತ್ತೆ, ದಟ್ ಇಸ್ ದ ಪ್ಲಾಟ್ ಆಫ್ ದ ಸಿನಿಮಾ. ಪೋಸ್ಟರ್ ಅಲ್ಲಿ ನೀವು ಆಕ್ಚುಲಿ ಇಬ್ರಿಬ್ರು ಹುಡುಗಿರದು ಮುಖ ಇಟ್ಟಿದ್ದೀರಾ. ಐ ಥಿಂಕ್ ಒಂದು ರಚನಾ ಅವ್ರದ್ದು ಒಂದಿದೆ, ಈ ಕಡೆಯಿಂದ ಅಶ್ವಿತಾ ಇಫ್ ಐಮ್ ರೈಟ್ ಅಂತ. ಸೊ ಅಂದ್ರೆ ಕ್ಯಾರೆಕ್ಟರ್ಸ್ ಐ ವಾಸ್ ಜಸ್ಟ್ ಥಿಂಕಿಂಗ್, ಆಫ್ ಕೋರ್ಸ್ ಟ್ರೈಲರು ಕೂಡ ನೋಡಿದೆ. ಸೊ ಹೆಂಗೆ ಅಂದ್ರೆ ಇಬ್ರು ಮುಖ್ಯ ಪ್ರಮಾಣದಲ್ಲಿ ಇದಾರಾ ಅಥವಾ ಇಲ್ಲ, ಅಂದರೆ ಅದು ಅಶ್ವಿತಾ ಅವ್ರದ್ದೊಂದು ತುಂಬ ವಿಶೇಷವಾದ ಪಾತ್ರ. ಅದು ಮುಖ್ಯ ಪ್ರಮಾಣ ಅಂತ ಇಲ್ಲ, ಇವರೇ ಈ ಸಿನಿಮಾದಲ್ಲಿ ಫೀಮೇಲ್ ಲೀಡ್ ಅಂತ ಕರೆದ ಇವರೇ ಮಾಡ್ತಾ ಇರೋದು. ಅಶ್ವಿತಾ ಅವ್ರದ್ದು ಕತೆಗೆ ಬೇಕಾದಂಥ ಒಂದು ಪ್ರಮುಖವಾದ ಇಂಪಾರ್ಟೆಂಟ್ ರೋಲ್. ಯಾ ರಚನಾ ಅವರೇ, ಈ ವರ್ಷದ ತಗೊಂಡ್ವಿ ಅಂತಂದ್ವಿ, ಫೈರ್ ಫ್ಲೈಲು ಕೂಡ ಐ ಫೆಲ್ ಲೈಕ್ ಇಟ್ಸ್ ಅ ಗೆಸ್ಟ್ ಅಪಿಯರೆನ್ಸ್ ಅನ್ಸ್ತು. ರೈಟ್, ಹೌದು, ನಿಜಾನೇ. ವೆರಿ ಸ್ಮಾಲ್. ಇಟ್ ವಾಸ್ ಅ ವೆರಿ, ನನ್ ಸಿನಿಮಾ ಇಂಟರ್ವ್ಯೂ ಮಾಡಿದಾಗ ನನ್ನ ತಲೆಯಲ್ಲಿ ಇದ್ದಿದ್ದು ರಚನಾ ಅವ್ರದ್ದು ಅಂತಂದ್ರೆ ಔಟ್ ಅಂಡ್ ಔಟ್ ಸಿನಿಮಾದಲ್ಲಿ ಇರೋ ತರ ಅಂತ. ಇಟ್ಸ್ ಅ ಶಾರ್ಟ್ ಅಂಡ್ ಸ್ವೀಟ್ ಅನ್ನೋ ತರ ಅಂತಂದ. ಸೊ ವೆನ್ ಯು ಹ್ಯಾವ್ ಡನ್ ಈ ತರ ಸಿನಿಮಾಗಳು ಅಂತ ಮಾಡ್ಕೊಂಡು ಬಂದಾಗ ಈಗ ಯಾವ ತರ ಸ್ಕ್ರಿಪ್ಟ್ಸ್ಗಳು ನಿಮ್ ಹತ್ರ ಬರ್ತಾ ಇದೆ ಆಕ್ಚುಲಿ? ಫೈರ್ಫ್ಲೈ ವಾಸ್ ಅ ಕಂಪ್ಲೀಟ್ಲಿ ಡಿಫರೆಂಟ್ ಮೂವಿ. ನೀವು ನೋಡಿದ್ರೆ ಗೊತ್ತಾಗುತ್ತೆ. ನೋಡಿದೀನಿ. ಸೊ ಐ ಡೋಂಟ್ ಥಿಂಕ್ ಈಗ ಯಾವ ತರ ಬರ್ತಿದೆ ಅಂದ್ರೆ, ಆಲ್ ದ ಪ್ರಾಜೆಕ್ಟ್ಸ್ ಇವಾಗ ಬರ್ತಿರೋ ಅಂತ ಎಲ್ಲಾ ಸಿನಿಮಾ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿ ಬರ್ತೇವೆ. ಅಂಡ್ ಇದ್ರಲ್ಲಿ ಕೂಡ ಇಟ್ ವಾಸ್ ಅ ನೈಸ್, ತುಂಬಾ ಇದು ಮೋರ್ ಏನಂತಂದರೆ ನನಗೆ ಇವ್ರದ್ದು ಈ ಫಿಲ್ಮ್ದಲ್ಲಿ ಎಕ್ಸ್ಪ್ಲೋರ್ ಆಗಿರೋದು ಅಂದರೆ ಈ ಕ್ಯಾರೆಕ್ಟ್ರಿಗೆ ಬಹುಶಃ ಇಲ್ಲಿ ಸಿನಿಮಾದಲ್ಲಿ ಬರುವಂಥ ಎಲ್ಲ ಕ್ಯಾರೆಕ್ಟರ್ಗಿರೋ ಡೆಪ್ತು ಅಥವಾ ಅದ್ರ ಆಳ ಇಲ್ದೇ ಹೋದರೂ ಕೂಡ ಒಂದು ಪಾಯಿಂಟಲ್ಲಿ ಒಬ್ಬರ ಒಂದು ಕನಸಿಗೆ ಜರ್ನಿ ಮಾಡಬೇಕಾಗ್ಬರ್ತದೆ. ಆದರೆ ಇವ್ರದಲ್ಲಿ ಇರೋದು ಮೋರ್ ಇಂಟು ಹೇಗಿತ್ತು ಅಂದರೆ, ಬಹುಶಃ ಇವ್ರದ್ದು ನೀವು ಹೆಂಗೆ ನಾವು ಅಂತ ಮಾತಾಡಿದ್ರು ಕೂಡ ಅದ್ರದ್ದು ನೆಕ್ಸ್ಟ್ ಈಗ ಒಂದು ರಾಮ್ ಕಾಮ್ ಮಾಡೋರ್ಗಾಗಲಿ, ಬೇರೆ ರೈಟರ್ಗಳಿಗಾಗಲಿ, ಒಬ್ರು ಡೈರೆಕ್ಟರ್ ಯಾರಿಗೆ ಅನ್ಸೋದಾದ್ರು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದಾರೆ ಸಿನಿಮಾದಲ್ಲಿ. ಆ ಒಂದು ಮನೆಯಲ್ಲಿ ಒಂದು ಅಜ್ಜಿ ಜೊತೆ ಇರುವಂಥದ್ದು ತುಂಟಾಟಗಳು, ಅವೆಲ್ಲ ಲವಲವಿಕೆ, ಇವೆಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅದು ಈ ಸಿನಿಮಾದಲ್ಲಿ ಬಹುಶಃ ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಮುಂದಿನ ದಿನಗಳನ್ನು ಅದನ್ನು ಕೂಡ ಇನ್ನೂ ವರ್ಕ್ ಆಗುತ್ತೆ ಅಂತ ಅನ್ಸಿದೆ. ಅಂಡ್ ಇದರಲ್ಲಿ ಈ ಸಿನಿಮಾಲಿ ನಮ್ಮ ಡೈರೆಕ್ಟರ್ ನನ್ನ ತುಂಬಾ ಅಳಿಸ್ಬಿಟ್ಟಿದ್ದಾರೆ. ಆ ಟ್ರೇಲರ್ ಅಲ್ಲಿ ಗೊತ್ತಾಗಲ್ಲ, ಬಟ್ ತುಂಬಾ ಆಗ್ತಿದೀನಿ. ಬಟ್ ಇನ್ನೊಂದು ಮಜಾ ಏನಂದ್ರೆ, ಇದ್ ನಗೋ ಸೀನ್ಗೆ ಡೈರೆಕ್ಟ್ರು ಮಾನಿಟರ್ ಮುಂದೆ ನಗಾಡ್ತಿರ್ತಾರೆ, ಅಳೋ ಸೀನ್ಗೆ ಡೈರೆಕ್ಟ್ರು ಮಾನಿಟರ್ ಮುಂದೆ ಅಳು ಬರ್ತಿದೆ ಅವರ ಬ್ಯಾಕ್ ಗ್ರೌಂಡ್ ಅಲ್ಲಿ. ಐ ಥಿಂಕ್ ಇಟ್ಸ್ ವೆರಿ ಫನ್ ಲುಕಿಂಗ್ ಅಟ್ ಹಿಮ್ ವಾಚಿಂಗ್ ದ ಮಾನಿಟರ್. ಅವರು ಮಾನಿಟರ್ ನೋಡ್ತಾ ಇದೆ, ಇನ್ನು ಸ್ವಲ್ಪ you can see him smiling all the time. So I think I had a lot of fun. ಅವ್ರು ಅಲಾಂಗ್ ವಿತ್ ಆಕ್ಟರ್ಸ್ ಅವರು ಒಂಥರ ಆಕ್ಟ್ ಮಾಡಿ ಎಕ್ಸ್ಪ್ರೆಷನ್ ಕೊಡ್ತಾ ಇರ್ತಾರೆ, ಹಿಂಗಂತ ಇರ್ತಾರೆ. ಮಾನಿಟರ್ ಅನ್ಕೊಳ್ಳಿ, ಇರ್ಲಿ ಬಿಡ, ಓಕೆ ಮ್ಯಾಮ್ ಅಂತ. ಎಸ್ಪೆಷಲಿ ಸೀತಾರಾ ಮ್ಯಾಮ್ ಶೂಟ್ ಮಾಡ್ಬೇಕಾರಂತೂ ಅವರು ತುಂಬಾ ಇನ್ವಾಲ್ವ್ ಆಗ್ಬಿಡ್ತಿದ್ರು. ಅಂದ್ರೆ ಸೀತಾರಾ ಮ್ಯಾಮ್ದಾಗ್ಲಿ, ರವೀಂದ್ರ ವಿಜಯದವ್ರದ್ದಾಗ್ಲಿ ತುಂಬಾ ಎಂಜಾಯ್ ಮಾಡ್ತಿದ್ರು. ಗೊತ್ತಿಲ್ಲ ಇದು ಕಂಪ್ಲೇಂಟ್ ತರ ಅವ್ರದ್ದು, ಅವ್ರ ಸೆಟಲ್ ಆಕ್ಟಿಂಗು ಅದೆಲ್ಲ ಇಲ್ಲ. ಅಂದ್ರೆ ಸೆಟಲಿಟಿ ಅಂತಲ್ಲ, 100% ಈಗ ನನಗೆ ಆಕ್ಚುಲಿ ಹೇಳ್ಬೇಕಾದ್ರೆ ನಿಹಾರು ನಾವು ಹೇಳ್ತಾ ಇದ್ದಲ್ಲ, ಅಂದ್ರೆ ತುಂಬಾ ಓಪನ್ ಆಗಿ ಹೇಳ್ತಾ ಇರ್ಬೇಕಾದ್ರೆ, ಅದೇ ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲೂ ಸಬ್ಜೆಕ್ಟ್ ಅಂತ ಹೇಳ್ತಾ ಇರ್ಬೇಕಾದ್ರೆ, ಈಗ ಈ ಥರದ ಸಿನಿಮಾಗಳಲ್ಲಿ ಎಂಟ್ರಿ ಆಗಬೇಕು ಅಂತಾಗ ಈಗೆಲ್ಲ ನಮ್ಮ ಎಡಿಟ್ ಮತ್ತು ಪೋಸ್ಟ್ ಯಾರೇ ನೋಡಿದ್ರು ನನಗೆ ಅನ್ನಿಸ್ತಾ ಇರೋದು ಹೊಸ ಅನಿಸ್ತಿಲ್ಲ. ಯಾಕೆಂದ್ರೆ ಅದ್ರದ್ದು ಲುಕ್ ಆಗಲಿ, ಆ ಎಮೋಷನ್ಸ್ ಆಗಲಿ ಅನ್ನಿಸ್ತಾ ಇಲ್ಲ, ಏನು ಅನ್ನಿಸ್ತಾ ಇಲ್ಲ. ಅದು ನೀಟಾಗಿ ಕೂತಿದೆ ಅಂತ ಹೇಳಿದ್ದಾರೆ. ಸೊ ಇನ್ ದಟ್ ವೇ. ಅಂಡ್ ಇವ್ರದ್ದು ನನಗೆ ಮೇಜರ್ ಆಗಿ ಇದ್ದಿದ್ದು ಏನಂದ್ರೆ, ಇವ್ರು ಸೀರಿಯಲ್ ಕೆಲವೊಂದಿಷ್ಟು ನೋಡಿದೆ. ಹಾಗಾದ ತಕ್ಷಣ ಸೀರಿಯಲ್ದು ಅದಾದ್ಬೇಕಾದ್ರೆ ಅವ್ರ ತಾಯಿ ಮತ್ತು ಮಗಂದೇ ಇತ್ತು. ಅಲ್ಲೂ ಎಮೋಷನ್ ಸೀನ್ಸ್ಗಳು, ಗುಪ್ಪೆಡಂಟ ಮನಸ್ಸು ಇಸ್ ಕಂಪ್ಲೀಟ್ ಸೀರಿಯಲ್ ಅಬೌಟ್ ತಾಯಿ ಮಗ ಎಮೋಷನ್. ಸೊ ಅದು ಇದಕ್ಕೆ ತುಂಬಾ ಪ್ಲಸ್ ಆಗಿದೆ ಆಕ್ಚುಲಿ. ಇನ್ಫ್ಯಾಕ್ಟ್ ರವೀಂದ್ರ ಪಾತ್ರ ಒಂದು ನನಗೆ ಇದ್ರ ಬಗ್ಗೆ ಹೇಳಬೇಕು ಅಂತಂದ್ರೆ, ಅಂದ್ರೆ ಇವ್ರು ಹೇಳಿದ್ರು, ಅಂದ್ರೆ ನೀವು ಅಷ್ಟೇ ಡಿಸ್ಕಸ್ ಮಾಡಿದ್ರೆ, ಅಂದ್ರೆ ಸೀರಿಯಲ್ ಆಕ್ಟಿಂಗ್ ಇಂದ ಬಂದ ಸಿನಿಮಾ ಬಂದಾಗ, ಅಂದ್ರೆ ಸೀರಿಯಲ್ ಅಂದ ತಕ್ಷಣ ಅಲ್ಲಿ ಓವರ್ ಆಕ್ಟಿಂಗ್ ಅನ್ನೋದೇನೋ ಒಂದಿರ್ಬೋದೇನೋ ಮೈಂಡ್ಗೆ ಎಲ್ಲರ ಮನ್ಸಲ್ಲಿ ಅಂತ. ಬಟ್ ಹಂಗಿರಲ್ಲ. ನಾನು ಯಾಕೆ ಹೇಳಿದ್ರೆ, ನಾನು ನನ್ನ ಸಿನಿಮಾಗ ಒಬ್ರು ಸೀರಿಯಲ್ ಆರ್ಟಿಸ್ಟ್ ನ ಕಾಸ್ಟ್ ಮಾಡಿದ್ದೆ. ಸೊ ನಾನು ಆ ಆಕ್ಟರ್ ಜೊತೆ ಜಾಸ್ತಿ ಹೇಳ್ತಿದ್ದೇನೆಂದ್ರೆ, ಓಕೆ, ಕಣ್ ಕಮ್ಮಿ, ಪ್ಲೀಸ್ ರೆಡ್ಯೂಸ್ ಯುವರ್ ಐಸ್, ಕಮ್ಮಿ ಮಾಡಿ, ಎಷ್ಟು ಸಟಲ್ ಆಗುತ್ತೋ ಎಷ್ಟು ಸಟಲ್. ಅಂದ್ರೆ ಪ್ರಾಯಶಃ ಅವ್ರಿಗೆ ನೀವು ಹೇಳ್ದಂಗೆ ಎವ್ರಿ ಡೇ ಮಾಡಿ ಅದು ರೂಢಿ ಆಗ್ಬಿಟ್ಟಿತ್ತು ಅಂತ. ಸೊ ನನಗೆ ಇಷ್ಟೇ ಬೇಕಾಗಿತ್ತು, ಆ ಸಟಲ್ನೆಸ್ ಅನ್ನೋದು ತುಂಬಾ ಕಷ್ಟ ಆಗ್ತಿತ್ತು. ಅವ್ರು ಹಿಂಗೆ ಎತ್ಬೇಕಾದ್ರೆ ಹಿಂಗೆ ಹೋಗುತ್ತೆ. ಸಟಲ್ ಅಂದ್ರೆ ಫಾರ್ ದೆಮ್ ಲೈಕ್ ಹಿಂಗೆ ಹೋಗ್ತಿತ್ತು. ಐ ಮೀನ್ ನಾನ್ ಕರೆಕ್ಟ್ ಆಗಿ ತೋರಿಸ್ತೀನಿ. ಬಟ್ ನಾನೆಲ್ಲ ಬಟ್ ನಾಟ್ ಎವ್ರಿ ಆಕ್ಟರ್ಸ್ ಲೈಕ್ ಅಂದ್ರೆ ಅದೊಂದು ಬ್ರೇಕ್ ಆಗ್ಬೇಕು. ಅಂದ್ರೆ ಸೀರಿಯಲ್ ಅಂದ ತಕ್ಷಣ ಓವರ್ ಆಕ್ಟಿಂಗ್ ಅನ್ಕೊಂಡಿರ್ತಾರೆ, ಅಥವಾ ಅಂದ್ರೆ ಅದು ಹಂಗ ಆಗಲ್ಲ. ಆಕ್ಚುಲಿ ಓವರ್ ಆಕ್ಟಿಂಗ್ ಅಲ್ಲಿ ಯಾರು ಮಾಡಿರಲ್ಲ. ಅಂದ್ರೆ ಜನಗಳಿಗೆ ಒಂದು ಟಿವಿ ಮುಂದೆ ಕೂತ್ಕೊಂಡು ತೋರಿಸ್ತಿರ್ಬೇಕಾದ್ರೆ
ಒಂದ್ ಕೆಲವೊಂದು ರಿಪೀಟೆಡ್ಲಿ ಎಕ್ಸ್ಪ್ರೆಷನ್ ತೋರಿಸಿದಾಗ್ಲೇ ಜನಗಳಿಗೆ ಅದು ರೀಚ್ ಆಗೋದು ಕಾನ್ಸೆಪ್ಟ್ ಇದೆ. ಇಲ್ಲ ಅಂದ್ರೆ ನಾವು TN ಸೀತಾರಾಮ್ ಸೀರಿಯಲ್ಗಳನ್ನ ಜನಗಳು ಯಾಕೆ ಇಷ್ಟ ನೋಡ್ತಿದ್ರು, ಅಲ್ಲಿರೋ ಸೆಟಲ್ ಅದನ್ನೇ. ಆಕ್ಟಿಂಗ್ ಬಗ್ಗೆ ಯಾರು ಮಾತಾಡಕ್ಕೆ ಆಗಲ್ಲ. ಡಿಫ್ರೆನ್ಸ್. ಇಫ್ ಸೀರಿಯಲ್ ಇಸ್ ಓವರ್ ಆಕ್ಟಿಂಗ್ ಅಂತ ಕನ್ಸಿಡರ್ ಮಾಡಿದ್ರೆ TN ಸೀತಾರಾಮ್ ಅವ್ರ ಸೀರಿಯಲ್ ಗಳೆಲ್ಲ ಇಷ್ಟು ಲೆವೆಲ್ ಇಲ್ಲ ನನ್ ಪ್ರಕಾರ ಏನ್ ಗೊತ್ತಾ, ಸೀತಾರಾಮ್ ಸೀರಿಯಲ್ಸ್ ಅನ್ನ ಇಲ್ಲಿ ಇಡ್ತೀನಿ, ಬಾಕಿ ಸೀರಿಯಲ್ ಈ ಕಡೆ ಇಡ್ತೀನಿ. ನೋಡಿ ಅಗ್ರಿ ಲೈಕ್ ಅಂದ್ರೆ ನಂದೊಂದು ಮೈಂಡ್ ಸೀತಾರಾಮ್ ಅಂದ್ರೆ ನನ್ ಮೈಂಡ್ ಅಲ್ಲಿ ಏನಿರೋದಂದ್ರೆ ನೀವ್ ಹೇಳ್ದಂಗೆ ಈ ಪ್ರತಿಯೊಬ್ಬರ ಆಕ್ಟರ್ ಓವರ್ ಆಕ್ಟಿಂಗು ಮಾಡ್ತಿರ್ಬೋದು ಅಥವಾ ಸೆಟಲ್ಡ್ ಆಗು ಮಾಡ್ತಿರ್ಬೋದು. ಇಟ್ಸ್ ಇನ್ ದ ಡೈರೆಕ್ಟರ್. ನೀವ್ ಹೇಳ್ದಂಗೆ ಅವ್ರು ಬಟ್ ಬೈ ದ ವೇ ಓವರ್ ಆಕ್ಟಿಂಗ್ ಅಂತಿಲ್ಲ ನಾವುಗಳು, ಕರೆಕ್ಟ್ ಆಗಿ ಹೇಳ್ಬೇಕು. ಓವರ್ ಆಕ್ಟಿಂಗ್ ಅಂತಲ್ಲ, ಅಂದ್ರೆ ಅದು ಅವ್ರು ಮಾಡಿ ಎಕ್ಸಾಜರೇಷನ್ ಜಾಸ್ತಿ ಆಗಿರುತ್ತೆ. ಬಟ್ ಒಂದ್ಸಲ ಅದ್ ಪಾತ್ರ ಕೇಳಿದಾಗ, ನಾಟ್ ಎವ್ರಿ ಒನ್ ಅದು ಪಾತ್ರ ಕೇಳಿದಾಗ ಇದಕ್ಕೆ ಇಷ್ಟೇ ಕೊಡ್ಬೇಕು ಅಂತ ಅವರು ವರ್ಕ್ ಮಾಡಿರ್ತಾರೆ. ಸೊ ಇನ್ ದಟ್ ವೇ ನಾವು ನನಗೂ ಅದಿತ್ತು. ಅಂದ್ರೆ ಸೀರಿಯಲ್ ಕ್ಯಾಮ್ರಾಗೂ ಸಿನಿಮಾ ಕ್ಯಾಮ್ರಾಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ನಾವಿಲ್ಲಿ ಎಕ್ಸ್ಪ್ರೆಷನ್ ಕೊಡ್ಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಕೊಡ್ಬೇಕಾಗುತ್ತೆ. ಅಂದ್ರೆ ಅದೇ ಹೇಳಕ್ ಬಂದೆ, ಅಂದ್ರೆ ಕ್ಯಾಮ್ರಾ ಮೇಲೆ ಡಿಪೆಂಡ್ ಆಗುತ್ತೆ. ಸಿನಿಮಾ ಕ್ಯಾಮ್ರಲ್ಲಿ ನಾವು ಇಷ್ಟು ಕೊಟ್ರು ಅದು ಹೈಲೈಟ್ ಆಗಿರುತ್ತೆ, ಅದಕ್ಕಿಂತ ಜಾಸ್ತಿ ಮಾಡೋ ಓವರ್ ಆಕ್ಟಿಂಗ್ ಅಂತ. ಬಟ್ ಐ ಹರ್ಡ್ ಈಗ ಸೀರಿಯಲ್ ಅವರು ಸಿನಿಮಾ ಕ್ಯಾಮ್ರಾ ಎಲ್ಲ ಶೂಟ್ ಮಾಡ್ತಿದ್ದಾರೆ ಎಷ್ಟೊಂದು ಅಂತ, ಹ್ಯಾರಿ ಇಲ್ಲೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಅಂದ್ರೆ ಪ್ರೋಮೋಗಳೆಲ್ಲ ಮಾಡೋದೆಲ್ಲ ಸಿನಿಮಾ ಕ್ಯಾಮ್ರಾನೇ. ಅಂದ್ರೆ ಒಂದು ಸ್ಟಾರ್ಟಿಂಗ್ ಬರುತ್ತಲ್ಲ, ಅದಾದ್ಮೇಲೆ 5D ಕ್ಯಾಮ್ರಾಗೆ ಹೇಳಿರ್ತಾರೆ. ಆ ಬಜೆಟ್ ವರ್ಕೌಟ್ ಆಗ್ಲಿ. ಮ್ಯಾಮ್ ಯು ನೆವರ್ ಟ್ರೈ ಡೈಲಿ ಸೋಪ್? ಲೈಕ್ ಐ ಆಮ್ ಶೂರ್ you did ma'am. How did you add the bandwidth? No, that's why I'm not doing it anymore. No, it's a thing. See, I have done for ETV because Telugu because Usha Kiran movies introduced with Telugu. So when they started ETV, then they approached me for serial, and that was like 13 episodes and all that story. Yeah, so that was interesting. And then I've done serial for them, and I have done for AVM in Tamil. So mostly film-based people, and but mega serial after a time I feel bored. Yeah. So I don't think I'll do again. That's not ನಿಮ್ ಸೀರಿಯಲ್ ಆಫರ್ ಬಂದೆ ಮಾಡ್ತೀರಾ? ಸದ್ಯಕ್ಕಿಲ್ಲ. ಅವ್ರು ಯೋಚನೆ ಮಾಡ್ಬಿಟ್ಟು ಉತ್ತರ ಕೊಡ್ತಾ ಇದ್ದಾರೆ. ಹೆಂಗ್ ಹೇಳೋದು, ನಾನು ಕಮಿಟ್ ಆಗ್ಬಿಟ್ರೆ ಕಷ್ಟ ಆಗ್ಬೋದಾ ಇಲ್ಲನೇ ಬೇಡವಾ ಅಂತ. ಇಲ್ಲ ಸದ್ಯಕ್ಕಿಲ್ಲ. See, for me, cinema is good because that character gets over and you can come out of it, and you can wait That is- for another character, Yeah. ಪಾಯಿಂಟ್ ಮ್ಯಾಮ್. and it goes on. But the serial means if it's a mega serial, particularly you are in it for year after year after year, and you get bored. Ma'am, what is your process of character, getting into the character, ma'am? When you get the script, usually they say an actor transforms behind the clapboard, they say. After the shot is done and before the next shot, usually they say clapboard munda ittaga, the literally actor transforms behind the clap is what most of the actors they say. I'm just curious, how is your character process, or like where does it happen? I don't know. I can't explain it really, because see, you will have an idea. Because I do in Telugu, I do in Kannada. So I have that language thing. I have to do homework. I have to learn my dialogues, everything. I have to do my homework and be there. And of course, you know the story. You know your character. You know what the situation, everything. You do rehearsals, everything. You know what the other opposite artist is doing. It is reacting. Whatever you are giving, I am reacting to what the opposite actor is doing or the character is doing, right? So we do rehearse, but for me, I don't know, like when we go for take, I may not be doing what I did in the rehearsal. Some improvisation, it happens. I don't know, maybe he can explain. What was Balchandra sir used to say, ma'am? Balchandra sir, it's a different experience, like, because he comes from theater. Yeah. And see, if there are 4 characters in one particular scene, 4 actors, he will tell you all your dialogues. He will come to your position. You are sitting here, the one is standing there. He will go, he will act and show us. Wow. If there is no need of lot of this thing. We can just do what, Just copy just paste. watch him and you do it. Wow. He does that with modulation.
You can observe him head to toe and you can do. That's a different school. I think off late I see with even Rajmouli sir, whenever like Yeah. his videos, when I watched that, I felt like I could see the BTS shots ಅಲ್ಲಿ ಏನೇನು ಹಾಕಿದ್ದಾರೆ ಆಫ್ ಲೈಕ್ ರಾಮ್ ಚರಣ್ ಆಕ್ಟ್ ಮಾಡಿರೋದು ಅಥವಾ NTR ಆಕ್ಟ್ ಮಾಡಿರೋದು ವಾಟ್ ಎವರ್. I could see this guy is acting literally with the whole expressions. I felt like, oh my god. ಬರೀ ಆಕ್ಟಿಂಗ್ ಮಾತ್ರ ಅಲ್ಲ, ಇವನ್ ಡಾನ್ಸ್ ಕೂಡ Dance also is like, I said, I know how. My god. Unbelievable. Yeah. Balchandra sir, it's a different experience. That's why I said, like I wiped out my slate, a clean slate, and then I started off like nursery. Ma'am, after Balchandar, you never came across any person who could match his thought process. Did you ever? It's only one K Balchandra. I'm sure even Rajni sir, Kamal Haasan sir, everyone agrees to the same. No doubt about it. ಓಕೆ, ಸೊ ಇಂಪಾರ್ಟೆಂಟ್ ಥಿಂಗ್ಸ್ಗೆ ಅಂದರೆ ಈಗ ಒಂದು ಹೊಂದಿಸಿ ಬರೆಯೋರಿಗೆ ತಗೊಂಡಾಗ ಮ್ಯೂಸಿಕಲಿ ಕೂಡ ಸಿನಿಮಾ ವರ್ಕ್ ಆಗಿತ್ತು. ಸೊ ದ ಸಾಂಗ್ಸ್ ವೇರ್ ಲೈಕ್ ಹಿಟ್ ಆಗಿತ್ತು ಆ್ಯಂಡ್ ಜನರ ಮನಸ್ಸಿಗೆ ಕೂಡ ರೀಚ್ ಆಗಿತ್ತು. ಈ ಸಿನಿಮಾದಲ್ಲಿ ವಾಟ್ ಇಸ್ ದ ಹೋಲ್ ಪ್ರಾಸೆಸ್ ಆಫ್ ಮ್ಯೂಸಿಕಲ್ ಆಲ್ಬಮ್ ಹೆಂಗಿದೆ? ಮ್ಯೂಸಿಕಲ್ ಆಲ್ಬಮ್ ಅಂತ ಬಂದಾಗ ಇದ್ರಲ್ಲಿ ಮೊದಲನೇ ಪ್ಲೇಸೇ ನನ್ನ ಜೊತೆಲೆ ಈಗ ಮ್ಯೂಸಿಕ್ ಮಾಡಿದ್ದೆ. ಅಂದರೆ ಇದ್ರದ್ದು ಹೊಂದಿಸಿ ಬರೆಯೋರು ಮ್ಯೂಸಿಕ್ ಡೈರೆಕ್ಟರ್. ಇದರಿಂದ ನನಗೂ ಒಂದು 3 ವರ್ಷ ಜರ್ನಿ ಇತ್ತು ಹೊಂದಿಸಿ ಆಲ್ಬಮ್ ಆಗಬೇಕಾದ್ರೆ. ಆ್ಯಂಡ್ ಬೇಸಿಕಲಿ ನನಗೆ ಪೊಯೆಟ್ರಿ ತುಂಬ ಇಷ್ಟದಿಂದ ನಾನೇ ಮೋಸ್ಟ್ ಆಫ್ ದ ಸಾಂಗ್ ಬರೆಯೋದ್ರಿಂದ ಸಿನಿಮಾಗಳಲ್ಲಿ ಹೊಂದಿಸಿಲು ಕೂಡ 6 ಸಾಂಗ್ ನಾನೇ ಬರೆದಿದ್ದೆ. 2 ಸಾಂಗು ಕಲ್ಯಾಣ್ ಸರು ಮತ್ತು ಇವರು ಹೃದಯ ಶಿವ ಅವರು ಬರೆದಿದ್ರು. ಇಲ್ಲೂ ಕೂಡ 4 ಸಾಂಗ್ ನಾನೇ ಬರೆದಿದ್ದೀನಿ. ಅಂದರೆ ಒಂದು ಕಂಫರ್ಟ್ನೆಸ್ ಇರುತ್ತೆ. ಅಂದರೆ ಅಂದರೆ ಯಾವುದು ಬರೆಯೋಕ್ಕೆ ಇಷ್ಟಪಡ್ತೀನಿ ಅಂದರೆ ಕತೆಗೆ ಅಂದರೆ ಆಪ್ತವಾಗಿ ಅಥವಾ ಸ್ಟೋರಿ ಟೆಲ್ಲಿಂಗ್ ಹೋಗುತ್ತಲ್ಲ ಆ ಥರದ್ದು ಹಾಡುಗಳನ್ನ ಬರೆದುಬಿಡ್ತೀನಿ. ಈಗ ಎಕ್ಸಾಂಪಲ್ ನಮ್ಮದ್ರಲ್ಲಿ ಮೊದಲನೇ ಸಾಂಗ್ ರಿಲೀಸ್ ಮಾಡಿದ್ದು ನನ್ನದೇ ಜಗದಲ್ಲಿ ನಾನತನು, ದಟ್ಸ್ ಎ ಕ್ಯಾರೆಕ್ಟರ್. ಇದು ಈಗ 2ನೇ ಸಾಂಗು ನೀ ನನ್ನ ಒಳೆ, ದಟ್ಸ್ ಎ ಸಿಚುವೇಶನಲ್ಲಿ ಒಂದು ಪೆಪ್ಪಿ ಸಾಂಗ್ ದಟ್ ನಾಗಾರ್ಜುನ ಶರ್ಮಾ ಅವ್ರು ಬರೆದಿರೋದು. ಅಂದರೆ ಕತೆಗೆ ಏನು ಆಗುತ್ತೋ ಆ ಥರದ್ದು ಲಿರಿಕ್ಸ್ ನಾನೇ ಬರೆದ್ಬಿಡ್ತೀನಿ. ಯಾಕೆಂದರೆ ಅದು ಈಸಿ. ಜೋ ನಾನು ಕೂತಾಗ ಏನಾಗುತ್ತೆ ಅಂದರೆ ಒಂದು ಟೈಮ್ ನಾನು ಲೈನ್ಸ್ ಕೊಡ್ತೀನಿ, ಅದಕ್ಕೆ ಅವ್ನು ಕಂಪೋಸ್ ಮಾಡ್ತಾನೆ, ಒಂದು ಟೈಮ್ ಅವ್ನು ಮ್ಯೂಸಿಕ್ ಕೊಡ್ತಾನೆ, ಇದಾಗುತ್ತೆ. ಈ ಥರ ಆಗ್ತಿರುತ್ತೆ. ಆಲ್ಮೋಸ್ಟ್ ಅಲ್ಲಿ ಈಗ ಒಂದು 4 ಇಯರ್ಸಲ್ಲಿ ನಮ್ದೊಂದು 50-60 ಸಾಂಗ್ ಹಂಗೆ ಇದೆ. ಅಂದರೆ ವಿ ಯೂಸ್ ಟು ರೈಟ್. ಅಂದರೆ ಅವ್ನು ಏನೋ ಹೇಳ್ತಾ ಇರ್ತಾರೆ, ನಾನೇನೋ ಮಾಡ್ತಾ ಇರ್ತೀನಿ. ಇನ್ಫ್ಯಾಕ್ಟ್ ಇದು ಯಾವುದೋ ಒಂದು ಮೊನ್ನೆ ಆ್ಯಕ್ಚುಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ನಡೀತಾ ಇರ್ಬೇಕಾರೆ ಇನ್ಫ್ಯಾಕ್ಟ್ ಒಂದು ಕ್ಲೈಮ್ಯಾಕ್ಸ್ಗೆ ಮತ್ತೆ ಒಂದು ಸಾಂಗ್ ಆ್ಯಡ್ ಮಾಡ್ದು, ಮತ್ತು ಇಂಟರ್ವ್ಯೂಲಲ್ಲಿ ಒಂದು ಪಾಯಿಂಟಲ್ಲಿ ಒಂದು ಚಿಕ್ಕದಾಗಿ ಆ್ಯಡ್ ಮಾಡ್ದು. ಅದು ಆ್ಯಡ್ ಮಾಡಿದ್ಮೇಲೆ ಮತ್ತೆ ಬೇರೆ ಇನ್ನೊಂದು ಸಾಂಗ್ ಯಾವುದೋ ಐ ಗಾಟ್ ಒಂದು ಟ್ಯೂನ್ ಬ್ರೋ ಅಂತ ಅಂದ್ಬಿಟ್ಟು ಇಲ್ಲಿ ಕಮ್ ಓಕೆ ರೈಟ್. ಅಂದರೆ ಐ ತುಂಬ ನನಗೆ ಎಂಜಾಯ್. ಆ್ಯಕ್ಚುಲಿ ನನಗೆ ಲಿರಿಕ್ಸ್ ನನಗೆ ತುಂಬ ಇಷ್ಟ ಪೊಯೆಟ್ರಿ. ಅಂದರೆ ನಾನು ಮೊದಲು ಕವನಗಳನ್ನು ಬರೀತಿದ್ದೆ ಪತ್ರಿಕೆಗಳಿಗೆ. ನಾನು ಇಂಜಿನಿಯರಿಂಗ್ ಓದಬೇಕೆಲ್ಲ ಒಂದು ಕವನ ಸಂಕಲನ ರಿಲೀಸ್ ಆಗಿತ್ತು. ಸೊ ಇದೆಲ್ಲದರಿಂದ ಕವನಗಳ ಮೇಲೆ ಆಸಕ್ತಿ, ಮತ್ತು ನನ್ನ ಕಲ್ಯಾಣ್ ಸರ್ ತುಂಬ ದೊಡ್ಡ ಇನ್ಸ್ಪಿರೇಷನ್. ಅಮೃತ ವರ್ಷಿಣಿ ಆಗಲಿಂದ ನಂತರದ ದಿನಗಳಲ್ಲಿ ಜಯಂತ್ ಕಾಯ್ಕಣಿ ಸರ್ ಹಾಡುಗಳು ಇವೆಲ್ಲ ನಂಗೆ ತುಂಬ ಇನ್ಫ್ಲೂಯೆನ್ಸ್ ಮಾಡಿದೆ ಸಿನಿಮಾ ಹಾಡುಗಳಲ್ಲಿ. ಇನ್ನು ಅದು ಬಿಟ್ಟು ಅಂತಂದರೆ ಅಡಿಗರು, KS ನರಸಿಂಹಸ್ವಾಮಿ ಅವರು, ಇವರೆಲ್ಲ ನನಗೆ ಕಾವ್ಯ ಅನ್ನೋದು ತುಂಬ ಇಷ್ಟ. ಸೊ ಆ ಇಷ್ಟ ಪ್ರಕಾರದಲ್ಲಿ ಹಾಡುಗಳ ಮೇಲೆ ತುಂಬ ವಿಶೇಷವಾದ ಒಲವು, ವಿಶೇಷವಾದ ಆಸಕ್ತಿ ಕೂಡ ಹೌದು. ಸೊ ಹಾಗಾಗಿ ಇದರಲ್ಲಿ ತೀರ್ಥ ರೂಪದಲ್ಲಿ ಹಾಡುಗಳು ಬೇರೆ ರೀತಿ ಸಿನಿಮಾ ನೋಡಿದ್ಮೇಲೆ ಕನೆಕ್ಟ್ ಆಗುತ್ತೆ. ಒಂದು ರೀತಿ ಅಂದರೆ ನೀವು ಬರೆದಿರೋ 2 ಪ್ರಶ್ನೆ ಬಂತು. ಒಬ್ಬ ರೈಟರ್ಗೂ ಡೈರೆಕ್ಟರ್ಗೂ ಬಹಳ ವ್ಯತ್ಯಾಸ ಇರುತ್ತೆ ಆ್ಯಕ್ಚುಲಿ. ಕೆಲವು ಬೇರೆ ಕತೆ ಬರೀತಾರೆ, ಕತೆ ನಿಮ್ದು ಕತೆ ಇದ್ರೂ ಕೂಡ ರೈಟರ್ ಆಗಿರೋದು ಅವ್ರು ಮಾಡ್ತಾರೆ, ಡೈರೆಕ್ಟರ್ ಎಕ್ಸಿಕ್ಯೂಷನ್ ಮಾಡೋಂಥದ್ದು ಬೇರೆ. ನಿಮ್ಮ ವಿಷಯದಲ್ಲಿ ನೀವೇ ರೈಟರು, ನೀವೇ ಕೂಡ ಡೈರೆಕ್ಟರು, ಅಥವಾ ನಿಮ್ಮ ಬಿಟ್ಟು ಬೇರೆ ಯಾರು ಡೈಲಾಗ್ ರೈಟರ್ ಇದ್ರು ಅಥವಾ ಎಲ್ಲ ಇಲ್ಲ ಡೈಲಾಗ್ ರೈಟರ್ ಇರ್ತದೆ. ಹೊಂದಿಸಿ ಬರೀಲಿ ಏನಾಗಿತ್ತು ಅಂದರೆ 3 ಜನ ಇದು ಮಾಡಿದ್ದು. ಅಂದರೆ ಕೆಲವೊಂದು ಮೋಸ್ಟ್ ಆಫ್ ಇಟ್ ನಾನು 1 ವರ್ಷ ಇದು ಮಾಡ್ತಾರೆ. ಅದ್ರಲ್ಲಿ ಪ್ರಶಾಂತ್ ಸರ್, ಯಾಕೆಂದರೆ ಒಂದು ಜಾನರ್ಗೆ ಪ್ರಶಾಂತ್ ಸರ್ ಬರೀತಾರೆ. ಮಾಸ್ತಿ ಅವರು ಇದ್ರು ಹೊಂದಿಸಿ ಬರಲಿ, 3 ಜನ ಕೊಲಾಬಲ್ಲಿ ಇದು ಮಾಡಿದ್ದು. ಇದ್ರಲ್ಲಿ ತೀರ್ಥ ರೂಪದಲ್ಲಿ ಪ್ರಶಾಂತ್ ಸರ್ ಬರೆದಿರೋದು. ಯಾಕಂದ್ರೆ ನಮ್ಗೊಂದು ಇದಾಗಿ ಕೋಪ್ ಇಲ್ಲಿ ಕಷ್ಟ ಅನ್ಸುತ್ತಾ? ಹಂಗೆ ಅನ್ನೋದು ಪ್ರಶಾಂತ್ ಸರ್ ಅದು ಇನ್ಫ್ಯಾಕ್ಟ್ ನನಗೆ ಹೇಳ್ತಿರೋದು, ಏನು ಸರ್ ನಾನೆಲ್ಲ ಮಾಸ್ ಸಿನಿಮಾ ಬರೀತಾರೆ, ಇದರಲ್ಲಿ ಅಮ್ಮ ಬಗ್ಗೆ ಎಲ್ಲ ಹಿಂಗೆಲ್ಲ ಬರ್ದಿದ್ದೀವಲ್ಲ ಅಂತ ಅನ್ನಿಸ್ತಾ ಇರ್ತಾರೆ. ಬಟ್ ಇನ್ ದಟ್ ಬೇಕಂದ್ರೆ ಪ್ರಶಾಂತ್ ಸರ್ನ ನಾನು ಆದಿಲಕ್ಷ್ಮಿ ಪುರಾಣ ಅಂದ್ಬಿಟ್ಟು ರಾಕ್ಲೈನ್ ಪ್ರೊಡಕ್ಷನ್ಲಿ ರಾಧಿಕಾ ಪಂಡಿತ್ ಅವರು ವರ್ಕ್ ಮಾಡಿದ್ರು, ಅಲ್ಲಿ ಪರಿಚಯ ನಮಗೆ. ಅಲ್ಲಿ ಅವ್ರು ಡೈಲಾಗ್ ರೈಟರ್ ಆಗಿದ್ರು. ಸೊ ನಂಗೆ ಅವ್ರದ್ದು ಸೆನ್ಸ್ ಗೊತ್ತು, ಅಂದರೆ ಅವ್ರದ್ದು ಹ್ಯೂಮರ್ ಗೊತ್ತು. ಯಾಕಂದರೆ ನಮ್ಮ ಹೊಂದಿಸಿಲಿ ಟೈಗರ್ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅವ್ರು ಆ ಹ್ಯೂಮರ್ ಬರೋಕ್ಕೆ ಸಾಧ್ಯನೇ ಅವರು. ನಾನು ಸಿಚುವೇಶನ್ ನೋಡಿದ್ದೀನಿ, ಟೈಗರ್ ಅನ್ನೋದು ಇದಿರ್ತದೆ, ಈ ಥರ ಟಿ ಶರ್ಟ್ ಹಾಕೊಂಡಿರ್ತಾನೆ, ಅದು ಆ ಸುತ್ತ ಕತೆ ಕಟ್ಟಿತ್ತು, ಅದಕ್ಕೆ ಡೈಲಾಗ್ ಬರುತ್ತಲ್ಲ, ಆ ಭಾಷೆಲಿ ಅವ್ರದ್ದು ಏನೋ ಒಂದು ಬರುತ್ತೆ. ನನಗೆ ತುಂಬ ಚೆನ್ನಾಗಿರುತ್ತೆ ಅದು. ಆ್ಯಕ್ಚುಲಿ ಚೆನ್ನಾಗಿ ಸಿಂಕ್ ಆಗಿದೆ ನನಗೆ. ಆ್ಯಕ್ಚುಲಿ ಪ್ರಶಾಂತ್ ಸರ್ ಜೊತೆ ಐ ವುಡ್ ಲವ್ ಟು ವರ್ಕ್ ಆಲ್ವೇಸ್, ಯಾಕಂದರೆ ನನಗೆ ಕನೆಕ್ಟ್ ಆಗಿದೆ ತುಂಬ. ಐ ಮೀನ್ ಯಾಕಂದ್ರೆ ಒಬ್ಬ ರೈಟರ್ಗೂ ಡೈರೆಕ್ಟರ್ ಬಹಳ ವ್ಯತ್ಯಾಸ ಇರುತ್ತೆ. ಕತೆನ ಬರೆದು ಬಿಡೋದು ಬಹಳ ಕಷ್ಟ ಇರುತ್ತೆ. ಬರ್ದಿರೋ ಕತೆನ ಎಕ್ಸಿಕ್ಯೂಟ್ ಮಾಡೋದು ಈಸಿ ಅಂತ ಹೇಳಕ್ ಹೋಗೋದಿಲ್ಲ. ಬಟ್ ಅಟ್ ಲೀಸ್ಟ್ ಐ ಹ್ಯಾವ್ ದಿಸ್ ಫೌಂಡೇಶನ್ ಬೇಸ್ ಅನ್ನೋದಿರುತ್ತಲ್ಲ, ಅದಕ್ಕೆ ನಾವು ಹೊಂದಿಸಿ ಬರೆಯೋರಿ ಬಗ್ಗೆನೂ ನಾನು ಹೇಳ್ತಿರ್ಬೇಕಾದ್ರೆ ಇನ್ ಟರ್ಮ್ಸ್ ಆಫ್ ದ ಹೋಲ್ ಆರ್ಕ್ ಆಫ್ ದಿ ರೈಟಿಂಗ್ ಇತ್ತಲ್ಲ, ತುಂಬಾ ಆಳದಲ್ಲಿತ್ತು. ಎಸ್ಪೆಷಲಿ ನವೀನ್ ಶಂಕರ್ ಅಂಡ್ ಅರ್ಚನಾ. ಒಂದು ಟೈಗರು, ಕಾಲೇಜು, ದಟ್ ಇಸ್ ಓಕೆ, ಸ್ಟಿಲ್ ಕೊಲೋಕಿಯಲು ಪ್ರೆಸೆಂಟ್ ಡೇಗೆ ಅಂತ ಇರುತ್ತೆ. ನವೀನ್ ಶಂಕರ್ ಎಸ್ಪೆಷಲಿ ಅವ್ರ ಲೈನ್ಸ್ಗಳಾಗಿರ್ಬೋದು ಎಲ್ಲ ತಗೊಂಡ್ರೆ ಇಟ್ ವಾಸ್ ಟೂ ಡೀಪ್. ನಾನೇ ಬರ್ದಿದ್ದೆಲ್ಲ ಹೊಂದಿಸಿ ಬರೆಯಲಿಲ್ಲ. ಅಂದ್ರೆ ಅದ್ರದ್ದು ಇದ್ದಿದ್ದ ಮಾತುಗಳೇ ಕಮ್ಮಿ.
ಒಂದಿವ್ಸ ಬೇರೆ ಲಾಸ್ಟ್ ಚಾಪ್ಟರ್ ನೀವು ಹುಡುಕಿದ್ರೆ 20 ನಿಮಿಷ ಎಪಿಸೋಡಲ್ಲಿ ನಿಮ್ಗೊಂದು 7-8 ಮಾತು ಸಿಗುತ್ತೆ. ಕರೆಕ್ಟ್, ಇಬ್ರು ಮಾತಾಡಲ್ಲ. ನವೀನ್ ಇನ್ ಜನರಲ್ ರಿಯಲ್ ಲೈಫಲ್ಲೂ ಮಾತಾಡ್ತಾರಲ್ಲ ಅಂತ ಅನ್ನಿಸ್ತಾ ಇತ್ತು ನನಗೆ. ಅದ್ರಲ್ಲಿ ಹೆಂಗೆ ಅಂದ್ರೆ ಅವ್ರದ್ದು ಪ್ರೊಸೆಸ್ ಅಂದ್ರೆ ಐ ವಾಸ್ ಶೂಟ್ ಸ್ಟಾರ್ಟ್ ಅಂದ್ರೆ ಒಬ್ಬೊಬ್ರದ್ದು ಒಂದೊಂಥರ ಇರ್ತಲ್ಲ, ಅದನ್ನ ಮೆಡಿಟೇಟ್ ಹೋಗೋರು, ಇದು ಮಾಡೋರು, ಸ್ಟಾರ್ಟ್ ಮಾಡೋರು, ಅಂದ್ರೆ ಬೇರೆ ರೀತಿನೇ ಒಂದು ಪ್ರೊಸೆಸ್ ಇರೋದು. ಅಂದ್ರೆ ಆಕ್ಚುಲಿ ಇನ್ಫ್ಯಾಕ್ಟ್ ಆ ಕಥೆಲಿ ಹೇಗಿದೆಯೋ ಹಂಗೆ ನವೀನ್ ಅವರು ಅರ್ಚನಾ ಅವರು ಶೂಟಿಗೆ ಬಂದಾಗ ಫಸ್ಟ್ 7 days ಅವ್ರು ಮಾತೇ ಆಡಿರ್ಲಿಲ್ಲ ಇಬ್ರಿಗೊಬ್ರು. ಯಾಕಂದ್ರೆ ಕಥೆಲು ಅಂದ್ರೆ ಪರಿಚಯ ಆಗೋದೇ ಅದು, ನಾವೇನು ಮಾತೇ ಆಡುತ್ತಿರ್ಲಿಲ್ಲ. ಅದಕ್ಕೆ ಹೊರಗಡೆ ತುಂಬಾ ಮಾತಾಡ್ತಿರ್ತಾರೆ. ಮಾತಾಡ್ತಾ ಇರ್ತಾರೆ ಆ ಕಥೆ ಇದಾದ್ಮೇಲೆ. ಬಟ್ ಅದಕ್ಕಿಂತ ಇಲ್ಲ, ಇನ್ಫ್ಯಾಕ್ಟ್ ಅವ್ರು ಒಬ್ರಿಗೊಬ್ರು ಪರಿಚಯನೇ ಇರಲಿಲ್ಲ. ಓಕೆ, ಆ ಸಿನಿಮಾದಿಂದಲೇ ಪರಿಚಯ ಆಗಿದೆ. ರಂಜಿತನ ಪಲ್ಲವಿ ಪರಿಚಯ ಆಗಿದೆ. ಬಟ್ ಇನ್ಫ್ಯಾಕ್ಟ್ ಒಬ್ರಿಗೆ ಬಂದು ಇಂಟ್ರೊಡ್ಯೂಸ್ ಆದ್ರೆ ಸೆಟಲ್ ನೋಡಿದ ತಕ್ಷಣ ಮಾತಾಡಿಸ್ತಾರೆ, ಇದು ಮಾಡ್ತಾರೆ. ಬಟ್ ಇವ್ರು ಅವರೇ ಬೇರೆ ಇದ್ರಲ್ಲಿದ್ರು. ನವೀನ್ ಅವ್ರದ್ದು ಬೇರೆ ಪ್ರೊಸೆಸ್. ಈ ಸಿನಿಮಾ ರಿಯಲ್ ಲೈಫ್ ಇನ್ಸ್ಪಿರೇಷನ್ ಅಥವಾ ಇಟ್ ಇಸ್ ಅ ಫಿಕ್ಷನ್? ಒಂದಿಷ್ಟು ನೋಡಿರೋ ಘಟನೆಗಳ ಸುತ್ತ, ಒಂದಿಷ್ಟು ಫಿಕ್ಷನಲ್ ಆಗಿ. ನೋಡಿರೋ ಘಟನೆಗಳಂತಾರೆ ವೈಯಕ್ತಿಕವಾಗಿರಲ್ಲ. ಕೆಲವೊಂದಿಷ್ಟು ಓದಿನ ಅನುಭವ, ಕೆಲವೊಂದಿಷ್ಟು ನಾವು ಯಾವುದೋ ಅನ್ಕೋತಾ ಇರ್ತೀವಿ ಗೊತ್ತಾ, ಆ ವ್ಯಕ್ತಿ ಹೀಗಿರಬಾರ್ದಿತ್ತಲ್ಲ, ಹೀಗಿರಬಾರ್ದು ಅಂದ್ರೆ ಆ ವ್ಯಕ್ತಿಲೂ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಅಲ್ಲೊಂದಿಷ್ಟು ಅಂಶಗಳು. ಯಾವತ್ತೂ ನಂಗೆ ಅದೇ ಪಾಸಿಟಿವ್ ಮೇಲೆ ತುಂಬ ಒಲವು ಸಿನಿಮಾದಲ್ಲಿ ತೋರ್ಸೋಕೆ. ನಂಗೆ ನೆಗೆಟಿವಿಟಿ ಅಷ್ಟು. ಓ ಹೌದಾ? ಐ ಡೋಂಟ್ ಅಂದ್ರೆ ನೆಗೆಟಿವಿಟಿ ತೋರಿಸಿ ಗ್ಲೋರಿಫೈಯಿಂಗ್ ದಿ ಆಂಟಗನಿಸ್ಟ್ ಎಲ್ಲ ಅಷ್ಟು. ಅಂದ್ರೆ ಆಂಟಗನಿಸ್ಟ್ ಅಂದ್ರೆ ಅದನ್ನ ತೋರಿಸಿದ್ರೆ ಇಷ್ಟ. ಈಗ ಎಕ್ಸಾಂಪಲ್ ಹೆಂಗೆ ಅಂತಂದ್ರೆ ಅದು ತೋರಿಸೋ ರೀತಿ ತೋರಿಸ್ಬೇಕು. ಈಗ ಅದನ್ನ ಯಾವ ರೀತಿ ಪ್ರೆಸೆಂಟ್ ಮಾಡ್ತೀವಿ ಅದ್ರ ಮೇಲೆ ಆಗುತ್ತೆ. ಅದ್ರ ಬಗ್ಗೆ ನನಗೇನು ವಿರೋಧ ಇಲ್ಲ, ಅದ್ರ ಬಗ್ಗೆ ಇಲ್ಲ. ನನ್ನ ಪರ್ಸನಲ್ ವೈಯಕ್ತಿಕವಾಗಿ ನಾ ಮಾಡೋ ಒಂದು ಈ ಸಬ್ಜೆಕ್ಟ್ಸ್ಗಳಿಗೆ ಅದರಲ್ಲಿ ಪಾಸಿಟಿವಿಟಿನೇ ಜಾಸ್ತಿ ಹುಡ್ಕಬೇಕು. ಈ ಒಂದು ಕ್ಯಾರೆಕ್ಟರ್ ನೆಗೆಟಿವಿಟಿ ಹೋದ್ರೂ ಕೂಡ ಕೊನೆಗೆ ಅದು ಪಾಸಿಟಿವ್ ಆಗಿ ಸೆಲ್ಫ್ ರಿಯಲೈಸೇಷನ್ ಅಲ್ಲೋ ಬೇರೆ ರೀತಿನೋ ಒಂದು ಥಾಟ್ ಪ್ರೊಸೆಸಿಂಗ್ ಅಲ್ಲೋ. ಗ್ಯಾಂಗ್ಸ್ಟರ್ ಸಿನಿಮಾ ಮಾಡೋ ಆಸೆ ಇದೆ ಏನಾದ್ರು? ನೋಡೋಣ. ಈಗ ಅದಕ್ಕೆ ನಾನು ಇನ್ಫ್ಯಾಕ್ಟ್ ಏನು ಗೊತ್ತಾ, ಅದಕ್ಕೆ ಎಲ್ಲರೂ ನನಗೆ ಕೇಳ್ತಾರೆ ಇದೇ ಥರ ಸಿನಿಮಾ ಮಾಡ್ತೀರಾ ಅಂತ. ಅದಕ್ಕೆ ನನಗೆ ಐ ಡೋಂಟ್ ನೋ, ನನಗೇನು ಅಂದರೆ ಇದೇ ಥರ ಸಿನಿಮಾ ಯಾಕೆ ಮಾಡಬಾರ್ದು ಅನ್ನೋದೊಂದು. ಓಕೆ, ಯಾಕೆ ಮಾಡಬಾರ್ದು ಅನ್ನೋದೊಂದು. ಯಾಕಂದ್ರೆ ನಮಗೆ ಗೊತ್ತಿರೋದು ನಾವು ಹೇಳ್ತೀವಿ. ಓಕೆ, ಈಗ ನನಗೆ ಅದನ್ನು ಹೇಳೋಕ್ಕಾಗಲ್ಲ ಅಂತ ಅನ್ನೋದಕ್ಕಿಂತ ನನಗೆ ಇಷ್ಟ ಅನ್ನೋದಕ್ಕಿಂತ ಇನ್ಫ್ಯಾಕ್ಟ್ ನನಗೆ ಹಂಗೆ ಹೇಳೋಕ್ಕಾಗಲ್ಲ ಅಂದ್ರೆ ಬೇರೆ ಸಿನಿಮಾಗಳು ನೋಡಿ ಎಂಜಾಯ್ ಮಾಡ್ತೀನಿ. ಆ ಥರದ್ದು ಸಿನಿಮಾಗಳು ನೋಡಿ ಇದು ಮಾಡ್ತೀನಿ. ಸೊ ಹಂಗಾಗಿ ಇಲ್ಲ, ಇನ್ ಟರ್ಮ್ಸ್ ಆಫ್ ಸಿನಿಮಾ ಹೇಗೆ ವರ್ಕ್ ಆಯಿತು, ಬಿಸ್ನೆಸ್ ಅಂತ ಬಂದಾಗ ಒಬ್ರಿಗೊಂದು ತಾಳ್ಮೆ ಇರುತ್ತಲ್ಲ. ಬಹುಶಃ ಈ ಸಿನಿಮಾ ಆದ್ಮೇಲೆ ಡಿಸೈಡ್ ಮಾಡ್ತೀನಿ ಯಾವ ಥರದ್ದು. ದಟ್ಸ್ ಅ ನೈಸ್ ಥಿಂಗ್, ತಾಳ್ಮೆ ಇರೋದ್ರ ಮೇಲೆ. ಕರೆಕ್ಟ್. ಪ್ರಾಯಶಃ ಈ ಸಿನಿಮಾ ಮೇಲೆ ಆಕ್ಚುಲಿ ಹೊಂದಿಸಿ ಬರೀರಿ ಮತ್ತೆ ಇದಕ್ಕೂ ಅಂತ ತಗೊಂಡ್ರೆ ಪ್ರಾಯಶಃ ನೋಡಿದಾಗ ಐ ಆಮ್ ನಾಟ್ ಸೇಯಿಂಗ್ ಒಂದು ಸ್ಟೀರಿಯೋ ಟೈಪ್ ಅಂತ ಹೇಳ್ತಿಲ್ಲ, ಬಟ್ ಯುವರ್ ಸ್ಟ್ಯಾಂಪ್ ಇಸ್ ಸೀಯಿಂಗ್ ಅನ್ಸ್ತಿದೆ. ಇನ್ ಟರ್ಮ್ಸ್ ಆಫ್ ದ ಮೂಡ್ ಆಗಿರ್ಬೋದು ಅಥವಾ ಇನ್ ಟರ್ಮ್ಸ್ ಆಫ್ ದ ಟೋನ್ ಆಗಿರ್ಬೋದು. ಓಕೆ, ಒಂಥರ ವಿ ಕ್ಯಾನ್ ಸಿ ಪ್ರಾಯಶಃ ಇನ್ನೊಂದು ನೀವು 4-5 ಸಿನಿಮಾ ಮಾಡಿದಾಗ ಓಕೆ ದಿಸ್ ಇಸ್ ಈ ಥರನೇ ಅಂತ ಜಗನ್ನಾಥದ ಒಂದು ವರ್ಲ್ಡ್ ಅಷ್ಟೊಳಗೆ ಚೇಂಜ್ ಆಗ್ಬಿಡುತ್ತೆ. ಇಲ್ಲಾಂದ್ರೆ ಆ ಥರ ಯಾರು ಡೈರೆಕ್ಟ್ ಆಗಿರುತ್ತೋ. ಓಕೆ, ದಿಸ್ ಶಾರ್ಟ್ ನಾನು ಕಾಂಪ್ರಮೈಸ್ ಮಾಡಲೇ ಇಲ್ಲ ಅಂತಂದು ಯಾವ್ದಾರು ಇದೆಯಾ ಸಿನಿಮಾದಲ್ಲಿ? ಅಂದ್ರೆ ಒಂದು ಯು ಹ್ಯಾಡ್ ಟು ಚೇಂಜ್ ಅಥವಾ ಐ ಕುಡಂಟ್ ಕಾಂಪ್ರಮೈಸ್? ಇಲ್ಲ, ಅಂದರೆ ಯಾವತ್ತೂ ನಾನು ಸೋಲನ್ನು ಚೇಂಜ್ ಮಾಡೋಕ್ಕೆ ಹೋಗಲ್ಲ, ಮುಟ್ಟಕ್ಕೆ ಹೋಗಲ್ಲ. ಅದನ್ನು ಪರ್ಟಿಕ್ಯುಲರಾಗಿ ಅದೇನು ಅದು ಬರಗಂಟು ತುಂಬ ತುಡಿತಲ್ಲ ಇದಾಗ್ತಲೇ ಇರ್ತದೆ. ಇನ್ನೂ ಬರ್ಬೇಕಾಯ್ತು ಅಂತ. ಕೆಲವೇನೋ ಈ ಪಾತ್ರ ಸುತ್ತಮುತ್ತ ಅದ್ರ ಬಿಹೇವಿಯರ್ ಇಲ್ಲ, ಒಂದಿಷ್ಟು ಕನೆಕ್ಟಿಂಗ್ ಪಾಯಿಂಟ್ಸ್ಗಳಲ್ಲ, ಅಲ್ಲೇನಾದ್ರು ಇದ್ರೆ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳಲ್ಲ. ಬಟ್ ಸೋಲನ್ನು ಟಚ್ ಮಾಡೋಕ್ಕಲ್ಲ. ಇನ್ ಜನರಲ್ ಆಗ್ಲೇ ಕೇಳಿದಾಗ ಅದೇ ಅನಿಸ್ತು, ಈಗ ಒಂಥರ ಈ ಭಾವನಾತ್ಮಕದ ಒಂದು ಡೆಪ್ತು ಮತ್ತೆ ಕಮರ್ಷಿಯಲ್ ಅಪೀಲ್, ಇವೆರಡು ಮಧ್ಯೆ ಪರ್ಫೆಕ್ಟ್ ಬ್ಯಾಲೆನ್ಸ್ ಹೌ ಡು ಯು ಕ್ರಿಯೇಟ್ ಯೂಶಲಿ? ಅಂದರೆ ಬೇಸಿಕಲಿ ಅದು ಹೇಗಿರುತ್ತೆ ಅಂದರೆ ಅದನ್ನು ನಾನು ಆ ರೀತಿ ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋಗಲ್ಲ. ಇದು ಈ ರೀತಿಯೇ ಇರಬೇಕು, ಇದು ಹೀಗೆ ಆಗಬೇಕು ಅಂತ. ಅದ್ರ ಸುತ್ತ ಅಂದರೆ ಈಗ ಮನುಷ್ಯ ಅಂತ ಅಂದಮೇಲೆ ಬರೀ ಎಮೋಷ್ನಲ್ಲೇ ಇರಲ್ಲ. ಅವನೊಂದು ಹುಡುಕಾಟ ಬೇರೆ ಇದ್ರೆ, ಅವನೊಂದು ಪರ್ಸನಲ್ ಲೈಫು ಬೇರೆ ಥರ ಇರ್ತದೆ, ಫ್ರೆಂಡ್ಸ್ಗಳ ಥರ ಬೇರೆ ಇರ್ತಾನೆ, ಫ್ರೆಂಡ್ಸ್ ಹತ್ರ ಬೇರೆ ಇರ್ತಾನೆ. ಅದು ನಾವು ಆಸ್ ಎ ಪರ್ಸನ್ ಹೆಂಗಿರ್ತೀವೋ ಅದೇ ಥರ ಕಮರ್ಷಿಯಲ್ ಆಸ್ಪೆಕ್ಟು ಹಂಗೆ ಹೋಗುತ್ತೆ ಸಿನಿಮಾದಲ್ಲಿ ಅಂತ. ಯಾಕಂದ್ರೆ ನಿಮ್ಮಲ್ಲಿ ಡಿಫ್ರೆನ್ಸ್ ಇದೆ ನೋಡಿ. ವಿತ್ ಹಿಮ್ ಐ ಥಿಂಕ್ ಐ ಕ್ಲಿಯರ್ಲಿ ಮೇಕ್ ಔಟ್ ಹಿಸ್ ಥಿಂಕಿಂಗ್ ಇಸ್ ಮಾಸ್. ಹಿಸ್ ವೆರಿ ಮಾಸ್ ಥಿಂಕಿಂಗ್ ಆಕ್ಚುಲಿ. ಅಂಡ್ ನಿಮ್ಮ ರೈಟಿಂಗು ಅಥವಾ ಇದನ್ನ ಯು ಗೋ ಇನ್ ಟು ದ ಡೀಪ್ ರೈಟಿಂಗ್ ಅಲ್ಲಿ ಇದ್ದೀರಾ. ಐ ನೋ ದ ಫಿಟ್ ಆಗಿದೆ, ಇಲ್ಲೂ ಹೊಂದಿಸಿ ಬರೀರಿ ಆಗಿದೆ. ಈಗ ಆಕ್ಚುಲಿ ಅದು ಏನಾಯ್ತು ಗೊತ್ತಾ, ನಾನು ನಿಹಾರ್ಗೆ ಏನು ಹೇಳ್ತಿದೆ ಅಂದರೆ, ಬಹುಶಃ ಈ ಸಿನಿಮಾದ ಒಂದು ಟ್ರಾವೆಲ್ ಆದಮೇಲೆ ನೆಕ್ಸ್ಟ್ ಸಿನಿಮಾ ಮಾಡಿದ್ರೆ ಬಹುಶಃ ಅದು ಇನ್ನೂ ಬೆಟರ್ ಆಗುತ್ತೆ ಅಂತ. ಐ ಆಲ್ವೇಸ್ ನಾನು ಹೇಳ್ತಾ ಇರೋದು ಏನು ಅಂತಂದರೆ, ನಮ್ಮ ಪರಿಚಯ ಮತ್ತು ವ್ಯಕ್ತಿಯಾಗಿ ಮತ್ತು ಎಲ್ಲವೂ ಗೊತ್ತಾಗೋದಾಗಲಿ, ಅದೊಂದು ಜರ್ನಿ ಆದಮೇಲೆ ಒಬ್ಬ ಆರ್ಟಿಸ್ಟ್ನ ನಾವು ನೋಡಿದಾಗ ಅದು ಬೇರೆ ರೀತಿ ಇನ್ನೂ ಆಗುತ್ತೆ. ಪಾಯಿಂಟ್. ಸೊ ಅದೇ ಸೀನಿಯರ್ ಅಥವಾ ಬೇರೆ ಆ್ಯಕ್ಟರ್ಗಳಲ್ಲಿ ಇದಿರಲ್ವಲ್ಲ, ಅಂದರೆ ಅದು ಹೇಳಿದಾಗ ಬೇರೆ ಥರ ಮಾಡ್ತಾ ಇರ್ತಾರೆ, ಯಾಕೆಂದರೆ ಆ ಪಾತ್ರಗಳಾಗಿರುತ್ತೆ, ಅದು ಹೋಗುತ್ತೆ. ಬಟ್ ಒಂದು ಸೋಲು ಅಥವಾ ಒಂದು ಪಾತ್ರ ಅಂತ ಮಾಡಿದಾಗ ವಿ ಯೂಸ್ ಟು ಡಿಸ್ಕಸ್ ಎಲ್ಲ ಆ ಥರದ್ದು ಇದಾಗ್ತಾ ಇದ್ದಾಗ, ಈಗ ನಾವು ಒಂದು ಔಟ್ಪುಟ್ನ ನೋಡಿದಾಗ ಯಾವ್ದು ಕರೆಕ್ಟಾಗಿ ಅನ್ನಿಸ್ತಾ ಇದೆ ಅಂತ ಅನ್ನಿಸ್ದಾಗ, ಮತ್ತು ಆಸೆ ಪರ್ಸನ್ ಆಗೋ ಕನೆಕ್ಟ್ ಆಗಿದ್ದಾಗ ನೆಕ್ಸ್ಟ್ ಮಾಡೋ ಸಿನಿಮಾಗಳು ಬೇರೆ ರೀತಿ ಬರುತ್ತೆ. ಇನ್ಫ್ಯಾಕ್ಟ್ ಫಾರ್ ಹರ್ ಅವ್ರು ತೊಗೊಂಡ್ರೆ ಐ ಥಿಂಕ್ ಅವ್ರಿಗೆ ಎಲ್ಲವೂ ಇದೆ. ಒಂದು ಲವ್ ಮಾಕ್ಟೈಲ್ ತೊಗೊಂಡ್ರೆ ಇಟ್ ಈಸ್ ಕಂಪ್ಲೀಟ್ಲಿ ಒಂಥರ ಮಾಸ್ ಸಿನಿಮಾ ಅಂತ ಅನ್ಕೋಬೋದು. ಒಂಥರ ದಿ ಟೋನ್ನ ಒಂದು ರಿಷಬ್ ಸರ್ ಸಿನಿಮಾ ಮಾಸ್ ಆದರೂ ರಿಷಬ್ದವ್ರದ್ದು ಒಂಥರ ಬೇರೆ ವರ್ಲ್ಡ್ ಇತ್ತು ಆಕ್ಚುಲಿ, ನಿಜ ಹೇಳ್ಬೋದು. ಹೀರೋದಲ್ಲಿ ತೊಗೊಂಡ್ರೆ
Firefly completely different. And Shashank cinema ಮಾಡಿದಾಗ what she did actually, that was a complete different world. So to be honest, you're getting different, very different roles. for sure. not stereotypical ಆಗ್ತಿಲ್ಲ ಅವ್ರಿಗೆ actually if you look Really into it. And ಇದರಲ್ಲಿ though it goes on an emotional note, I think the most commercial parts Yeah. have been involved. ಓ ಇಲ್ಲ ಇಲ್ಲ. ಇದರಲ್ಲಿ. ಓ ವಾವ್, ನೀವು ಸ್ಮಾರ್ಟ್ ಆಗಿ ಕಾಸ್ಟ್ ಮಾಡಿದ್ದೀರಾ ಹಾಗಾದ್ರೆ. ತುಂಬಾ ಗತ್ತು ತುಂಬಾ ಇರೋಂಥದಕ್ಕೆ ಸೀತಾರಾಮ್ ಮ್ಯಾಮ್, ರಾಜೇಶ್ ಅವರು, ರವೀಂದ್ರನ್ ಅಂತವ್ರನ್ನ ಇದು ಮಾಡಿ, ಅಂದ್ರೆ ಹಾಗಂತ ಇಲ್ಲ ಅಂತ ಹೇಳ್ತಿಲ್ಲ ನಾನು. ಐ ಮೀನ್ ವೆರಿ ಸ್ಮಾರ್ಟ್ಲಿ ಲುಕ್ಸ್ ಲೈಕ್ ನಂಗೆ ಆ ಫೀಲ್ ಬರ್ತಾ ಇದೆ ನನಗೆ. ಬಟ್ ವರ್ಕಿಂಗ್ ಆನ್ ದಿಸ್ ಫಿಲ್ಮ್ ಪರ್ಸ್ನಲಿ ಏನಾದ್ರು ಚೇಂಜ್ ಆಯ್ತಾ ನಿಮ್ಗೆ, ಅಂದ್ರೆ ಇನ್ ಟರ್ಮ್ಸ್ ಆಫ್ ಯುವರ್ ರೈಟಿಂಗ್ ಪ್ರೊಸೆಸ್ ಅಲ್ಲೋ ಅಥವಾ ದ ವೇ ಯು ಲುಕ್ ಎಟ್ ದ ವರ್ಲ್ಡ್ ಆಫ್ ಏನಾಗ್ತದೆ ಅಂದ್ರೆ, ಈಗ ನಾನು 2ನೇ ಸಿನಿಮಾ ಆದ್ಮೇಲೆ ಈಗ ನಾನು ಮತ್ತೆ ಯಾವುದೋ ಒಂದು ಸಬ್ಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದೆ. ಹ್ಮ್. ಈ 2 ಸಿನಿಮಾಗಳ ಕೊಟ್ಟಿರೋ ಅನುಭವ ನೆಕ್ಸ್ಟ್ ಬರೀತಾ ಇರೋ ಸ್ಕ್ರೀನ್ ಪ್ಲೇಲಿ ಯಾವ ರೀತಿ ಅಂತಂದ್ರೆ, ಜಸ್ಟ್ ಲಾಟ್ ಆಫ್ ಚೇಂಜಸ್. ಈಗ ನನಗೇನೆ ತುಂಬ ಬೇರೆ ಥರ ಅನ್ನಿಸ್ತಾ ಇದೆ. ನನ್ನ ಬರವಣಿಗೆಯಲ್ಲಿ ಓಕೆ ಇದು ಬೇರೆ ಥರ ವರ್ಕ್ ಆಗ್ತಾ ಇದೆ ಅಂತ ಅನಿಸ್ತು. ಆ ಕಾನ್ಫಿಡೆಂಟ್ನ ಸಿನಿಮಾದಿಂದ ಸಿನಿಮಾಗೆ ಚೇಂಜ್ ಆಗ್ತಾ ಇರ್ತದೆ. ಸೊ ಈಗ ರೈಟಿಂಗ್ ಪ್ರೊಸೆಸ್ಸಲ್ಲೂ ಹಾಗೆ ಅನಿಸಿದೆ. ಈಗ ಕಂಪ್ಲೀಟ್ಲಿ ಬೇರೆ ಥರದ ರೈಟಿಂಗ್ ನಡೀತಾ ಇದೆ ನನ್ನೊಳಗಡೆ, ಅದು ನನಗೆ ಗೊತ್ತಿಲ್ಲದಂಗೆ ಎವಾಲ್ವ್ ಆಗಿದೆ. ಸೊ ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾ ಕಲಿತಾ ಹೋಗ್ತಾವೆ. ಈಗ ಒಂದು ಸೀನ್ ನೋಡಿದಾಗ ನನಗೆ ಆಸ್ ಎ ಪರ್ಸನ್ ನನಗೆ ನಾನೇ ಅಂದ್ಕೊಂಡ ತಕ್ಷಣ ಓಕೆ ತುಂಬ ಕ್ಯಾರೆಕ್ಟರ್ಗಳನ್ನ ಇಟ್ಕೊಬಿಟ್ನಾ, ಸಿಂಗಲ್ ಎಮೋಷನ್ ಆಗಲಿಲ್ವಾ? ಯಾಕೆಂದರೆ ನನಗೆ ಪ್ರವೀಣ್ ಅವ್ರ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಇತ್ತು, ನವೀನ್ ಅವ್ರದ್ದು ಎಷ್ಟಿತ್ತು, ಎಲ್ಲ ಪಾತ್ರಗಳ ಮೇಲೆ ಅಷ್ಟೇ ಇಂಪಾರ್ಟೆಂಟ್ ಇತ್ತು. ಈ ಒಂದು ಎಲ್ಲ ಹೇಳಿದ್ರು ಓಕೆ ಲಾಸ್ಟ್ ಚಾಪ್ಟರ್ ನಂಗೆ ಚೆನ್ನಾಗಿತ್ತು, ಹಿಂಗೇನೋ ಹೇಳ್ತಾ ಇರ್ತಾರೆ, ಕೆಲವರು ಅನಿರುದ್ಧ ಹೇಳ್ತಾ ಇರ್ತಾರೆ. ಬಟ್ ನನಗೆ ಈಗ ಸೆಕೆಂಡ್ ಫಿಲಮಲ್ಲಿ ಇದ್ದಾಗ ಓಕೆ ಅದನ್ನು ಬಿಡೋಣ, ಮಲ್ಟಿಪಲ್ದು ಸಿನಿಮಾ ಯಾರೋ ಏನು ಹೇಳಿದ್ರು, ಹೊಂದಿಸಿ ಬರೀರಿ ಯುವರ್ 3rd ಫಿಲಮ್ ಆರ್ 4th ಫಿಲಮ್ ಅಂತ ಹೇಳಿದ್ರು ನನಗೆ. ಯಾಕಂದ್ರೆ ಇಷ್ಟೊಂದು ಮಲ್ಟಿಪಲ್ ಎಮೋಷನ್ಸ್ ಇದ್ದಾಗ ಅದು ಮುಂದೆ ಮಾಡ್ಬೋದಿತ್ತು ಅಂತ ಹೇಳಿದೆ. ಓಕೆ ಈಗ ಸೆಕೆಂಡ್ ಫಿಲಮಲ್ಲಿ ಒಂದು ಸಿಂಗಲ್ ಎಮೋಷನ್, ಆ ಪೃಥ್ವಿ ಅನ್ನೋ ಒಂದು ಪಾತ್ರದ ಒಂದು ಎಮೋಷನ್ ಜೊತೆ ಸುತ್ತ ಬರೋ ಕಾಂಪ್ಲೆಕ್ಸಿಟಿ ಮತ್ತು ಬದುಕಿನ ಸುತ್ತ ಇನ್ನೂ 1x 2x ಆಯ್ತಾ? ಇಲ್ಲ ಇಲ್ಲ ನೀವು ಮಾತಾಡಿ. ನನಗೆ ಅದೀಗ ಮೈಂಡ್ ಗೊತ್ತಾಯಿತು. ಓಕೆ ಪೃಥ್ವಿ ಅನ್ನೋ ಪಾತ್ರದ ಸುತ್ತಮುತ್ತ ಬರುವಂಥ ಏನೋ ಆ ಗೊಂದಲಗಳು, ಆ ಕಾಂಪ್ಲೆಕ್ಸಿಟಿ, ಅದ್ರ ಜೊತೆ ಟ್ರಾವೆಲ್ ಆಗಿ ಸಿಂಗಲ್ ಎಮೋಷನ್ ಮೇಲೆ ಹೋಗುತ್ತೆ. ಸಿಂಗಲ್ ಎಮೋಷನ್ ಮೇಲೆ ಹೋಯ್ತಾ ಒಂದೊಂದು ಪಾತ್ರಗಳು ಅವನ್ನ ಕಂಡ್ಕೋತಾ ಹೋಗುತ್ತೆ ಅಥವಾ ಒಂದು ಅರಿವು ಆಗ್ತಾ ಹೋಗುತ್ತೆ ಈ ಸಿನಿಮಾದಲ್ಲಿ. ಈಗ ನೆಕ್ಸ್ಟ್ ಬರೀತಾ ಇರೋದು ಅಂದ್ರೆ ಏನಾದ್ರು ಅನ್ನಿಸ್ತಾ ಇರೋದಲ್ಲ, ಇವೆರಡನ್ನು ಮೀರಿ ಬೇರೆದು ಅನ್ನಿಸ್ತಾ ಇತ್ತು. ಓಕೆ ಇದಲ್ಲ ಅಂದರೆ ರೈಟಿಂಗಲ್ಲೇ ನನಗೆ ಆ್ಯಕ್ಚುಲಿ ಅನ್ನಿಸ್ತಾ ಇದೆ, ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ. ಅಂದರೆ ಒಂದರಿಂದ ಒಂದು ಕಲಿಕೆ ಅಲ್ಲ, ಇಟ್ಸ್ ಲರ್ನಿಂಗ್. ಐ ಆಮ್ ಎಂಜಾಯಿಂಗ್ ಆ್ಯಕ್ಚುಲಿ. ಪ್ರತಿ ಸಿನಿಮಾದಲ್ಲಿ ಆದಾಗ ಒಂದು ಕಲಿಕೆ ಅನಿಸುತ್ತೆ, ಒಂದು ರೈಟಿಂಗಲ್ಲಿ ಒಂದು ಪ್ರೋಸೆಸ್ ಅನಿಸುತ್ತೆ. ಎಸ್ಪೆಷಲಿ ಏನು ಗೊತ್ತಾ, ನಾವು ಒಂದು 100 ಥಾಟ್ ಅನ್ಕೋತಾ ಇರ್ತೀವಿ, ನಮ್ಮ ಮನೇಲಿ ಕೂತಾಗ ಯಾವುದೋ ಇದು ಬರೆಯೋಣ ಅಂತ ಅನಿಸ್ತದೆ. ಆದ್ರೆ ಒಂದು ಥಾಟ್ ಸ್ಟ್ರೈಕ್ ಮಾಡುತ್ತೆ ನೋಡಿ, ಅದು ನಿಮ್ಮನ್ನು ಒಂದು 3 ದಿನ ನಿದ್ದೆ ಮಾಡೋದು. I'm literally enjoying what I'm writing now actually. Even though ಅದು ಆಕ್ಚುಲಿ ಪೋಸ್ಟ್ ಪ್ರೊಡಕ್ಷನ್ ನಡೀತದೆ, ಎಲ್ಲ ನಡೀತಾ ಇದೆ, ನಡೀತಿದ್ರು ಒಂದು ಥಾಟ್ ಪ್ರಾಸೆಸ್ ಎಲ್ಲ ಡೆಫಿನೆಟ್ಲಿ ಇಟ್ ವರ್ಕ್ಸ್ ಅಂತ ಅನ್ನೋದು ನನಗೆ ಗಟ್ ಫೀಲ್ ಅನಿಸ್ತಾ ಇದೆ. ಇವನ್ ದೋ ನಾನು ಹೇಳ್ತಾ ಇರೋದು ಏನು ಅಂತಂದರೆ, ಅದು ಕಮರ್ಷಿಯಲ್ ಅಥವಾ ಏನು ಅಂತಾರಲ್ಲ, ಅದನ್ನು ನಾನು ಬೇರೆ ರೀತಿ ಅಲ್ದೂ ಕೂಡ ಬೇರೆ ರೀತಿ ಇದಾಗ್ಬೋದು ಅನ್ನೋದಕ್ಕೆ ಈ 2 ಸಿನಿಮಾಗಳು ಬೇರೆ ರೀತಿ ಹೆಲ್ಪ್ ಆಗಿದೆ ನನಗೆ. ಮ್ಯಾಮ್, ಹೌ ಡಿಡ್ ಯು ನರೇಟ್ ಯು ಮ್ಯಾಮ್ ಇನ್ ಜನರಲ್? Like this only fast. The same speed, huh? Were you able to? No, I used to get. Excuse me. What was that? ಅಲ್ಲಿ ಇನ್ನೂ ಹೇಳ್ತಾರ. Is it like this? Yeah, I have to break in between. Right, also Ask in- my question. And his diction, no, his dialect is like, it's extremely pure Kannada sometimes. I understand. If I think, then You will ask. no, then I'll break and ask. Because I can't go on with the confusion, you know. Oh yeah, you wanted to clear it then and there itself only. But ಅದು ನಾನು ಫೋನಲ್ಲಿ ಮಾತಾಡಿದ್ದೀನಿ. ಬಟ್ whenever I met him in the premiere show, hello sir, hi, how are you, thank you, ಒಳ್ಳೆ ಸಿನಿಮಾ ಸರ್, ಸೂಪರ್, ಅಷ್ಟೇ. This is the only communication I have had. This is the first time I'm in person getting into the depth. Ma'am, 25 years or 30 years back Sitara and today, where do you see the evolution from your perspective? See, technology has changed, so I can say we are a bit relaxed. I can't say that completely relaxed, but But from relaxed. from film rolls to the digital thing, of course we are relaxed. And for me, you know, while doing heroine, there is a responsibility. Like your movie has to go, and then only you are going to get the next film. And for me, like, I've done mostly heroine-oriented films in almost all languages. That stress was there, and but now I'm relaxed and working with newcomers, new directors, with new ideas. It's a learning process. I'm still learning. Even this film, see, like how I was tensed, I had that fear in my first film. Very first film, Kaveri, I still have that. Wow. I still have that when I face the camera for the first day of the First shot. first day, first shot, I still have that fear.
I think that fear is keeping or moving or like it is going forward for you, ma'am. Like it is taking you. Yes. And you have that fear towards what the craft of work, what you do. Yeah. That is what it keeps you going, is what most of the actors they say. And pretty much I heard the same thing from you as well. Yeah. And then one more thing, that time, see, now you have monitors. No, yeah. And there is no No monitor, monitors. nothing. So when the director says okay, that tone of okay, for each director it is different. And when you hear that, you'll know you don't have to worry about anything. See, imagine their calculation at that time. They won't see it then. Later on, they'll see the rushes, and then only, sometimes there will be reshoot. Mostly there won't be any reshoot. So imagine their calculation, like they do the editing, everything in their mind, then there. So that time, when the film starts rolling, that we'll be, we'll be that scared. You have to make it okay. You can't lose a film. So many things, and when I do different languages, then I have to do homework. I have to make sure that I don't go beyond 2 takes or something like that. And I have worked with legends. I have worked with great actors, seniors. So this thing was more, the stress level was more. But now it is okay, because it has become digital and all. You can, there are people who, not me, but so many takes happen. They see the monitor, they do the correct. One way it is good, and the other way sometimes. Yeah, sometimes, yeah. Sometimes when you do such emotional scenes and all, you really feel it in your body. Otherwise, you can't convince, So it's there. So that sometimes, you feel that this thing, oh, why? Why? Ma'am, I know this is a very cliche question, but still, with which actor you enjoy the most sharing the screen? Off screen. Oh, that's a good one. I can't name one person. No, I know, but at least like probably the. Across the 4 languages. Okay, let me try to restrict only with Kannada, ma'am. Now I'll come only with Kannada. I mean, from pertaining to Kannada industry, with which actor you enjoyed the most? Vishnuji. Hands down. All the fans of Halunda Tavaru. ಹಾ, ರಚನಾಗೆ ನಿಮ್ ಕ್ಯಾರೆಕ್ಟರ್ ಎಮೋಷನಲ್ ಕೋರ್ ನಿಮ್ಮೊಳಗೆ ಕನೆಕ್ಟ್ ಆಗಿದ್ದು ಅಂದ್ರೆ ಯಾವಾಗ ಅಂತ ಅನ್ಬೋದು ಈ ಸಿನಿಮಾದಲ್ಲಿ? ಈ ಸಿನಿಮಾದಲ್ಲಿ ಇದೇನೆ ಹೇಳಿದ್ರೆ ಹೇಳಕ್ಕಾಗಲ್ಲ, ಬಿಟ್ಕೊಟ್ಟಂಗ ಆಗುತ್ತೆ. ಅದೇ ತಾನೇ ತಲೆಯಲ್ಲಿ ಉಡ್ತಿದ್ದು. ಇಟ್ಸ್ ಬೇಸಿಕ್ಲಿ ಒಂದು ಜಾಯಿಂಟ್ ಫ್ಯಾಮಿಲಿ ನಮ್ದು. ಅಂಡ್ ಅಜ್ಜಿ ಮತ್ತೆ ಅಕ್ಷರ, ಇವರಿಬ್ಬರು ಕನೆಕ್ಷನ್ ತುಂಬಾ ವೆರಿ ವೆರಿ ಸ್ಟ್ರಾಂಗ್ ಕನೆಕ್ಷನ್. ಅಗೇನ್ ಯಾ, ತಂದೆ ತಾಯಿ ಇದೆಲ್ಲ ಇರ್ತವೆ. ತಂದೆ ಒಂದು ಮುದ್ದಿನ ಮಗಳು, ಒಂದು ಪಾಯಿಂಟ್ ಅಲ್ಲಿ ಒಂದು ಎಮೋಷನಲ್ ಬ್ರೇಕ್ ಡೌನ್ ಇನ್ ಬಿಟ್ವೀನ್ ದ ಫ್ಯಾಮಿಲಿ ಇಟ್ಸೆಲ್ಫ್. ಸೊ ಆ ಪೋರ್ಷನ್ ಐ ಥಿಂಕ್ ಇಟ್ ಕನೆಕ್ಟೆಡ್ ವೆಲ್ ವಿತ್ ಮೀ ಅಂತ ನಂಗೆ ಅನ್ಸುತ್ತೆ. ಓಕೆ, ಒನ್ ಸೀಕ್ರೆಟ್ ಅಬೌಟ್ ಡೈರೆಕ್ಟರ್ ಅಥವಾ ಆಕ್ಟರ್ ಬಗ್ಗೆ ಹೇಳ್ಬೇಕು, ಒಂದು ಹೀರೋ ಬಗ್ಗೆ ವಿಚ್ ಯಾರಿಗೂ ಗೊತ್ತಿಲ್ಲ. ಸೀಕ್ರೆಟ್ ಇವ್ರದ್ದು ಸೀತಾರಾಮ್ ಇತ್ತ ಪೋರ್ಷನ್ಸ್ ಒಂದು ಸೀಕ್ವೆನ್ಸ್. ಒಂದ್ ಸೀಕ್ವೆನ್ಸ್ ಅಂದ್ರೆ ನಾವು ಸಾರಿ ಒಂದು ಸೀಕ್ವೆನ್ಸ್ ಅಲ್ಲ, ಮಾಡಿದೀವಿ ಅಂಡ್ ದ ಸೆಕೆಂಡ್ ಹಾಫ್ ಆಫ್ ದ ಇದ್ರದಲ್ಲಿ ಆಲ್ಮೋಸ್ಟ್ ಅಲ್ಲಿ ಟುಗೆದರ್. ಸೊ ಅವ್ರು ಆಲ್ರೆಡಿ ನೆಕ್ಸ್ಟ್ ಸಿನಿಮಾಲ್ ಇದ್ದಾರೆ. ಸೊ ಅದಕ್ಕೆ ಸೀರಿಯಸ್ಲಿ ಇಲ್ಲ, ನಾನು ಯಾವ್ದು ಹೇಳ್ಬೇಕು ಯಾವ್ದು ಇಲ್ಲ ಕೊಚ್ಚಿಗೆ ಟ್ರಾವೆಲ್ ಮಾಡಿದ್ದೀವಿ, ಇದು ಶಿಲಾಂಗ್, ಗುವಾಹಟಿ ಎಲ್ಲ ವಿ ಟ್ರಾವೆಲ್ ಟುಗೆದರ್, ಆಲ್ 3 of us. ವಾವ್, ಇದು ತುಂಬಾ ಜಾಗಗಳಲ್ಲಿ ಇದೆಯಾ? ಎಷ್ಟು ಲೊಕೇಶನ್ಸ್ ಅಲ್ಲಿ ಇದೆ ಇದು? ಆಕ್ಚುಲಿ ಇದು ಫಸ್ಟ್ ಮೂಡಿಗೆರೆ ಸುತ್ತಮುತ್ತ ಒಂದು 25 ದಿನ ಶೂಟ್ ಮಾಡಿದ್ವಿ. ಪೃಥ್ವಿ ಸಂಚಾರಿ ಇಸ್ ಬೇಸಿಕಲಿ ಫ್ರಮ್ ಮೂಡಿಗೆರೆಯ ಒಂದು ವ್ಲಾಗರು. ಅಲ್ಲಿ ಸುತ್ತಮುತ್ತ 25 ದಿನ ಶೂಟ್ ಮಾಡಿದ್ವಿ. ಅದಾದ್ಮೇಲೆ ಮೈಸೂರಲ್ಲಿ ಶೂಟ್ ಮಾಡಿದ್ವಿ. ಅದಾದ್ಮೇಲೆ ಕೊಚ್ಚಿಯಲ್ಲಿ ಶೂಟ್ ಮಾಡಿದ್ವಿ, ಕೊಚ್ಚಿ ಟ್ರಾವೆಲ್ ಇದ್ರದಲ್ಲೆಲ್ಲ. ಅದಾದ್ಮೇಲೆ ಗೌಹಾಟಿ, ಶಿಲ್ಲಾಂಗ್, ಅದು ಶಿಲ್ಲಾಂಗ್ ಆದ್ಮೇಲೆ ಚಿರಾಪುಂಜಿ ನಾವೇ ಫಸ್ಟ್ ಮೇ ಬಿ ದ ಕನ್ನಡ ಫಿಲಮ್ ಅಲ್ಲಿ ಶೂಟ್ ಆಗಿದ್ದು. ಅದು ಬಿಟ್ರೆ ಇವರು ಯಾರು, ನಾಗ್ತೇಳಿ ಚಂದ್ರಶೇಖರ್ ಸರ್ ಹೂಮಳೆ ಅನ್ನೋ ಫಿಲ್ಮ್ ಅಲ್ಲಿ ಗೌಹಾಟಿ ಅಸ್ಸಾಮಲ್ಲಿ ಮಾಡಿದ್ರು ರಮೇಶ್ ಸರ್. ಹೌದೌದು. ಅದು ಬಿಟ್ಮೇಲೆ ಈಗ ಚಿರಾಪುಂಜಿಲ್ ಆಗಿದ್ದು ನಮ್ದೇ ಫಸ್ಟ್ ಫಿಲಮ್. ಅದರ ಹೈಯೆಸ್ಟ್ ರೈನ್ ಫಾಲಿಂಗ್ ಪ್ಲೇಸ್. ನಾವು ಹೋಗಿದ್ದ ಟೈಮಲ್ಲಿ ಒಂದು ಹನಿ ಮಳೆ ಇರಲಿಲ್ಲ, ಬಟ್ ತುಂಬಾ ಚಳಿ ಇತ್ತು. ನಾಂಜರಾಂಗ್ ಅನ್ನೋ ಒಂದು ಪ್ಲೇಸ್ ಅಲ್ಲಿ ಶೂಟ್ ಮಾಡಿದ್ ನಾವು. ಮಳೆನೇ ಇರ್ಲಿಲ್ವಾ? ಮಳೆ ಇರಲಿಲ್ಲ. ಐ ಥಾಟ್ ಲೈಕ್ ಅದು ಬಟ್ ನಾವು ಹೋದಾಗ ಬೇರೆ ತರ ಒಂದು ಕಲರ್ ಕಾಣ್ತಾ ಇತ್ತು. ಮತ್ತೊಂದು ಬಾಂಗ್ಲಾ ಬಾರ್ಡರ್ ಒಂದು ನಾಂಜರಾಂಗ್ ಸುತ್ತಮುತ್ತ ಇರುವಂತ ಒಂದು ಏರಿಯಾಗಳು ಚಿಕ್ಕ ಅಂದ್ರೆ ನಾವು ಇಲ್ಲಿ ಹೇಳ್ತಾ ಇರ್ಬೇಕಾದ್ರೆ ಅಲ್ಲೆಲ್ಲ ಶೂಟ್ ಮಾಡಿದ್ವಿ ಏನೋ ದೊಡ್ಡ ಲೊಕೇಶನ್. ನೋ, ನಾಟ್ ಎಕ್ಸ್ಪ್ಲೋರಿಂಗ್ ದ ಲ್ಯಾಂಡ್ಸ್ಕೇಪ್, ಇಟ್ಸ್ ಎಕ್ಸ್ಪ್ಲೋರಿಂಗ್ ಹಿಮ್ಸೆಲ್ಫ್ ಥ್ರೂ ದ ಟ್ರಾವೆಲ್. ಆ ಟ್ರಾವೆಲ್ ಹೋಗ್ತಾ. ಮ್ಯಾಮ್ ಮಾತ್ರ ಬರೀ ಮೂಡಿಗೆರೆಯಲ್ಲಿ ಇದ್ದಿದ್ದು ಅಥವಾ ಮ್ಯಾಮ್? ಇಲ್ಲ, ಅವರು ಇದ್ದಾರೆ ಟ್ರಾವೆಲ್.
ಓ ಇವನ್ ಯು ಟ್ರಾವೆಲ್. Been to all the places. ಆಲ್ ದ ಪ್ಲೇಸ್ All the locations. ನಮ್ಮ ಸಿನಿಮಾದಲ್ಲಿ ಸೆಟ್ ಅಂದ್ರೆ ಲೊಕೇಶನ್ಗಳು ದೊಡ್ಡ ದೊಡ್ಡ ಸೆಟ್ ಹಾಕಿದ್ದಾರೆ ಅಂತ ಹೇಳ್ತಾರಲ್ಲ, ಸೊ ನಮ್ಮ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಲೊಕೇಶನ್ ತೋರಿಸಿದೀವಿ ಅಂತ ಹೇಳ್ಕೊಬೋದು. ಐ ನೋ ಹೇಳಕ್ಕಾಗದೆ. ಓವರ್ ಆಲ್ ಬಡ್ಜೆಟ್ ಆಫ್ ದ ಫಿಲ್ಮ್, ಕ್ಯಾನ್ ಯು ಸೇ ಇಟ್ ಆನ್ ದ ಕ್ಯಾಮ್ರಾ? ಇಲ್ಲ ಹಾಗೆ ಅಂದರೆ ಅದನ್ನ ಏನು ಹೇಳ್ತೀನಿ ಅಂದರೆ, ಓಕೆ ಏನೋ ಡ್ರಾಮಾ ಸಿನಿಮಾ ಅಂದರೆ ಏನೋ ಚಿಕ್ಕದಾಗಿ ಅದಲ್ಲ, ಇದು ಈ ಸಿನಿಮಾಗೆ ಏನು ಬೇಕೋ ದೊಡ್ಡ ಮಟ್ಟದಲ್ಲೇ ಆಗಿದೆ. ಇಷ್ಟು ಟ್ರಾವೆಲ್ಲು, ಇಷ್ಟು ಔಟ್ಡೋರು ಅಂದರೆ ಜಸ್ಟ್ ಇಮ್ಯಾಜಿನ್, ಇಟ್ಸ್ ತುಂಬ ದೊಡ್ಡ ಮಟ್ಟದಲ್ಲೇ ಆಗಿದೆ, ವರ್ಕ್ ಆಗಿದೆ, ಸ್ಪೆಂಡ್ ಆಗಿದೆ. Ma'am, what made you say yes to the promotion of this film, ma'am? I have never seen you promoting any. No, I don't. Yeah, see, I thought I'll help them. Wow. I'll support them. I really like the story, and I really like the way he handled the thing. And yeah, I told him I'll come. ಸಖತ್ತ ಕ್ರ್ಯಾಕ್ ಮಾಡ್ಬಿಟ್ಟಿದ್ದಾರೆ. ಈವನ್ ಲೈಕ್ ರಾಜೇಶ್ ಸರ್ ಮತ್ತೆ ರವೀಂದ್ರ ಅವ್ರನ್ನೂ ಕೂಡಿಸ್ಬಿಟ್ಟಿದ್ರೆ, ಐ ಥಿಂಕ್ ಇಟ್ ವಾಸ್ ಒನ್ ಚೆನ್ನಾಗಿರೋದು. on the dream cast for so ma'am, how is the experience working with Rajesh sir? We did in Nanu Nanna. Nanu correct. Oh yeah, correct. He's the friend. Yeah. But we were there together, you know. Ashwat sir, no? What's his name? Achyut sir, ma'am. Achyut sir. Achyut, and then see, we were all there in that song, and also we got Oh, yeah. connected well, all of us together in that song, and after that, this film. But you never anticipated the kind of like appreciation you got it for Amma I Love You, no? To be honest, before when you did the film, ma'am, had you anticipated like the kind of No, it was when Yogi sir, he only contacted me for that movie. And he said, no, my dad wanted you to be in that, you know, you have to do the title role. See, I'm a great fan of you from Budu Budu Arthangal, this, that, and all he called. I was like, whether to do or not, you know. we were contemplating? Yeah. Yeah, and then he said, okay. Then I said, okay, fine. He said, okay, you haven't worked in our production, so Dwargesh sir wanted me to do it and all. I said yes to him. And then then what happened is that they planned the schedule according to whatever dates I have given. At that time, I was busy in Telugu with some other project. But then my mom was suddenly hospitalized on that particular schedule, the date that I have given. So then 2-3 days before I was supposed to join the schedule, she got admitted and she was in ICU and all. And then I called him and I said, see, this is it. I can't come. I'm extremely sorry. So then he said, no, take your own time. I will wait. I'll change the schedule. You have to Wow. do it. Wow. So he waited and then I joined the film. Nobody approached in this 8 years, huh? Yeah, of course. There are offers. Even after I shot this film, there were a couple of them. Even couple of months, 2 months back, there were 3 or 4 film offer from Canada. But Ma'am, never tried OTT, yeah? Any series? web series, no. But I'm going to do a film by Netflix, Tamil film. Wow. Yeah, Netflix. We were supposed to shoot this month from December 5th, but they have asked from some corrections in the flashback. So the entire schedule postponed to Jan. I'm going to do some 32 days. Wow. First project with Netflix. Netflix. Yeah. So in this, like, look at the graph, ma'am. I'm just trying to be being still relevant even today, yeah? Grace of God. ಓಕೆ, ಸೊ 5 ಫ್ಯಾಕ್ಟರ್ಸ್ಗಳು ಜನ ಯಾಕೆ ಜನವರಿ 1 ನನ್ನ ಪಾರ್ಟಿನ ಬಿಟ್ಟು ಈ ಸಿನಿಮಾ ಬಂದು ನೋಡ್ಬೇಕು. ಕರೆಕ್ಟ್. 31st. ಮ್ಯಾಮ್, ಸ್ಟಿಲ್ ದೇಲ್ ಬಿ ಇನ್ ದ ಹ್ಯಾಂಗ್ ಓವರ್, ಮ್ಯಾಮ್. ಹ್ಯಾಂಗ್ ಓವರ್ಲೆ ಒಂದು ಸಿನಿಮಾ ನೋಡ್ಲಿ ಬಿಡಿ. ಅರ್ಥ ಆಗಿಲ್ಲ ಅಂದ್ಬಿಟ್ಟು ಇನ್ನೊಂದ್ಸಲ ನೋಡ್ತಾರಾಗ. ಅಂದರೆ ಏನಂತಂದರೆ, ನಾನು ತುಂಬ ಪ್ರಾಮಾಣಿಕವಾಗಿ ಹೇಳೋದಾದ್ರೆ, ಅಂದರೆ ಪಾರ್ಟಿ ಈಗ ಅದು ಫ್ಯಾಮಿಲಿ ಅಂತ ಇದ್ದಾಗ ಎಲ್ಲರೂ ಪಾರ್ಟಿ ಅನ್ನೋದಕ್ಕಿಂತ ಜಾಸ್ತಿ ಒಂದು ಹೊರಗಡೆ ಹೋಗ್ಬೇಕು, ಹೊಸ ವರ್ಷ ಹೊರಗಡೆ ಔಟ್ ಹೋಗ್ಬೇಕು ಅನ್ನೋದಿರುತ್ತೆ ತುಂಬ ಜನ, ತುಂಬ ಫ್ಯಾಮಿಲಿಲಿ. ಚಿಕ್ಕ ಮಕ್ಳು ಇರ್ತಾರೆ, ಅವ್ರನ್ನ ಕರ್ಕೊಂಡು ಒಂದು ಹೊರಗಡೆಗೆ ಹೋಗಬೇಕು. ಅದು ಮೊದಲನೇ ಉದ್ದೇಶನ ಜನವರಿ 1 ಹೊರಗಡೆಗೆ ಬರುವಂಥ ಫ್ಯಾಮಿಲಿಗೆ ನಮ್ಮ ಸಿನಿಮಾ ಆಯ್ಕೆ ಆಗಿರಲಿ ಅನ್ನೋದು. ಅಲ್ಲ, ಬಟ್ ಅದು ರಿಸ್ಕ್ ಅನ್ಸ್ಲಿಲ್ಲ ನಿಮ್ಗೆಲ್ಲ ಒಂದ್ ಕಡೆ?
ಇತ್ತಾತ ಐ ಡೋಂಟ್ ನೋ. ಇಲ್ಲ ಅಂದ್ರೆ ನನ್ನ ರಿಸ್ಕ್ ಅನ್ನೋ ಫ್ಯಾಕ್ಟರ್ಗಿಂತ ರಿಲೀಸ್ ಇವೆಲ್ಲ ನೋಡಿದಾಗ ಓಕೆ ಇದಾದ್ಮೇಲೆ ನೆಕ್ಸ್ಟ್ ಫೆಬ್ರವರಿಗೆ ನೋಡಿದ್ರೆ ಮತ್ತೆ ಎಕ್ಸಾಮ್ ಬರುತ್ತೆ. ಎಕ್ಸಾಮ್ ಅಂದ್ರೆ ಯಾರು ಮಕ್ಕಳನ್ನ ಕರ್ಕೊಬತ್ತೆ, ಎಸ್ಪೆಷಲಿ ನಮ್ಮ ಕಮರ್ಷಿಯಲ್ ಅಂದ್ರೆ ಚಿಕ್ಕ ಮಕ್ಕಳು ಅಥವಾ ಫ್ಯಾಮಿಲಿ ಇರೋರು ಫ್ಯಾಮಿಲಿಲೇ ಬರಬೇಕು ಅಂತ ತಕ್ಷಣ ಮಕ್ಕಳು 8ನೇ ಕ್ಲಾಸ್ 10ನೇ ಕ್ಲಾಸ್ ಚಿಕ್ಕ ಮಕ್ಕಳು ಎಕ್ಸಾಮ್ ಇದ್ದಾಗ ಯಾರು ಬರ್ತಾರೆ ಅನ್ನೋ ಒಂದು ಪಾಯಿಂಟ್. ಯಾಕಂದ್ರೆ ನಂಗೆ ಅದು ಹೊಂದಿಸಿ ಎಕ್ಸ್ಪೀರಿಯನ್ಸ್ ಆಯಿತು. ಫೆಬ್ 10th ರಿಲೀಸ್ ಆದ್ಮೇಲೆ ಓಕೆ, ಯಾಕೆಂದ್ರೆ ಅದಾದ 2 months ಮೇಲೆ ಬಂದಂಥ ಕೆಲವು ಸಿನಿಮಾಗಳು ಥಿಯೇಟ್ರಲ್ಲಿ ಹೆಂಗೆ ವರ್ಕ್ ಆಯಿತು ಅನ್ನೋದು ಒಂದು ಅನುಭವಕ್ಕೆ ಬಂದಿತ್ತು. ಸೊ ಹಂಗಾಗಿ ನಾವು ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಪ್ರೊಡಕ್ಷನ್ ಜೊತೆ ಎಲ್ಲ ಓಕೆ ಇಲ್ಲ ಫೆಬ್ರವರಿ ಬೇಡ ಜನವರಿಗೆ ಬಂದ್ಬಿಡೋಣ, ಇಲ್ಲ ಇನ್ಫ್ಯಾಕ್ಟ್ ನವಂಬರ್ಗೆ ಬರಬೇಕಾಗಿತ್ತು. ಆಮೇಲೆ ಡಿಸೆಂಬರ್ ಎಂಡಿಗೆ ಬಂದ್ರು ಸಾಕಷ್ಟು ದೊಡ್ಡ ಸಿನಿಮಾಗಳು ಬರ್ತಾ ಇದೆ. ಅದಾದ್ಮೇಲೆ ನೆಕ್ಸ್ಟ್ ವೀಕಲ್ಲಿ ಬಿಟ್ರೆ ಯಾವುದೋ ಆಪ್ಷನ್ನೇ ಇರಲಿಲ್ಲ ನಮಗೆ. ಸೊ ನ್ಯೂ ಇಯರ್ಗೆ ಅಂತ ಹೇಳೋದಾಗ್ಲಿ, ಒಂದು ಸೌಂಡಿಂಗ್ ಆಗಲಿ, ಕರೆಯೋದಕ್ಕಾಗಲಿ, ಆಡಿಯನ್ಸ್ನ ಇನ್ವೈಟ್ ಮಾಡೋದಾಗಲಿ, ಹೊಸ ವರ್ಷಕ್ಕೆ ಮೊದಲ ಸಿನಿಮಾ ಅನ್ನೋದಾಗಲಿ, ಅದು ನಮ್ಮದು ಆ ಒಂದು ಇನ್ವಿಟೇಷನ್ಗೂ ಚೆನ್ನಾಗಿ ಅನ್ನಿಸ್ತು. ಸೊ ಹಂಗಾಗಿ ಇದಕ್ಕೆ ಇದು ಅಂದ್ರೆ ಮುಂಚೆನೆ ಪೇಡ್ ಪ್ರೀಮಿಯರ್ಗಳು ಮಾಡೋ ಐಡಿಯಾ ಇದೆಯಾ? ಇದೆ. ಈಗ ನಾವೇನು ಅನ್ಕೋತಿದೆ ಅಂತಂದರೆ ಮೊದಲು ದಾವಣಗೆರೆ, ಅದಾದ್ಮೇಲೆ ಮೈಸೂರು, ಅದಾದ್ಮೇಲೆ 31st 1ನೇ ತಾರೀಕು ಇದೆಯಲ್ಲ ಅದು ಬ್ಯಾಂಗ್ಳೂರಲ್ಲಿ ಮಾಡಿ, 2ನೇ ತಾರೀಕು ಯಾಕೆಂದರೆ 1ನೇ ತಾರೀಕು ಈಗ ಥರ್ಸ್ಡೇ ಬಂದಿದೆ. ಥರ್ಸ್ಡೇ ಎಲ್ಲ ಸಿಂಗಲ್ ಥಿಯೇಟರ್ಗಳು ಓಪನ್ ಆಗಲ್ಲ, ಏನಂದ್ರೆ ಫ್ರೈಡೇ ವೀಕ್ಲಿ ಸಿಗುತ್ತಲ್ಲ. ಸೊ ಥರ್ಸ್ಡೇ ಒಂದಿಷ್ಟು ಎಲ್ಲ ಕಡೆ ಪೇಯ್ಡ್ ಪ್ರೀಮಿಯರ್ ಮಾಡಿ ಫ್ರೈಡೇ ಕಂಪ್ಲೀಟ್ಲಿ ಇದಾಗಿ ಬರೋಣ ಅಂತ ಅನ್ಕೊಂಡಿದ್ದೀವಿ. There are no releases on Jan 1st. No other releases. Not as per our- No, as per no releases. ಇನ್ ಕನ್ನಡನು Actually, I think this is going to be a trial run for him. Actually, January 1st usually Nobody. ಅಷ್ಟಾಗಿ ಸಿನಿಮಾಗಳು ರಿಲೀಸ್ ಆಗೋದು ನಾನು ನೋಡಿಲ್ಲ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಒನ್ ವಾಚ್ ಔಟ್ ಫಾರ್ ಆಲ್ ಆಫ್ ಅಸ್. ಸೊ ಆ್ಯಂಡ್ ಇನವೇ ಒಳ್ಳೇದು ಅಂತ ಅನ್ನಿಸ್ತು ನನಗೆ. ಆ್ಯಕ್ಚುಲಿ ನೀವು ಹೇಳಿದ್ದು ಕೂಡ ಒಂದು ಲಾಂಗ್ ವೀಕೆಂಡ್ ಇದೆ, ಲೈಕ್ ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಆಗಿರೋದ್ರಿಂದ ಫಾರ್ ಪೀಪಲ್ ಟು ಗೋ ಆ್ಯಂಡ್ ವಾಚ್ ದ ಫಿಲ್ಮ್ಗೂ ಕೂಡ. ಆ್ಯಂಡ್ ಪೇಡ್ ಪ್ರೀಮಿಯರ್ ಮುಂಚೆನೇ ಮಾಡ್ತಿರೋದ್ರಿಂದ ಐ ಥಿಂಕ್ ಈಗ ಎಲ್ಲೋ ಒಂದು ಕಡೆ ಪೇಡ್ ಪ್ರೀಮಿಯರ್ ಇಸ್ ಅ ಮಸ್ಟ್ ಆ್ಯಂಡ್ ಶುಡ್ ಆಗ್ಬಿಟ್ಟಿದೆ. ಅಂದರೆ ಮುಂಚೆ ಮಾಡ್ತಿರೋಂಥದ್ದು ಅಂದರೆ ಪೀಪಲ್ ಆರ್ ಗೆಟಿಂಗ್ ಇನ್ ಟು ದಟ್ ಪ್ರಾಕ್ಟಿಸ್. ಇಲ್ಲ, ಅದು ಏನಾಗ್ತಾ ಇದೆ ಗೊತ್ತಾ, ಒಂದು ಸಿನಿಮಾಗೆ ಒಂದೊಂದು ರೀತಿ ವರ್ಕ್ ಆಗ್ತಾ ಇದೆ. ಕರೆಕ್ಟ್. ಯಾಕೆಂದರೆ ಈಗ ಅಂದರೆ ನಮ್ಮ ಅಂದರೆ ಸಿನಿಮಾಗಳನ್ನ ಕೆಲವು ತಗೊಂಡ್ರೆ ಒಂದು ಅಟ್ ದ ಎಂಡ್ ಸಿನಿಮಾ ಚೆನ್ನಾಗಿರ್ಬೇಕು. ನಾ ಹೇಳೋದು ಬಾಟಮ್ ಲೈನ್ ಪರ್ಸನ್ ಹೂ ಗೋಸ್ ಟು ದ ಫಿಲ್ಮ್ ಅವ್ನು ಹೊರಗಡೆ ಬಂದು ಏನು ವರ್ಡಿಕ್ಟ್ ಕೊಡ್ತಾನಲ್ಲ ಅದ್ರ ಮೇಲ್ಗಡೆ ಮೋಸ್ಟ್ ಇಂಪಾರ್ಟೆಂಟು. ಇದ್ರ ಮೇಲ್ಗಡೆ ಎಲ್ಲ ನಿರ್ಧಾರ ಆಗಿರ್ತದೆ. ಇನ್ನು ಪರ್ಸ್ನಲ್ ಆಗಿ ಪೇಯ್ಡ್ ಪ್ರೀಮಿಯರ್ ಯಾಕೆ ಮಾಡ್ತೀವಿ ಅಂತಂದರೆ ಓಕೆ ಒಂದಿಷ್ಟು ಜನಗಳು ನೋಡಿ ಮುಂಚೆಲೆ ಹೇಳಿ ಉದ್ದೇಶದಿಂದ ಅಷ್ಟೇ. ಯಾಕಂದರೆ ಎಲ್ಲ ರೀತಿಯಲ್ಲೂ ಪ್ರಯತ್ನ ಮಾಡ್ತಾ ಇರ್ತೀವಿ. ಅದರಲ್ಲಿ ಪೇಯ್ಡ್ ಪ್ರೀಮಿಯರ್ ಕೂಡ ಒಂದು ರೀತಿ ನಡೀತಾ ಇದೆ. ಸೊ ಆ ನಿಟ್ಟಿನಲ್ಲೂ ಕೂಡ ನಾವು ಅದೇ ಉದ್ದೇಶದಿಂದ ಮುಂಚೆಲೆ, ಯಾಕೆಂದರೆ ಮೌತಬ್ಲಿಸ್ ಅನ್ನೋದು ಓಕೆ ಫ್ರೈಡೇ ಸ್ಟಾರ್ಟ್ ಆಗಿ ಅದೆಲ್ಲ ಜನ ಬಂದು ಫ್ರೈಡೇ ಈವ್ನಿಂಗ್ ಬರೋದಕ್ಕಿಂತ ಮುಂಚೆ, ಯಾಕೆಂದರೆ ಫ್ರೈಡೇ ನೋಡೋ ಒಂದು ವರ್ಗ ಇರ್ತದೆ, ಅದಕ್ಕಿಂತ ಮುಂಚೆ ಒಂದಿಷ್ಟು ಜನ ಏನಾದರೂ ಒಂದು ಕ್ಯೂರಿಯಸ್ಸಲ್ಲಿ ಬರೋ ಜನ ಇರ್ತಾರೆ. ಅವ್ರು ನೋಡಿದಾಗ ಅದು ಬೇರೆ ರೀತಿ ಪಬ್ಲಿಸಿಟಿ ತಗೊಳುತ್ತೆ ಅನ್ನೋದು ಒಂದು ಆಶಯ. ಇಟ್ಸ್ ನಾಟ್ ಕಂಪಲ್ಸರಿ, ಆ ಥರ ಏನಿಲ್ಲ. ಆ್ಯಂಡ್ ಇಫ್ ಐ ಆಮ್ ರೈಟ್, ಐ ಥಿಂಕ್ ಸ್ವಲ್ಪ ಬೇಗನೆ ಸಿನಿಮಾ ಮುಗಿಸಿದ್ದೀರಾ ನೀವು. ಆ್ಯಕ್ಚುಲಿ ನೀವು ಶುರು ಮಾಡಿದ ಪ್ರೋಸೆಸ್ಗೂ ತೊಗೊಂಡ್ರೆ ಲಾಸ್ಟ್ ಇಯರ್ ನವಂಬರಲ್ಲಿ ಶೂಟ್ ಮಾಡಿ ಅಕ್ಟೋಬರ್ ಶುರು ಅಕ್ಟೋಬರ್ ಎಂಡ್ ತೊಗೊಂಡ್ರೆ ಒಂದು ವರ್ಷದಲ್ಲಿ ದ ಹೋಲ್ ಪ್ರಾಸೆಸ್ ಅಲ್ಲಿ ಆಲ್ಮೋಸ್ಟ್ ನಾವು ಶೂಟ್ ಮಾರ್ಚ್. ನಾವು ಆಕ್ಚುಲಿ 6 months ಒಳಗಡೆ ಮುಗಿಸಿದ್ವಿ. ಪೋಸ್ಟ್ ಪ್ರೊಡಕ್ಷನ್ ಟೈಮ್ ತೊಗೊಂಡ್ರು ಅಷ್ಟೇ. ಶೂಟಿಂಗ್ ಮಾತ್ರ ಆನ್ ಟೈಮೇ ನಡೆದಿದೆ ಎಲ್ಲ. ಅಂಡ್ ಹೊಂದಿಸಿ ಬರೀರಿ ಐ ಥಿಂಕ್ ಯೂಟ್ಯೂಬ್ ಅಲ್ಲಿ ಚೆನ್ನಾಗಿ ವರ್ಕ್ ಆಯ್ತು ಅನ್ಸುತ್ತೆ, ಇಫ್ ಐ ಆಮ್ ರೈಟ್. ಹೊಂದಿಸಿ ಬರೀ ಇದ್ಮೇಲೆ OTT ವರ್ಕ್ ಆಯ್ತು. ಅಂದ್ರೆ 2020 ಅದು ಹೈಯೆಸ್ಟ್ ಸ್ಟ್ರೀಮ್ ಆಗಿದ್ದು. ಅಂದ್ರೆ ಥಿಯೇಟ್ರಿಕಲ್ಗಿಂತ ಜಾಸ್ತಿ ಇದರಲ್ಲೇ ಬಂದಾಗಿದೆ. ನಾನು ಹೇಳಿದ್ನಲ್ಲ, ಇನ್ಫ್ಯಾಕ್ಟ್ ಹೊಂದಿಸಿ ಬರೀ ಥಿಯೇಟರ್ ನೋಡಿದ್ 38,000 ಜನ. ಬಟ್ ಅಮೆಝಾನ್ ಪ್ರೈಮ್ ಎಕ್ಸಾಕ್ಟ್ ನಂಬರ್ ಆಲ್ಸೋ. ಹೊಂದಿಸಿ ಬರೀ ಇಸ್ ಎ ಕೇಸ್ ಸ್ಟಡಿ ಫಾರ್ ಮೀ ಇನ್ ಆಲ್ ದ ಡಿಪಾರ್ಟ್ಮೆಂಟ್, ಮ್ಯೂಸಿಕ್ ವೈಸ್ ಅಂಡ್ ಎಷ್ಟು ಜನ ನೋಡಿದ್ದಾರೆ, ಎಷ್ಟು ಟಾರ್ಗೆಟ್ ರೀಚ್ ಆಗಿದೆ, ಏನಾಗಿದೆ, ಎವ್ರಿಥಿಂಗ್ ಐ ಹ್ಯಾವ್. ಓಕೆ, ಅದರಿಂದ ಏನಂತಂದರೆ ಓಕೆ ಇನ್ ಟರ್ಮ್ಸ್ ಆಫ್ ತುಂಬ ಫ್ರ್ಯಾಂಕಾಗಿ ಹೇಳಿದ್ರೆ ಅದು ಹೊಂದಿಸಿ ಬರೀರಿ ಗೆಲುವು ಜನಕ್ಕೆ ತಲುಪಿರೋ ರೀತಿಯಿಂದ ಗೆಲುವು ಅಂತ ಹೇಳ್ಬೋದು. ಹೊಂದಿಸಿ ಬರೀರಿ ಅದು ಫೈನಾನ್ಷಿಯಲಿ ರಿಟರ್ನ್ ಆಯ್ತಾನೋ ಇನ್ ದಟ್ ವೇ ಈಸ್ ನಾಟ್ ಅದು ಗೆದ್ದಿಲ್ಲ ಅಂತ ಹೇಳಿ. ಗೆದ್ದಿಲ್ಲ. ಹೊಂದಿಸಿ ಬರೀರಿ ಗೆದ್ದಿದ್ರೆ ಬಹುಶಃ ನಾನು ಹೊಂದಿಸಿ ಬರೀರಿ 2ನೇ ಮಾಡ್ತಿದ್ದೆ. ನನಗೆ ಹೊಂದಿಸಿ ಬರೀರಿ ಗೆದ್ದಿದೆ ಅಂತ ಹೆಂಗೆ ಹೇಳ್ತೀನಿ ಗೊತ್ತಾ, ಕೆಲವೊಂದು ಪಾತ್ರಗಳಿಗೆ ಈಗ ಫಾರ್ ಎಕ್ಸಾಂಪಲ್ ಅನಿರುದ್ಧ ಆಚಾರ್ಯಗೆ ತಗೊಳ್ಳಿ, ನನಗೆ ಗೊತ್ತಿದೆ ಅಲ್ಲಿಂದ ಅವನ ಗ್ಯಾಪಲ್ಲಿ 2 ವರ್ಷದಲ್ಲಿ ಎಷ್ಟು ಸಿನಿಮಾಗಳನ್ನ ಕೂಡ ಮಾಡ್ದ. ಸೊ ಒಂದು ಸಿನಿಮಾ ನಿನಗೆ ಒಂದು ಪಾರ್ಟ್ ಅಂದರೆ ಒಂದು ಇದು ಕೊಟ್ಟಿಲ್ಲ ಅಂದರೆ, ಒಂದು ಸಕ್ಸಸ್ ಕೊಟ್ಟಿಲ್ವೋ ಅಥವಾ ಏನೋ ಒಂದು ಕಣ್ಣಿಗೆ ಬಿದ್ದಿಲ್ಲ ಅಂತಂದರೆ ಇಟ್ ವಿಲ್ ನಾಟ್ ವರ್ಕ್. ಈವನ್ ಫಾರ್ ನವೀನ್ ಶಂಕರ್ಗೂ ಕೂಡ ನಾನು ಹೇಳ್ತೀನಿ, ನವೀನ್ ಶಂಕರ್ ಆಗಿರ್ಬೋದು, ಅರ್ಚನಾಗೂ ಹೇಳ್ತೀನಿ. ಅರ್ಚನಾಗಿ ದ ಸ್ಟೀರಿಯೋಟಿಪಿಕಲ್ ಮದರ್ ರೋಲ್ ಇತ್ತು ಗೊತ್ತಾ, ಅದರಿಂದ ಹೊರಗೆ ತಂದಂಥ ಸಿನಿಮಾನೇ ನಾನು ಹೊಂದಿಸಿ ಬರೀರಿ ಅಂತ ಹೇಳ್ತೀನಿ. ಸೊ ಹಾಗಾಗಿ ಕೆಲವೊಂದು ಪಾತ್ರಗಳಿಗೆ ಇಟ್ ಹಸ್ ವರ್ಕ್ಡ್ ಬಿಗ್ ಟೈಮ್. ಸೊ ರೀಚ್ ಆಗಿರೋನು ವರ್ಕ್ ಆಗೋಕ್ಕೆ ಸಾಧ್ಯನೇ ಇಲ್ಲ. 100%. ಅದಕ್ಕೆ ನಾನು ಈ ಒಂದು 2.5 years ಅನಿಸಿದ್ದು ಜನದ ಮನಸ್ಸಿಗೆ ತುಂಬ ತಲುಪಿದೆ. ಮತ್ತು ಅದನ್ನು ವಿಟ್ನೆಸ್ ಕೂಡ ಮಾಡಿದ್ದೀನಿ. ಈವನ್ ನಮ್ಮ ನವೀನ್ ಆಗಲಿ ಆರ್ಟಿಸ್ಟ್ಗಳಾಗಿ ಹೋದಾಗ ಅದ್ರ ಬಗ್ಗೆ ಹೇಳೋದಾಗಲಿ, ಜನ ಯಾಕೆ ಪರ್ಸ್ನಲಾಗಿ ತೊಗೊಂಡಿದ್ದಾರೆ ಅದಾಗ ಅದೆಲ್ಲ ನಾವು ವಿಟ್ನೆಸ್ ಮಾಡಿದ್ದೀನಿ. ಸೊ ಆ ವಿಟ್ನೆಸ್ ಆಗಿರೋದಕ್ಕೆ ಓಕೆ ಈ ಥರದ ಕಥೆಗಳು ಜನಕ್ಕೆ ಹತ್ರ ಆಗುತ್ತೆ ಅನ್ನೋ ರೀತಿ ಉದ್ದೇಶದಿಂದಲೇ ಈ ಸಿನಿಮಾನು ಮಾಡಿರೋದು. ಅಷ್ಟೇ. ಅದನ್ನು ನಾನು ಎಷ್ಟು ಜನಕ್ಕೆ ರೀಚ್ ಆಯಿತು ಅನ್ನೋ ಪಾಯಿಂಟಲ್ಲಿ ಆ ನಿಟ್ಟಿನಲ್ಲಿ ಹೊಂದಿಸಿ ನೋಡಿದವ್ರನ್ನೇ ನಾನು ಮತ್ತೆ ಕೇಳ್ಕೊತಾ ಇರೋದೇನು ಅಂದರೆ, ಈ ಸಿನಿಮಾ ನೀವು ಏನು ಹೊಂದಿಸಿ ಬರೆಯಲು ಇಷ್ಟಪಟ್ಟಿದ್ರು
ಅದೇ ರೀತಿ ಕೋರ್ ಎಲಿಮೆಂಟ್ಸ್ಗಳಿದೆ, ಇದನ್ನು ಕೂಡ ಇಷ್ಟಪಡ್ತೀರಾ ಅನ್ನೋ ಒಂದು ನಂಬಿಕೆಯಲ್ಲಿ ಅವರೆಲ್ಲರಿಗೂ ಇನ್ವೈಟ್ ಮಾಡ್ತಾರೆ. ಕೆಲವು ತುಂಬ ಜನ ಮೆಸೇಜ್ ಮಾಡಿದ್ರು, ಐ ಮಿಸ್ ಥಿಯೇಟರ್ ಮಿಸ್ ಮಾಡಿದೆ, OTT ನೋಡಿ ಪುಟೆ ಏನೋ ಸ್ಕ್ಯಾನ್ ಕೂಡ ಯೂಟ್ಯೂಬ್ ಯೂಟ್ಯೂಬಲ್ಲಿ ದುಡ್ಡು ಕರೆಕ್ಟ್ ಸೆಂಡಿಂಗ್ ದ ಮನಿ ಆ ಪಾಯಿಂಟಲ್ಲಿ ಓಕೆ ಮಿಸ್ ಆಯಿತು ಅಂತ ಕಳಿಸ್ತಾ ಇರ್ತಾರೆ, ಇದು ಮಾಡ್ತಾ ಇರ್ತಾರೆ. ಅದೆಲ್ಲ ನೋಡಿದಾಗ ಒಂದು ಅಂದರೆ ಹೂ ವಿಲ್ ಡೂ ಅಂದರೆ ಒಂದು ಸ್ಕ್ಯಾನ್ ಕೋಡ್ ಇದೆ ಅಂತ ಅಂದ ತಕ್ಷಣ ಓಪನ್ ಮಾಡ್ಬಿಟ್ಟು ದುಡ್ಡು ಹಾಕಿ ಯಾರು ಹಾಕ್ತಾರೆ? ಚಾನ್ಸ್. ಬಟ್ ನಾನು ಹೇಳಿದೇನೋ ಡೈರೆಕ್ಟಾಗಿ ನೀವು ಫ್ರೀಯಾಗಿ ನೋಡಿ, ಇಷ್ಟಾದರೂ ಪೇ ಮಾಡಿ, ದಟ್ಸ್ ಆಲ್ ಅಷ್ಟೇ ನಾನು ಹೇಳಿದಲ್ವಾ. ಅದಕ್ಕೊಂದು ಗೌರವಿಸಿ, ಅದೊಂದು ಏನೋ ಒಂದು ಇದು ಮಾಡಿ ಹಾಕ್ತಾರಲ್ಲ, ಅದನ್ನು ನನಗೆ ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿದೆ. ಹೊಂದಿಸಿ ಬರೀ ಈಸ್ ಟೋಟಲಿ ಎಮೋಷ್ನಲ್ ಜರ್ನಿ ಫಾರ್ ಮೀ ಬಿಕಾಸ್ ವಿ ಪ್ರೊಡ್ಯೂಸ್. ಯಾಕೆಂತಂದರೆ ಎಲ್ಲವೂ ನಾವು ಇನ್ವಾಲ್ವ್ ಆಗೋದ್ರಿಂದ ಅದೊಂದು ಬೇರೆ ರೀತಿ ಇತ್ತು ಜರ್ನಿ. ಆ ಜರ್ನಿಲಿ ಇದ್ದ ತಕ್ಷಣ ಅದು ಆ ಕನೆಕ್ಷನ್ ಕಟ್ಕೊಟ್ಟಿರೋದಕ್ಕೆ, ಜನಕ್ಕೆ ತಲುಪಿರೋದಕ್ಕೆ, ಅದರದನ್ನು ಸ್ವೀಕರಿಸಿರೋದಕ್ಕೆ ಅದನ್ನು ಆ ನಿಟ್ಟಿನಲ್ಲಿ ಅದನ್ನು ಗೆಲುವು ಅಂತ ಹೇಳ್ತೀನಿ. ಸೂಪರ್. ಆನ್ ದ್ಯಾಟ್ ನೋಟ್ ಓವರ್ ಆಲ್ ಕಡೆ ಬಂದಿದ್ವಿ. ನೀವ್ ಹೇಳಿ ರಚನಾ ಅವರೇ, ವೈ ಪೀಪಲ್ ಹ್ಯಾವ್ ಟು ಕಮ್ ಅಂಡ್ ವಾಚ್ ದ ಫಿಲ್ಮ್ ಇನ್ ದ ಥಿಯೇಟರ್? January 1st ಯಾಕೆ ಅಂತನಾ, ಹ್ಮ್. ನಾನು ಆಕ್ಚುಲಿ ಕಿರಿಕ್ ಪಾರ್ಟಿ ಇದು ಡಿಸೆಂಬರ್ 1st ನೈಟ್ ನೋಡ್ರದ್ ನಾನು. ಇದು ಥಿಯೇಟ್ರಲ್ಲೇ ಹೋಗಿ ಇದು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ರದ್ ನಾವು. ಸೊ ಬೈ ನಾಟ್ ವಿತ್ ಮೈ ಫ್ಯಾಮಿಲಿ, ಎಂಟೈರ್ ಫ್ಯಾಮಿಲಿ. ಸೊ ಅವತ್ತು ಥಿಯೇಟರ್ ಫುಲ್ ಆಗಿತ್ತು ಅಂಡ್ ಹೋಪ್ಫುಲಿ ನಮ್ಮ ಥಿಯೇಟರ್ ಕೂಡ ಫುಲ್ ಆಗುತ್ತೆ ಅಂತ ಫುಲ್ ಪರ್ಸನಲ್ ಕನೆಕ್ಷನ್. ಇಲ್ಲ, ಯಾಕಂದ್ರೆ ಫ್ಯಾಮಿಲೀಸ್ ಯೂಶಲಿ ಹ್ಯಾವ್ ಸೀನ್ ಈಸ್ಟ್ ಊರ್ ಕಡೆ ಆದ್ರೂ ಡೆಫಿನೆಟ್ಲಿ ಹೋಗಿ ಥಿಯೇಟರ್ ಅಲ್ಲಿ ಸಿನಿಮಾ ನೋಡ್ತಾರೆ ಡ್ಯೂರಿಂಗ್ ನ್ಯೂ ಇಯರ್. ಅದೊಂದು ಸೆಲೆಬ್ರೇಷನ್ ಮಾಡೇ ಮಾಡ್ತಾರೆ. ಮೆಥಡ್ ಅಂತಾನೆ ಹೇಳ್ಬೋದು ಊರ್ ಕಡೆ ಎಲ್ಲ. ಸೊ ಪ್ಲೀಸ್ ಫ್ಯಾಮಿಲಿ ಜೊತೆ ಹೋಗಿ ಸಿನಿಮಾ ನೋಡಿ. ಬೆಂಗಳೂರಲ್ಲಿ ಇದ್ದೀರಾ ಇಲ್ಲ ಎಲ್ಲಿದ್ರು ಪ್ಲೀಸ್ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತೀನಿ. January 1st ನೋಡಿ. ಮೊದಲನೇ ಕನ್ನಡ ಸಿನಿಮಾ ನಮ್ ಸಿನಿಮಾ ಆಗಿರ್ಲಿ ಅಂತ ಕೇಳ್ಕೊತೀನಿ. ನನ್ನ ಪ್ರಕಾರನೂ ಅದೇ. ಅಂದ್ರೆ ನ್ಯೂ ಇಯರ್ ಅಂದ ತಕ್ಷಣ ಎಲ್ಲರ ಮೈಂಡಲ್ಲೂ ಫಸ್ಟ್ ಪಾರ್ಟಿ ಮಾಡ್ಬಿಡೋಣ, ಅಲ್ಲಿ ಹೋಗ್ಬಿಡೋಣ, ಇಲ್ಲಿ ಹೋಗ್ಬಿಡೋಣ, ಫುಲ್ ಕುಡ್ದು ಬಿಡೋಣ, ಬಾಟ್ಲ್ ತರಿಸ್ಬಿಡೋಣ ಅನ್ಕೋತಾರೆ. ಬೇಡ, ಈ ಸಲ ನಮ್ಮ ಸಿನಿಮಾ ನೋಡಿ, ನಮ್ಮ ಸಿನಿಮಾದಿಂದ ಒಂದು ಹೊಸ ಪ್ರಾರಂಭ ಆಗಲಿ, ನಮ್ಮ ಪ್ರಾರಂಭ ಅಂದ್ರೆ ನನ್ಗೂ ನಮ್ಮ ಲೈಫ್ಗೊಂದು ಮುನ್ನುಡಿ ಆಗ್ಲಿ ಅಂತ ನಾನು ಕೇಳ್ಕೊತೀನಿ. ಅಂಡ್ ಅಂದ್ರೆ ಎಲ್ಲಾರು ಹಿಂಗೆ ಕುಡ್ದಿ ಪಾರ್ಟಿ ಮಾಡಿನೇ ಸೆಲೆಬ್ರೇಟ್ ಮಾಡ್ಬೇಕು ಅಂತಲ್ಲ. ಕೆಲವು ಫ್ಯಾಮಿಲಿಗಳು ಇದಾರೆ. ಈಗಲೂ ನಾವು ಫ್ಯಾಮಿಲಿಗಳನ್ನ ನೈಟ್ ಹೊತ್ತು ಕೇಕ್ ತಂದ್ಬಿಟ್ಟು ಕಟ್ ಮಾಡಿ ಚಿಪ್ಸ್ ಒಂದು 7 o'clock ಕುಡ್ದಿ ಸೆಲೆಬ್ರೇಟ್ ಮಾಡೋ ಫ್ಯಾಮಿಲಿಗಳು ಇದೆ. ನೈಟ್ ಹಂಗೆ ಸೆಲೆಬ್ರೇಟ್ ಮಾಡಿ ಬೆಳಿಗ್ಗೆ ಎದ್ದು ನಮ್ಮ ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತೀನಿ ಎಲ್ಲರೂ. ಚೆನ್ನಾಗಿ ಹೇಳಿದ್ರಲ್ಲ, ನಾನು ಮರ್ತೇ ಹೋಗ್ಬಿಟ್ಟಿದೆ ಅದೆಲ್ಲ. ಕೇಕ್ ಚಿಪ್ಸ್ ನೋಡಿ ಸಚ್ ನನ್ಗಿನ್ನೂ ನೆನಪಿದೆ ಸರ್. ಅಂದ್ರೆ ಸ್ಕೂಲ್ ಟೈಮಲ್ಲಿ ನಾವೆಲ್ಲ 10th ಇರ್ಬೇಕಾದ್ರೆ ಫಸ್ಟ್ ದುಡ್ಡು ಕಲೆಕ್ಟ್ ಮಾಡ್ಕೋತೀವಿ ನ್ಯೂ ಇಯರ್ಗೆ ಅಂತ ಅಂದ್ಬಿಟ್ಟು. ನ್ಯೂ ಇಯರ್ಗೆಲ್ಲ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಅದನ್ನ ನಾವೆಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ವಿ, ಒಂದು ಪಾರ್ಕ್ಗೆ ಹೋಗ್ಬಿಟ್ಟು ಅಲ್ಲೊಂದು ಕೇಕ್ ತಗೋಬೇಕು. ಚಿಪ್ಸ್ ಅಂತೂ ಕಂಪಲ್ಸರಿ. ಅದಾದ್ಮೇಲೆ ಹನಿ ಕೇಕ್ಗಳು ಅದ್ರ ಜೊತೆಗೆ. ಆಮೇಲೆ ಹನಿ ಕೇಕ್ ಮ್ಯಾಮ್. ಯಾ, ಅದು ಆಮೇಲೆ the cake is dipped in honey lit and it's one of the amazing cakes you get in Bengaluru ಆಕ್ಚುಲಿ. yeah it tastes Yeah. good actually. ಹಂಗೆಲ್ಲ ಸೆಲೆಬ್ರೇಟ್ ಮಾಡ್ಕೊಂಡು ಒಂದು ಏನದು ಒಂದು 7up ಪೆಪ್ಸಿನೋ ಅವ ಕೋಕಾ ಕೋಲಾನೋ ಏನೋ ಅದಂತೂ ಕಂಪಲ್ಸರಿ ಇರಲೇಬೇಕಿತ್ತು. ಹಂಗೆಲ್ಲ ನಾವು ಅದಕ್ಕೊಂದು ಪ್ಲಾಸ್ಟಿಕ್ ತಟ್ಟೆ ಇಟ್ಕೊಂಡು ಹಂಗೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ವಿ. ಯಾಕೆ ವೈ ನಾಟ್, ಅದನ್ನೆಲ್ಲ ಯಾಕೆ ನಾವು ಮರಿಬೇಕು? ಹಂಗೆ ನೈಟ್ ಸೆಲೆಬ್ರೇಟ್ ಮಾಡೋಣ, ಒಂದು ಸಿನಿಮಾ ನೋಡೋಣ. ಸೊ ಹಿಂಗೆ ಒಂದು ಹೊಸ ಸ್ಟಾರ್ಟ್ ಆಗಲಿ ಅಂತ. ಸರ್, ನನ್ನ ಲೈಫಲ್ಲಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಿರಲಿಲ್ಲ ಸರ್. ನಮ್ಮ ಮನೇಲಿ ಏನಂದ್ರೆ ನ್ಯೂ ಇಯರ್ ಅಂದ್ರೆ ಯುಗಾದಿ ಹಬ್ಬ ಅಂತ. ಸೊ ದರ್ ಲೈಕ್ ನೋ, ಯು ಶುಡ್ ನಾಟ್ ಸೆಲೆಬ್ರೇಟ್ December 31st ಅಂತ. ಟು ಮೀ ಐ ಯೂಸ್ ಟು ಸಿ ಅದರ್ಸ್ ಅಂಡ್ ಬಟ್ ನನಗೆ ಹೊಟ್ಟೆ ಉರಿತಾ ಇತ್ತು, ಹೋಗಕ್ಕೆ ಆಗ್ತಿರಲಿಲ್ಲ ಅಂತ. ಪ್ರಾಯಶಃ ನನಗೆ ದುಡ್ಡು ಅಂತ ಬಂದಾಗ ದೆನ್ ಐ ವೆಂಟ್ ಔಟ್ ಸೈಡ್ ಲೈಕ್ ಓಕೆ ಲೆಟ್ ಮಿ ಗೋ ಅಂಡ್ ಎಂಜಾಯ್ ಅಂತ. ಮ್ಯಾಮ್, I think this is the first film that is getting released on Jan 1st that I am part of. oh wow. So it's in a way it's special. And ಮ್ಯಾಮ್, ಎನಿ ಫಿಲಮ್ ರಿಲೀಸ್ಡ್ ಆನ್ Jan 1st in your career? That's what she said. It's the first. This is the ಫಸ್ಟ್ ಒನ್. I've been thinking about that. I think this is the first. wow. So in that way, this is special to me. And of course, the character I portrayed, Janagi, is kind of somehow it is connected to me. In what way, I don't know, but I really enjoyed portraying that. Super. And I think I have a list of films in my heart which is close to my heart. Among the 100-odd films I have done, there are 10 or 15 characters or films that's close to me. I think Janagi is Sir, ಆಯ್ತಲ್ಲ ಸರ್. Janagi is one of them. So I was Jyoti in Halunda Tauru. Yeah. So the people have welcomed her, to their heart. Ma'am, Love. we felt miserable, ma'am. After
seeing you die in that film, no? Who can relate it actually? Nobody can. Second half, though, I've never watched that film. Yeah, after watching that, my parents told me not to do films like that. Not to choose characters where you die. No, it's very heart-wrenching actually. Yeah, yeah. So people have accepted me, give me a lot of love. So after a gap, I'm coming back to Kannada film. So I pray and I wish that they will, on Jan 1st, they will take me to their hearts Wow. as Janaki. And please go and watch this film in theaters because there is a visual beauty in this. And the location somehow it gel with the story. Super. Even the houses or whatever it is. While shooting in Mudigera itself, I told, this movie, I mean, the story and this house and even the atmosphere, it was very cool and misty and greenery and all. It somehow, it so happened that it all fell in place, So this is a beautiful film. So please do go and watch the film. And I think first time I'm sitting in a promo. Yeah. So please, that's what my. Ma'am, how's the experience coming to this show? Oh, it's nice. The questions are good. I always like, when people ask me questions, something, very sensible questions, very interesting questions. Thank you, ma'am. Yeah, so I enjoyed it. Thank you. Thanks a lot for being part of the show, ma'am. ಹೇಗಿತ್ತು ಶೋ ಬಂದಿದ್ದ ಅನುಭವ? ಆಯ್ತು, ತುಂಬ ಚೆನ್ನಾಗಿತ್ತು. ಅಂದರೆ ಏನಾಯ್ತು ಅಂದರೆ ನಡೆಸ್ಕೊಳ್ಳೋದು ಕೇಳೋ ರೀತಿ ಅಥವಾ ಕ್ವಶನ್ಸ್ಗಳು ತುಂಬ ಆಪ್ತವಾಗಿತ್ತು. ಇದು ಎಲ್ಲೂ ಏನೋ ತುಂಬ ಕನ್ನಡ ಆಯ್ತಾ, ತುಂಬ ಫ್ರೆಂಡ್ಲಿ ಆಗಿತ್ತು. ತುಂಬಾ ಖುಷಿ ಪಡ್ತೀವಿ. ಈಗ ನೀವು ಕಾನ್ಶಿಯಸ್ ಮಾಡ್ಬಿಡ್ರಿ. ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರೆ ಅಂಡ್ ಐ ಥಿಂಕ್ ಯು ಕಾಂಪ್ಲಿಮೆಂಟ್ ವೆಲ್ ಯು ಅಬ್ಸರ್ವ್ ಎವ್ರಿ ಪರ್ಸನ್ ಕ್ಲಿಯರ್ಲಿ ಅಂಡ್ ಒಳ್ಳೆ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡ್ತಾರೆ. ತುಂಬಾ ಅಂದ್ರೆ ಫ್ರೆಂಡ್ಲಿ, ತುಂಬಾ ಆಪ್ತವಾಗೇ ಇತ್ತು, ಚೆನ್ನಾಗಿತ್ತು. I thought he's new to Kannada and he had the courage to produce also. Oh yeah, he had the courage. Yeah. So no, Nihar. Nihar, And acted. So I thought, the boy is coming up now. So I thought I'll just support the whole thing. ಹೇಳಿ ಬಾಸ್, ನಿಮ್ಗೆ ಹೆಂಗಿತ್ತು ಮೊದಲನೇ ಸಿನಿಮಾ? ಅದೇ ನಾನು ಮೊದಲನೇ ಸಿನಿಮಾ Jan 1st ನನ್ನ ಫಸ್ಟ್ ಮೂವಿ ರಿಲೀಸ್ ಆಗ್ತಾ ಇದೆ. ಆ ಎಕ್ಸೈಟ್ಮೆಂಟ್ ಜೊತೆ ನಿಮ್ಮ ಜೊತೆ ಫಸ್ಟ್ ಟೈಮ್ ಈ ಇಂಟರ್ವ್ಯೂ ಕೂಡ ತುಂಬ ಚೆನ್ನಾಗಿತ್ತು. ಅಂದರೆ ನಾನು ನಿಮ್ಮ ಇಂಟರ್ವ್ಯೂಗಳನ್ನ ಮುಂಚೆನೇ ನೋಡಿದ್ದೀನಿ. Thank you. ಜೋವೆಲ್ ಆಗಿ ಎಲ್ಲರನ್ನೂ ಲೈವ್ಲಿ ಆಗಿ ಎಲ್ಲರನ್ನೂ ಹೆಂಗೆ ಮಾತಾಡ್ತೀರ ಅದೇ ಅಟ್ಮಾಸ್ಫಿಯರ್ ಇವತ್ತು ನಮಗೂ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ಥ್ಯಾಂಕ್ ಯು ಸೋ ಮಚ್. ಇವಾಗೆ ನಾವು ಒಟ್ಟೆ ನಾವು ಶೂಟ್ ಅಷ್ಟು ಇಂಟರ್ವ್ಯೂ ಆಗಿದ್ರು ಎಲ್ಲ ರಿಲ್ಯಾಕ್ಸ್ಡ್ ಆಗಿತ್ತು. ನೀವು ಯು ಸ್ಟಡಿ ಅ ಲಾಟ್ ಅಬೌಟ್ ಅಸ್ ಅಂಡ್ ಇವಾಗ ಇವರು ಒಂದೊಂದು ಸಿನಿಮಾ ರೆಫರೆನ್ಸಸ್ ಕೊಡ್ತಾ ಇದ್ರು ಸಿತಾರಾ ಮ್ಯಾಮ್. ಯು ಆರ್ ರೆಡಿ ಟು ರಿಲೇಟ್ ಟು ಇಟ್ ಅಂಡ್ ದ ಕೌಂಟರ್ ಕ್ವೆಶನ್ಸ್ ದಟ್ ಕಮ್ ಅಪ್. ಅದು ಎಷ್ಟೋ ಇಂಟರ್ವ್ಯೂಸ್ ಅಲ್ಲಿ ಆಗಲ್ಲ. ಅವ್ರು ಬರ್ತಾರೆ, ಕ್ವೆಶನ್ ಕೇಳ್ತಾರೆ, ನಾವು ಆನ್ಸರ್ ಮಾಡ್ತೀವ ಬಿಡ್ತೀವ, ನೆಕ್ಸ್ಟ್ ಕ್ವೆಶನ್ ಓದ್ತಾ ಇರ್ತೀವಿ. ಸೊ ಐ ಥಿಂಕ್ ದಟ್ ಇಸ್ ಸಮಥಿಂಗ್ ಡಿಫ್ರೆಂಟ್ ಅಬೌಟ್ ಯು ಅಂಡ್ ವಿ ರಿಯಲಿ ಲೈಕ್ ದ ಶೋ. ದೋ ನೀವು 90s ಕಿಡ್ ಅಂತ ಹೇಳ್ಕೊಂಡ್ರು ಸುಮ್ಮನೆ ಹೇಳಿದ್ದೀನಿ, ಸುಮ್ಮನೆ 80s ಅಂತ ತಗೋಣ ಹಂಗಾರೆ. ಬೀಟ್ ಅಂದ್ರೆ ಎಲ್ಲ ಲ್ಯಾಂಗ್ವೇಜ್ನು ಒಂದು ಅಷ್ಟೇ ಕೂಲಂಕುಷವಾಗಿ ನೋಡಿದೀರಾ, ಎಲ್ಲ ಅನಲೈಸ್ ಮಾಡಿದಿರಲ್ಲ, ಅದಕ್ಕೆ ಖುಷಿ ಪಡ್ಬೇಕು. ಅವ್ರ ಬಗ್ಗೆ ಅವ್ರು ಕೇಳ್ತಿರ್ಬೇಕಾದ್ರೆ ನಮ್ಗೆ ಅನಿಸ್ತಾ ಇತ್ತು, ಸೆಟಲ್ ನಾನು ಇದನ್ನೆಲ್ಲ ಕೇಳ್ಬೇಕಿತ್ತಲ್ಲ ಅಂತ ನಾನು ಮಿಸ್ ಮಾಡ್ಕೋತಾ ಇದ್ದೆ. ಬಟ್ ನಾನು ಒಂದಂತೂ ಮಿಸ್ ಮಾಡ್ಕೊಳ್ಳಿಲ್ಲ, ವಿಷ್ಣುವರ್ಧನ್ ಸರ್ ಬಗ್ಗೆ ಅಂತೂ ಇವ್ರ ಹತ್ರ ತುಂಬಾ ಕೇಳ್ಕೊತಾ ಇದ್ದೆ. ಅದಂತೂ ನಂಗೆ ತುಂಬಾ ಖುಷಿ ಕೊಟ್ಟಿದ್ದೆ. ಅದೊಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಅದೇನ್ ಗೊತ್ತಾ, 4 ಜನ ಬಂದಾಗ ಟ್ರ್ಯಾಕ್ ಅಲ್ಲಿ ಹೆಂಗ್ ಓಡ್ತಿರ್ತಾನೆ, ನಂಗೆ 4 ಜನ ಜೊತೆ ಇಂಡಿವಿಜುವಲ್ ಬೇರೆ ಬೇರೆ ರೀತಿ ಮಾತಾಡ್ಬೇಕು ಅಂತ ಓಡ್ತಿರುತ್ತೆ. ಅಂಡ್ ಟು ಕೀಪ್ ಇಟ್ ಎಂಗೇಜಿಂಗ್, ಸಿತಾರಾ ಮ್ಯಾಮ್ ಅಂದ್ರೆ ಇಟ್ಸ್ ಲೈಕ್ ನನಗೆ ಒಂದು ಎನ್ಸೈಕ್ಲೋಪೀಡಿಯಾ ತರ. ಐ ಕ್ಯಾನ್ ಸಿಟ್ ವಿತ್ ಹರ್ ಅಂಡ್ ಐ ಕ್ಯಾನ್ ಡೈಸೆಕ್ಟ್ ಫಾರ್ 3 hours ಅನ್ಸ್ತಿತ್ತು. ಮೈ ಮೈಂಡ್ ಇಸ್ ಲೈಕ್ ಐ ವಾಂಟ್ ಟು ಡೂ a 3-hour episode right from your first film till 40 years of journey. I want to. Not interested. I know, I understood that. So, and with his, Half the questions you ask now itself, before we started the interview. that's the problem. Actually, ನೀವಿಬ್ರು ಬರಕ್ಕಿಂತ ಮುಂಚೆ ಏನಾಗೋಯ್ತು ಗೊತ್ತಾ, we started. Then I'm like, no, I don't want to talk because I was talking to her and I was trying to extract the info. ಇಲ್ಲ ಏನಾಗೋಗ್ಬಿಡುತ್ತೆ, ಸುಮ್ಮನೆ ಸೈಲೆಂಟ್ ಆಗಿ ಕೂತಿದ್ದಾರೆ, ಮ್ಯಾಮ್ ಅಲ್ಲಿ ಕೂತಿದ್ದಾರೆ, ನಾನು ಇಲ್ಲಿ ಕೂತಿದ್ದೀನಿ. It doesn't. You know why? Because I don't want to talk about this. It's interesting because Yes. the questions are divided and we are talking about this film and then you connected with my work, what I have done. That is interesting. Me alone sitting and talking, what is there to talk? Ma'am, usually my record is 2 hours. I have to hit.
in the interview that Mark, I have to eat at least 1.5, 2 hours. So with individual artists, sometimes I've gone for 3.5 hours as well. So, but Maybe anyway. with some other film I'll come. Oh yeah, maybe if I get an opportunity. ನಿಮ್ಮ ಫಿಲಮ್ ಅಲ್ಲಿ Huh? ಡೈರೆಕ್ಟ್ Hello, I can only direct her. ಆಲ್ಸೋ ಡೈರೆಕ್ಟೆಡ್ ಎ ಮೂವಿ Ma'am, I've directed a film. Yes, ma'am. So, okay, I'm introducing a new segment today, Ilinda. So that segment I want it from you guys, Anta. So basically, it's called as Gold Class Picks, Anta. So since we're in the December, so this year top 5 picks, nimma ishtu agiranta cinemaಗಳು. So you have to just say it in front of the camera. Any language. So don't restrict only Kannada, Anta. So top 5 your picks of 2025. Since it's a movie-based interview, so Okay. yeah. One film I saw in Netflix. ನೋಡಿದೆ ನಾನೇ ಮರ್ತೋಗ್ಬಿಟ್ಟಿದ್ದು ತುಂಬಾ ನೋಡ್ಬಿಟ್ಟಿದ್ದೀನಿ Okay, at least 3 to 5. ಯಾ Okay. Cillian Murphy, I like him. Oh. Yeah. So Oppenheimer I saw because I like the Amazing. director also. And then Stephen Spielberg. of course. Cillian Murphy's one film just saw 3 days back. It's like small things like this or something. I think I watched it in Netflix. It's a beautiful film. Okay, amazing. Beautiful film. I think it's based on a book that I can say. And then I'm a great fan of Mammootty. I'm a fangirl. He's Brahmayugam. He's Kadal. So now itself it's 4. Oh, wow, amazing. 4. And one more I have to say. Okay. I saw ARM recently. I like Tomino. You know the 3 different changes he has portrayed. That's what is coming to my mind. You just watched 2 days back here. Good spectrum, ma'am. I thought like you'll go to be the last. You were the first, ma'am, actually. Because, you know, when you said any language, I watched this film, so I wanted to say that. Awesome. Who next? ಅಂದ್ರೆ ಟಾಪ್ 3 ಹೇಳ್ಬೋದು ಅಂತಂದ್ರೆ ಅಂದ್ರೆ ಈ ಇಯರ್ದ 25 ಅಲ್ಲ ಸೊ ಕಾಂತಾರ Good. ಅಂಡ್ ಸೂ ಫ್ರಮ್ ಸೋ ಅಂಡ್ ಆಲ್ಸೋ ನಂಗೆ ಸೂರ್ಯ ಅವರು ತುಂಬಾ ಇಷ್ಟ ಸೊ ರೆಟ್ರೋ Whatever. All 3 also I That's like. only 3. He said that's one. 5. Yeah, but they said they're restricting to only 3. No, I just gave an option to them. I'm happy. See, I think ma'am 5 ತಗೊಂಡಿದ್ದಾರೆ ಅಂತಂದ್ಮೇಲೆ everyone can take 5. ಎರಡು ಅದೇ ನೆನಪಾಗ್ತಿಲ್ಲ Which was that film directed by Kiran Rao? Oh, ma'am, wait. Oh, Marriage thing. yeah. That's an excellent It's an amazing film. Kiran Rao, Amir Khan's third wife ಮಾಡಿದ್ದು. ಯಾ ದಟ್ ಈಸ್ ಇದು ಲಾಪಟಾ ಲೇಡಿ Yeah, ಲಾಪಟಾ ಲೇಡೀಸ್ Lapata Ladies. ಲಾಪಟಾ ಲೇಡಿ ಹಾಯ್ ನಾನು ಯಾವಾಗ ಬಂದಿದ್ದೆ Then Huh? Katal. ಹಾಯ್ ನನ್ನ Katal is Mamuka's. No, that is Kadal. This is Katal. Oh, you're saying that, oh, Sania, jackfruit. Oh, Sania Malhotra's. That's also a good film, ma'am. ಫಿಲಂ ಹೆಸರುಗಳು ಜ್ಞಾಪಕನೇ ಬರಲ್ಲ Okay, straight to the camera, 1. ಕಾಂತಾರ Hmm. ಸೂ ಫ್ರಮ್ ಸೋ ಅಂಡ್ ರೆಟ್ರೋ ಅಂಡ್ ಹಾಯ್ ನನ್ನ ಇಷ್ಟ ಆಯ್ತು ನಂಗೆ ತುಂಬಾ ಅದು Hi, ಈ no, ಇಯರ್ last year. ಲಾಸ್ಟ್ ಇಯರ್ ಓಕೆ ಯಾವ್ದು ಬ್ರ್ಯಾಟ್ ಇಷ್ಟ ಆಯ್ತು Okay, good. ಇಷ್ಟ ಆಯ್ತು ಅಂಡ್ ಹೋಗ್ಲಿ ಬಿಡಿ, ಪರವಾಗಿಲ್ಲ. 4ಕ್ಕೆ ಸಾಕು No problem. 5 4 3 I said You said 7, ma'am. Yeah, I said 7. I agree with Brahma Yugam. That was No, straight to the camera, ಬಿಡಿ. okay, Brahma Yugam. And ಆ ಸಿನಿಮಾಲ್ I feel like the look itself was ತುಂಬಾ ಭಯಂಕರವಾಗಿತ್ತು. And other than that, ನಾನು ನಿಮ್ಗೆ ಹೇಳಿದ್ದೆ ಲಾಸ್ಟ್ ಟೈಮ್ ವೆನ್ ಲೈಫ್ ಗಿವ್ಸ್ ಯು ಟ್ಯಾಂಜರಿನ್ಸ್ ದ ಶೋ ಅದು ಬಿಟ್ರೆ ಇದು ಕಾಂತಾರ ವಾಸ್ ವೆರಿ ವೆಲ್ ಮೇಡ್, ಬ್ಯೂಟಿಫುಲಿ ಮೇಡ್. ಲಿಟಲ್ ಕಾಂತಾರ 1 ಅಲ್ಲಿ ದೇ ವಾಸ್ ಮೋರ್ ಆಫ್ ದೈವದ ಬಗ್ಗೆ ಜಾಸ್ತಿ ಇತ್ತು, ಅಂಡ್ ಕಾಂತಾರ 2 ವಾಸ್ ಅ ಲಿಟಲ್ ಆಫ್, ಬಟ್ ಇಟ್ ವಾಸ್ ಬ್ಯೂಟಿಫುಲಿ ಮೇಡ್. ಐ ಲವ್ಡ್ ಎವ್ರಿ ಬಿಟ್ ಆಫ್ ಇಟ್. ಅಂಡ್ ದ ಗರ್ಲ್ ಫ್ರೆಂಡ್ ಅಂತ ರೀಸೆಂಟ್ ಆಗಿ ಬಂತು, ವೆರಿ ಡಿಸ್ಟರ್ಬಿಂಗ್ ಬಟ್ ಬ್ಯೂಟಿಫುಲ್ ಪ್ರಾಜೆಕ್ಟ್ ಅಗೇನ್.
ಅದು ಬಿಟ್ರೆ ಬ್ರಾಟ್ ಇಸ್ ಅಮೇಸಿಂಗ್ ಮೂವಿ. ಐ ಥಿಂಕ್ ಐ ಡೋಂಟ್ ನೋ ಅದು ಏನಾಯ್ತು ಗೊತ್ತಾಗ್ತಿಲ್ಲ, ಬಟ್ ಬ್ರಾಟ್ ವಾಸ್ ಅ ಬ್ಯೂಟಿಫುಲ್ ಪ್ರಾಜೆಕ್ಟ್. Do you like toxic relationship? ಬ್ರಾಟ್ ಅಲ್ಲಿ ಅಲ್ಲ, ದೇ ಟಾಕಿಂಗ್ ಅಬೌಟ್ ಗರ್ಲ್ಫ್ರೆಂಡ್ ಟಾಕ್ಸಿಕ್ ರಿಲೇಷನ್. ಅದೇ what disturbing ending was very satisfying is what I meant. Then okay. It's a very disturbing project. Yes. ನನಗೆ ಬರಲ್ಲ. ಓಕೆ, ನನಗೆ ಅವ್ರು ಗೂಗಲ್ ಮಾಡಿದ್ರು ಆದ್ರೂ ಈ ಮಾತು ಹೇಳ್ತಿದ್ದಾರೆ. ಹೌದು, ನಾನು ನೋಡಿದೆ ಅಂತ ಹೇಳಿದೆ. ಅಂದ್ರೆ ಈ ವರ್ಷ ಯಾವ್ಯಾವ ನಾನು ನೋಡಿರೋದನ್ನ ಇನ್ನು ನೋಡಿಲ್ದವ್ರು ಏನಕ್ಕೆ ಹೇಳಿ. ನನಗೆ ಟೂರಿಸ್ಟ್ ಫ್ಯಾಮಿಲಿ ಇಷ್ಟ ಆಯ್ತು. ಅಂದ್ರೆ ನಾನು ಜಾರದಲ್ಲಿ ಆ ಥರದ ಸಿನಿಮಾ ನಾನು ಅದು ಈಗ ನಾನು ನೋಡಿರಲಿಲ್ಲ, ನನಗೆ ಜ್ಞಾಪಕನೇ ಆಗ್ತಿರ್ಲಿಲ್ಲ. ನಂಗೂ ನೆನಪಾಗ್ತಿಲ್ಲ. ಓಕೆ, ನಾನು ಅಂದ್ರೆ It was nice. ಅಷ್ಟು ಜ್ಞಾಪಕ ಇರಲ್ಲ ಯೂಶಲಿ. ಟೂರಿಸ್ಟ್ ಫ್ಯಾಮಿಲಿ ಇಷ್ಟ ಆಯಿತು. ಆಮೇಲೆ ಲಾಸ್ಟ್ ಇಯರು ಮೇಳಗನಿಷ್ಟ, ಈ ಇಯರು ಮೇಳಗನಿಷ್ಟ, ಮುಂದಿನ ವರ್ಷಕ್ಕೂ ಮೇಳಗನಿಷ್ಟ. ಮೇಳಗಂತ ದಟ್ಸ್ ಮೈ ಕೈ. ನಾನು ಅದು ಯಾವಾಗಲೂ ಇಷ್ಟ ಆಗ್ತಾರೆ. Buckets of tears. ಆ್ಯಂಡ್ ಕನ್ನಡದಲ್ಲಿ ತಗೊಂಡ್ರೆ ನನಗೆ ಈಗ ಬಂದರೆ ನಮ್ಮ ಕಾಂತಾರ, ನನಗೆ ಅದು ಹೌ ದೇ ಮೇಡ್ ಅದು ಆ ಎಫರ್ಟ್ ಅದ್ರ ಹಿಂದಿರಂತ ಇದು ಅದು ಬೇಕಿತ್ತು. ಬಟ್ ಆ ಥರದ ಕಥೆಗಳು ಇದಾಗಿತ್ತು. ಅದರದ್ದು ತುಂಬ ಖುಷಿ ಇದೆ. ನಮ್ಮ ಮಣ್ಣಿನ ಸಿನಿಮಾ ಅಂತ ಹೇಳೋದಕ್ಕೆ ಕಾರಣ ಇದು ಕಾಂತಾರ. ಅದ್ರ ಜೊತೆಗೆ ಸೂ ಫ್ರಮ್ ಸೋ ಹೇಗೆ ಅದು ಅದ್ಭುತ ಯಶಸ್ಸುಗಳು, ಆ ನಿಟ್ಟಿನಲ್ಲಿ ಅದು ತುಂಬ ಖುಷಿ ಇದೆ ಇದರಲ್ಲಿ. ಯಾ, ದಿಸ್ ದ ಫಿಲ್ಮ್ಸ್ ಐ ಲೈಕ್. ಇನ್ನೊಂದು ಹೇಳ್ಬಿಟ್ಟಿದ್ರೆ 5 ಆಗಿರೋದು. ಇನ್ನೊಂದ ಅದು ಬಿಟ್ಟು ಮಾರಿಸನ್ ನೋಡಿದೆ, ಐ ವಾಚ್ಡ್ ಇಟ್. ದ ವೇ ದ ಪಿಕ್ ದ ಸ್ಟೋರಿ ಲೈನ್ ಇಸ್ ವೆರಿ ಬ್ಯೂಟಿಫುಲ್ ಮಾರಿಸನ್. ಅದರದಂದರೆ ಅದಿಬ್ರದ್ದು ವೈಯಕ್ತಿಕ ಘರ್ಷಣೆ, ಆ ಥರ ಸ್ಟೋರಿ ಟೆಲ್ಲಿಂಗ್ ಇಷ್ಟ ಆಗುತ್ತೆ ನನಗೆ. ಅದು ಮಾರಿಸನ್ನು ಇಷ್ಟ ಆಯಿತು. ಅದಾದಮೇಲೆ ನನಗೆ ಇವರು ಪ್ರದೀಪ್ ರಂಗನಾಥನ್ ಡ್ಯೂಡ್ ಎಲ್ಲ ನನಗೂ ಅಂದರೆ ಅವ್ರದ್ದು ಏನೇನು ಸಿನಿಮಾಗಳು ಬರ್ತಾ ಇದ್ದಾವೋ, ಲವ್ ಟುಡೇ ಈ ಥರದ್ದೆಲ್ಲ ಸಿನಿಮಾಗಳು ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ಬೇರೆ ಥರ ಬರ್ತಿರೋದು, ಆ ಥರ ಸಿನಿಮಾಗಳು ನನಗೆ ವರ್ಕ್ ಆಗ್ತಾ ಇದೆ. ಅಮೇಸಿಂಗ್. ಸಿಕ್ಬಿಡ್ತಲ್ಲ ಎಲ್ಲರಿಗೂ ಅಷ್ಟೇ. No, we thought like see most of the subscribers we have is cinema based only, ma'am. So we wanted to start this. On that note, ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದು. ಸೊ ಜನವರಿ 1 ನಿಮ್ಮ 2ನೇ ಒಂದು ಪ್ರಯತ್ನ ನಿಮ್ಮ ಮುಂದೆ ಬರ್ತಿದೆ. ಮೊದಲನೇ ಪ್ರಯತ್ನ, ಸೊ 40 ವರ್ಷದ ಪ್ರಯತ್ನ. ಅಂಡ್ ದಟ್ಸ್ ನಾಟ್ ಎಷ್ಟು ವರ್ಷ ಆಯಿತು? Nanda, ಹಾ. 5 years. ವಾವ್ We hit 50 years of cinema also. ಮ್ಯಾಮ್, we have to do 1-to-1. Yeah. Interview? Yes, ma'am. Yeah, then I'll give you that 2 hours interview. Okay, mark sealed in front of the camera. That's not 5 years ಆಯ್ತಾ? You started when you were 10-12 years ಇದ್ದಾಗಲಾ? Well, I'll take that. Jokes aside, but congratulations. ಮುಂಚೆನೇ ಹೇಳ್ತಾ ಇದ್ದೀನಿ, ಸಿನಿಮಾಗೆ ಟನ್ಸ್ ಆಫ್ ವಿಶಸ್. ಆ್ಯಂಡ್ ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡಿ, ಹೊಂದಿಸಿ ಬರೀರೇನ OTT ನೋಡಿ ಇಷ್ಟಪಟ್ಟಿದ್ರಿ. ಸೊ ಹಾಗಾಗಿ ಆ ತಪ್ಪನ್ನ ಅಂತ ಹೇಳಲ್ಲ, ಆ ರಿಗ್ರೆಟ್ನ ಇಟ್ಕೊಳಕ್ ಹೋಗ್ಬೇಡಿ ಮತ್ತೊಮ್ಮೆ. ಸೊ ಇದಕ್ಕೊಂದು ಒಳ್ಳೆ ಅದಕ್ಕೆ ನಾನು ಹೇಳ್ತಾರೆ ಡೋಂಟ್ ಟ್ಯಾಗ್ ಅಂತ ಅಷ್ಟೇ. OTT ಫಿಲಮ್, ಥಿಯೇಟರ್ ಫಿಲಮ್ ಅಂತ. Exactly. ಥಿಯೇಟ್ರಿಕಲ್ ಫಿಲಮ್. ನಂಗೆ ಐ ಡೋಂಟ್ ನೋ, ಆಫ್ ಲೇಟ್ ನಂಗೆ ಉಲ್ಟಾ ಹೋಗಿದೆ. ಐ ಲವ್ ವಾಚಿಂಗ್ ಫಿಲ್ಮ್ಸ್ ಇನ್ ಥಿಯೇಟರ್ಸ್ ಅಲ್ಲಿ ಆಗ್ತಿದೆ. ನಂಗೆ ಯಾಕೆ OTT-ಲಿ ಒಂಥರ ಈಗಲೂ OTT ಅಷ್ಟು ವ್ಯೂವರ್ಶಿಪ್ ತಗೋತಾ ಇಲ್ಲ. ನಾವು ಗಮನಿಸಿದಂಗೆ OTT-ಲಿ ವ್ಯೂವರ್ಶಿಪ್ಪೇ ಇಲ್ಲ ಈಗ ಸಿನಿಮಾ ಬಂದು ಲಾಸ್ಟ್ ವೀಕ್ ಬ್ರಾಟ್ ಬಂತು ಅಥವಾ ಬೇರೆ ಎಲ್ಲ ಸಿನಿಮಾಗಳು ಬಂದು ಆಮೇಲೆ ನೋಡೋಣ. ಅಂದರೆ OTT ವ್ಯೂವರ್ಶಿಪ್ ಕಡಿಮೆ. ಸೊ ದ ಫಿಲ್ಮ್ ಇಸ್ ಆಲ್ವೇಸ್ ದ ಥಿಯೇಟರ್. 3.5 hours ನಾನು ಐ ವೆಂಟ್ ಅಂಡ್ ವಾಚ್ ದುರಂಧರ್ ಕೂತ್ಕೊಂಡು ನೋಡಿದೆ. ಲೈಕ್ 3.5 hours ಹಿಂಗೆ ಹಾಸ್ಟ್ ಆಗ್ತಾರೆ. ಸೊ ಐ ಫೆಲ್ ಲೈಕ್ ಐ ಆಮ್ ಎ ಥಿಯೇಟರ್ ಪರ್ಸನ್ ಪ್ರಾಬ್ಲಿ. ಸೊ ಐ ಲವ್ ಸಿನಿಮಾ. You have to watch films in theatre. Theater, ma'am. Cinemas are meant to be only in for theaters. Yeah. So on that note, so ತೀರ್ಥರೂಪ ತಂದೆಯವರಿಗೆ ಸೊ ಪತ್ರವನ್ನು ಬರೆಯೋದು ಮುನ್ನ ಜನವರಿ 1ನೇ ತಾರೀಕು ನಡೀತಿದೆ. ಸೊ ಪತ್ರನ ಹೋಗಿ ನೀವು ಕೂಡ ಹೇಗೆ ಬರೀತಾರೆ ಅಂತ ನೋಡಿ. ಲಾಸ್ಟಲ್ಲಿ ಇಂತಿ ನಿಮ್ಮ ಪ್ರೀತಿಯ ರಾಮೇನಹಳ್ಳಿ ಜಗನ್ನಾಥ್. ಆನ್ ದ್ಯಾಟ್ ನೋಟ್, ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರ ಜೊತೆ ಮಾತುಕತೆ, ಇನ್ನೊಬ್ಬರ ಜೊತೆ ಸಂದರ್ಶನ, ಪಾಡ್ಕಾಸ್ಟ್ ತೊಗೊಂಡ್ಬರ್ತೀನಿ. ನೋಡ್ತಾ ಇರೋಂಥ ಎಲ್ಲ ಗೋಲ್ಡ್ ಕ್ಲಾಸ್ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ಇನ್ನಷ್ಟು ನಿಮಗೆ ಯಶಸ್ಸನ್ನು ತೊಗೊಂಡು ಬರಲಿ. ಸಿನಿಮಾಗಳನ್ನ ನೋಡಿ, ಸಿನಿಮಾಗಳು ಬೆಳೆಸಿ ಅಂತ ಹೇಳೋದಿಲ್ಲ, ಬೆಳೆದಿರುವಂಥ ನಮ್ಮ ಸಿನಿಮಾ ಇಂಡಸ್ಟ್ರಿನ ಅತಿ ಹೆಚ್ಚು ಸಿನಿಮಾಗಳನ್ನ ನೋಡಿ ಆ್ಯಂಡ್ ಖುಷಿ ಪಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ. ನಮ್ದೊಂದು ರಿಚುವಲ್ ಇದೆ. ಸೊ ವೆನ್ ವಿ ಎಂಡ್ ದ ಶೋ ವಿ ಸೇ ನಮಸ್ಕಾರ ಗುರು ಅಂತ. ಸೊ Who's ದಟ್ಸ್ the guru? cinema is the guru, man. Camera. Yeah, to the camera, ma'am. So camera is K. Balchandra sir, ma'am. On that note, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. Till then, signing off. Namaste. 3, 2, 1, go. Namaskara, Guru.